ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ತಂದೆಯ ಹಠವೋ ಮಗಳ ಪ್ರೀತಿಯೋ? ಇಲ್ಲಿಯ ಕಥೆಯಲ್ಲಿ ಬರುವ ಅನೀಶ್ ಸಾಕ್ಷಿ ಚಿಕ್ಕಂದಿನಿಂದಲೂ ಗಂಡ ಹೆಂಡತಿ ಆಟ ಆಡುತ್ತಾ ಬೆಳೆದವರಿಗೆ ಹಾಗೆ ಕೂಡಿರಲು ಆಟ ಪಾಠ ತಿರುಗಾಟಕ್ಕೆ ಬಿಟ್ಟು ನಂತರದಲ್ಲಿ ಅವರ ಪ್ರೀತಿಗೆ ಅಡ್ಡಿ ಬರುತ್ತದೆ ಸ್ಟೇಟಸ್. ಹುಡುಗಿಯ ತಂದೆಯ ಸ್ಟೇಟಸ್ ಮೋಹ ಮಗಳ ಜೀವನದ ಪ್ರೀತಿಗೆ ಪೂರ್ತಿ ಅಡ್ಡ ಬರುತ್ತದೆ. ಮಗಳ ಪ್ರೀತಿಯನ್ನೇ ಬಲಿ ಕೊಟ್ಟು ಮೆರೆಯುವ ತಂದೆಯ ಸ್ಟೇಟಸ್ ಎಷ್ಟೊಂದು ಅರ್ಥಹೀನವಾದರೂ ಅದರ ಸಾಮರ್ಥ್ಯವೇ ಹೆಚ್ಚ ಅಥವಾ ಪ್ರೀತಿಯ ಸಾಮರ್ಥ್ಯವೋ ಅನ್ನುವುದರ ತಾಕಲಾತದ ಕಥೆಯೇ ತಂದೆಯ ಹಠವೋ ಮಗಳ ಪ್ರೀತಿಯೋ. ಹಲೋ ಹನಿ, ನಿಂಗೆ ಈವ್ನಿಂಗ್ ಎಷ್ಟೊತ್ತವರೆಗೆ ಕ್ಲಾಸ್ ಇದೆಯೋ? ಸಾಕ್ಷಿ ಕೇಳಿದಳು. ಯಾಕೆ ಮುದ್ದು, ನಿಂಗೆ ರಾತ್ರಿ ಕ್ಲಾಸ್ ತಗೋಬೇಕಾ? ಅನೀಶ್ ಕೇಳಿದ. ಇವರ ಮಾತೆ ಹಾಗೆ, ಸ್ವಲ್ಪ ಮಟ್ಟಿಗೆ ಅತಿರೇಕ ಅಂತಾರಲ್ಲ ಹಾಗೆ. ಪೋಲಿ ಮಾತೆ, ಸ್ವಲ್ಪ ಚಂದದ ಭಾಷೆ ಅಷ್ಟೇ, ಆದರೆ ಪೋಲಿಗಳಲ್ಲ. ಇವರಿಗೆ ಇನ್ನೂ ಮದುವೆಯಾಗಿಲ್ಲ. ಸಣ್ಣಂದಿನಿಂದಲೂ ಅಂದರೆ ಆಟದ ಗಂಡ ಹೆಂಡತಿ ಆದಾಗಿನಿಂದಲೂ ಇವರು ಗಂಡ ಹೆಂಡತಿ. ಆದರೂ ತಪ್ಪಿಲ್ಲ ಅಂತಾನೋ ಹಾಗೆ ಆಗಲಿ ಅಂತಾನೋ ಇವರಿಬ್ಬರ ಆಟ ಪಾಠ ತಿರುಗಾಟ ಎರಡೂ ಮನೆಯವರು ನಿರ್ಬಂಧಿಸುವುದಿಲ್ಲ. ಈಗ ಇವರು ಫೈನಲ್ ಇಯರ್ ಕಾಮರ್ಸ್ ಡಿಗ್ರಿ, ಆದರೆ ಬೇರೆ ಬೇರೆ ಕಾಲೇಜ್. ಯಾಕೆ ಬೇರೆ ಬೇರೆ ಕಾಲೇಜ್ ಅಂದರೆ ಕೂಡಿ ಇದ್ದರೆ ಓದೋದೇ ಇಲ್ಲ, ಬರೀ ಮಾತು ಅಂತ ಅವರವರ ತಂದೆ ತಾಯಿ ಬೇರೆ ಬೇರೆ ಕಾಲೇಜ್ ಹಾಕಿದಾರೋ ಇಲ್ಲ ಅವರ ಸ್ಟೇಟಸ್ ಸ್ವಲ್ಪ ಹೆಚ್ಚು ಕಡಿಮೆ ಅನಿಸ್ತಿತ್ತು ಅಂತೂ ಬೇರೆ ಬೇರೆ ಕಾಲೇಜ್. ಆದರೂ ಸಾಯಂಕಾಲ ಕ್ಲಾಸ್ ಮುಗಿದ ಮೇಲೆ ಇಬ್ಬರೂ ಕೂಡಿ ಮನೆಯ ಹೊರಗೆ ತಿರುಗಾಟಕ್ಕೆ ಹೋಗಿ ಬರುವುದಿತ್ತು. ಅದನ್ನೇ ರಾತ್ರಿ ಕ್ಲಾಸ್ ಅನ್ನೋದು. ಅವರ ಹೆಚ್ಚಿನ ತಿರುಗಾಟ ಅಂದರೆ ಅಲ್ಲೇ ಪಕ್ಕದ ಕೆಂಚಳ್ಳಿಗೆ ಹೋಗೋ ರಸ್ತೆಯಲ್ಲಿರೋ ಒಂದು ಕೆರೆ. ಕೆರೆ ಅಂದರೆ ನೀವು ತುಂಬ ದೊಡ್ಡದು ಅಂತ ವಿಚಾರ ಮಾಡೋದು ಬೇಡ. ಇಡೀ ಕೆರೆಗೆ ಒಂದು ಸುತ್ತ ಹಾಕಿದ್ರೆ 1 ಕಿಲೋಮೀಟರ್ ಆದೀತು ಅಷ್ಟೇ. ಅಲ್ಲಿ ಯಾರೂ ಹೋಗುತ್ತಿರಲಿಲ್ಲ, ಯಾಕಂದರೆ ಅದಕ್ಕೂ ಮೊದಲು ಒಂದು ಪಾರ್ಕ್ ಬರ್ತಾ ಇತ್ತು. ಎಲ್ಲ ಅಲ್ಲಿ ಹೋಗುವವರೇ. ಆದರೆ ಈ ಕೆರೆ ದಂಡೆ ಅನೀಶ್ ಸಾಕ್ಷಿ ತುಂಬ ವರ್ಷದಿಂದ ಹೋಗ್ತಾ ಇದ್ದ ಜಾಗ. ಈಗಲೂ ಹೋಗ್ತಾ ಇದ್ದಾರೆ. ಸ್ವಲ್ಪ ಅವರ ತಂದೆ ತಾಯಿಯರ ಬಗ್ಗೆ ಹೇಳಲೇಬೇಕು. ಅನೀಶ್ ರಾಮರಾವ್ ಗಾಯತ್ರಿ ಇವರ ಮಗ. ಇಬ್ಬರ ಓದು PUC SSLC ಹೀಗೆ ಇದ್ದಿದ್ದು. ಒಂದು ಸಣ್ಣ ಕಿರಾಣಿ ಅಂಗಡಿಯಿಂದ ಪ್ರಾರಂಭ ಮಾಡುತ್ತಿರುವ ಇವರು ಈಗ ತಕ್ಕ ಮಟ್ಟಿಗೆ ಅನ್ನುವಂತೆ ಜೀವನ. ಮಧ್ಯಮ ವರ್ಗ ಅಂತಾರಲ್ಲ ಹಾಗೆ. ಇದ್ದುದರಲ್ಲಿ ಸಂತೋಷ ಪಡುವುದು ಹೇಗೆ ಅಂತ ಗಂಡ ಹೆಂಡತಿ ಇಬ್ಬರಿಗೂ ಚೆನ್ನಾಗಿ ಗೊತ್ತಿದೆ. ಸಾಕ್ಷಿ ವಿಶ್ವನಾಥ್ ಪೂರ್ಣರ ಮಗಳು. ಪೂರ್ಣ ಡಿಗ್ರಿ ಆಗಿದ್ದರೆ ವಿಶ್ವನಾಥ್ PUC. ವಿಶ್ವನಾಥ್ ಕೂಡ ಒಂದು ಸಣ್ಣ ಬಟ್ಟೆ ಅಂಗಡಿಯಿಂದಲೇ ವ್ಯಾಪಾರ ಪ್ರಾರಂಭಿಸಿದ್ದಾದರೂ ಈಗ ಸಾಧಾರಣ ದೊಡ್ಡದು ಎನ್ನೋ ಮಟ್ಟದ ಬಟ್ಟೆ ವ್ಯಾಪಾರಿ. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣದ ಬಟ್ಟೆ ಮಳಿಗೆ ತೆರೆಯೋ ಬಗ್ಗೆ ಅಂತಿಮ ಘಟ್ಟಕ್ಕೆ ಬಂದಿದೆ. ಅಂದರೆ ಉತ್ತಮ ಮಧ್ಯಮ ವರ್ಗದಲ್ಲೋ ಕಿರು ಶ್ರೀಮಂತರ ವರ್ಗದಲ್ಲೋ ಹಿಡಿಯಬಹುದಾದ ರೀತಿ. ಪೂರ್ಣರಿಗೆ ಸ್ವಲ್ಪ ಶ್ರೀಮಂತಿಕೆಯ ಒಲವು ಜಾಸ್ತಿ. ಈಗ ಸ್ವಲ್ಪ ಹೊರಗೆ ತೋರಿಸಿಕೊಳ್ಳುವುದೂ ಇದೆ. ಕೆಲವೊಮ್ಮೆ ಗಾಯತ್ರಿ ಎದುರು ತೋರಿಸಿಕೊಂಡು ಗರ್ವಪಟ್ಟಿದ್ದಿದೆ. ಆದರೆ ಜೀವನವನ್ನು ಸಂತೋಷವಾಗಿ ಹೇಗೆ ಕಳೆಯೋದು ಅಂತ ಗೊತ್ತಿರೋದು ಅನೀಶ್ನ ತಂದೆ ತಾಯಿಯರಿಗೆ. ಅವರು ಮಗನಿಗೂ ಅದನ್ನೇ ಹೇಳಿದ್ದರೋ ಏನೋ. ಯಾವುದನ್ನೋ ಮನಸ್ಸಿಗೆ ತೆಗೆದುಕೊಳ್ಳದೆ ಸಂತೋಷವಾಗಿ ಬದುಕುವುದು ಅವನಿಗೂ ಗೊತ್ತಿತ್ತು. ವಾಟನಿ, ಜೀವನ ಅಂದರೆ ಈ ಕೆರೆ ದಂಡೆ ಅಂತಾನೆ ಮಾಡಿದ್ದೀಯೋ ಹೇಗೆ ಅಂತ ಸಾಕ್ಷಿ ಅಂದರೆ, ಕಮಾನ್ ಮುದ್ದು, ಈ ಕೆರೆ ದಂಡೆ, ನೀನು, ಈ ನಿನ್ನ ನಡುವಿನ ಮಾತು, ಈ ತಂಗಾಳಿ, ಈ ಮರಗಿಡಗಳು, ಇದೇ ಸತ್ಯ. ಮತ್ತೆಲ್ಲ ತೋರಿಸುವುದಕ್ಕೆ ಡಾಂಬಾಚಾರಕ್ಕೆ ಅಂತ ನನಗೆ ಗೊತ್ತಿದೆ. ನಿನಗೂ ಒಂದು ದಿನ ಹಾಗೆ ಅನ್ನಿಸುತ್ತೆ ಅನ್ನುತ್ತಿದ್ದ ಅನೀಶ್. ನನಗೆ ಆ ನಿನ್ನ ಚಿಗುರು ಮೀಸೆಯಲ್ಲೇ ನನ್ನ ಜೀವನ ಇದೆ ಅನ್ನಿಸ್ತಿದೆ ಅಂತ ಅನೀಶ್ನ ಮೀಸೆ ನೋಡುತ್ತಿದ್ದಳು. ಮತ್ತೆ ಆ ಪಗುರು ಮೀಸೆ ಅಂತ ಅವನು ನಕ್ಕರೆ ಅವಳು ನಗುತ್ತಿದ್ದಳು. ಅವನು ಏನೇ ಮಾತಾಡಿದ್ರೋ ಅದರಲ್ಲೇ ಕಳೆದೋಗಿ ಬಿಡುತ್ತಿದ್ದಳು. ಅನೀಶ್ ಸಾಕ್ಷಿ ಮಟ್ಟಿಗೆ ಶ್ರೀಮಂತ ಪ್ರೀತಿ. ಇಬ್ಬರ ನಡುವಿನ ಪೋಲಿತನದ್ದೇ ಎನ್ನಬಹುದಾದ ಮಾತು. ಇಬ್ಬರೂ ಸ್ವಲ್ಪ ಹೊತ್ತು ತಮ್ಮಿಬ್ಬರ ನಡುವಿನ ಪ್ರೀತಿಯಲ್ಲಿ ಕೆರೆ ದಂಡೆಯಲ್ಲಿ ಕಾಲ ಕಳೆಯೋದು ಅವರ ನಿತ್ಯದ್ದೇ ಕಾಯಕ. ಅವರು ಜೀವನದಲ್ಲಿ ಸಂತೋಷ ಕಾಣುವ ರೀತಿ ಎನ್ನಬಹುದು. ಅಪರೂಪಕ್ಕೆ ಎನ್ನುವಂತೆ ಓದಿನ ಬಗ್ಗೆ ಮಾತಾಡಿದ್ದೂ ಇದೆ. ಅವರಿಬ್ಬರ ನಡುವೆ ಬಿಟ್ಟು ಅವರ ಅತಿರೇಕದ ಮಾತುಕತೆ ಯಾರೆದರೂ ಆಡಿದ್ದೇ ಇಲ್ಲ.
ಹೊರಗಿನವರ ಮಟ್ಟಿಗೆ ಒಳ್ಳೆಯ ಪ್ರೇಮಿಗಳು. ಹೇಗೂ ಮದುವೆ ಆಗುತ್ತಾರೆ, ಇಂದಿಲ್ಲದಿದ್ದರೆ ನಾಳೆ ಅನ್ನುವುದು ಸುತ್ತಲಿನವರಿಗೆ ಗೊತ್ತಿದ್ದ ವಿಷಯ. ಅವರಿಬ್ಬರ ಪ್ರೀತಿಗೆ ಒಂದು ಮೇರೆ ಅಂತ ಇದ್ದ ಹಾಗೆ ಕಾಣದಿದ್ದರೂ ಒಂದು ಮಟ್ಟಕ್ಕಿಂತ ತಮ್ಮ ಪ್ರೀತಿ ದಾಟಿ ಹೋಗಲು ಬಿಟ್ಟಿಲ್ಲ. ಆದರೆ ಮೈಕೈ ಮುಟ್ಟುವುದಿಲ್ಲ ಅಂತೇನೂ ಇಲ್ಲ. ಸಣ್ಣವರಿಂದಲೂ ಅದಕ್ಕೇನು ಮೇರೆ ಇಲ್ಲ ಅಂದರೆ ಹೌದು. ಇರಲಿ ಬಿಡಿ, ಹೇಗೂ ಒಬ್ಬರಿಗೊಬ್ಬರು ಜೀವನ ಸಾಥಿ ಅಂತ ಮನೆಯವರೇ ಬಿಟ್ಮೇಲೆ ಉಳಿದವರಿಗೇನು ಕಷ್ಟ. ಆದರೆ ಇತ್ತೀಚಿನ ದಿನಗಳಲ್ಲಿ ಪೂರ್ಣ ಮಗಳನ್ನು ಅನೀಶ್ನಿಂದ ದೂರ ಇಡಲಿಕ್ಕೆ ನೋಡುತ್ತಾ ಇದ್ದಳು ಅನಿಸುತ್ತಿದೆ. ಸಾಯಂಕಾಲ ಅನೀಶ್ನೊಂದಿಗೆ ಸಾಕ್ಷಿ ತಿರುಗಾಡಲು ಹೋಗ್ತಾ ಇದ್ದಾಳೆ ಅನ್ನುವಾಗ ಏನೋ ಕೆಲಸ ಹೇಳಿ ಮನೆಯಲ್ಲೇ ಇರಿಸಲು ನೋಡುತ್ತಿದ್ದಳು. ಈ ಆಟ ಪೂರ್ಣರದ್ದು ಹೆಚ್ಚು ದಿನ ನಡೆಯಲಿಲ್ಲ. ಒಮ್ಮೆ ನೇರವಾಗಿ ಸಾಕ್ಷಿ ಹೇಳಿಯೇ ಬಿಟ್ಟಳು. ಅಮ್ಮ, ನಿಂದೇನು ಕೆಲಸ? ಮಾರ್ಕೆಟ್ಗೆ ಕರೆದುಕೊಂಡು ಹೋಗೋದು ಏನಿದ್ರೂ ನಾನೊಂದು ಸ್ವಲ್ಪ ಫ್ರೀ ಆಗಿ ಅನೀಶ್ನೊಂದಿಗೆ ಹೋಗಿ ಬಂದ ಮೇಲೆಯೇ. ಅಲ್ಲ ಸಾಕ್ಷಿ, ದಿನ ಹೋಗಿ ಕೆರೆ ದಂಡೆ ಮೇಲೆ ಕೂತು ಏನು ಮಾಡ್ತೀಯಾ ಅಂದರೆ, ಅಮ್ಮ ನಾನೇನು ಮಾಡ್ತೀನಿ ಅಂತ ಇಷ್ಟು ವರ್ಷ ಕೇಳಲಾರದ್ದು ಈಗ ಹೊಸದಾಗಿ ಏನು ಶುರು ಇಟ್ಕೊಂಡಿದೀಯಾ? ಸ್ವಲ್ಪ ಹೊತ್ತಿಯೇ ಕೇಳಿದಳು. ಸಾಕ್ಷಿ, ಈಗ ಡಿಗ್ರಿ ಮುಗಿಸಿ ನೀನು ಮದುವೆಯಾಗಿ ಬೇರೆ ಕಡೆ ಹೋಗಬೇಕಾದವಳು ಅನ್ನುವಾಗ ಅನೀಶ್ ಜೊತೆ ನಿನ್ನ ಮದುವೆ ಮಾಡೋದಿಲ್ಲ ಅನ್ನುವ ಅರ್ಥವೂ ಬರುತ್ತಿತ್ತು. ಅಮ್ಮ, ಏನಿಲ್ಲ, ಈಗಲೇ ವಿಚಾರ ಮಾಡಬೇಡ. ಮದುವೆ ಆಗೋದು ನನ್ನ ವಿಚಾರ, ನೀನು ಅದರ ಬಗ್ಗೆ ತೊಂದರೆ ತಗೊಳ್ಳೋದು ಬೇಡ ಅನ್ನುವಲ್ಲಿ ನನ್ನ ಮದುವೆ ನನ್ನ ವಿಚಾರದಂತೆ ಅಲ್ಲಿ ಅನೀಶ್ಗೂ ಜಾಗ ಇದೆ ಅನ್ನೋದನ್ನು ತಿಳಿಸುತ್ತಿದ್ದಳು. ಮತ್ತು ರಾಜಾರೋಷವಾಗಿ ಅನೀಶ್ನನ್ನು ಭೇಟಿಯಾಗಿ ಕೆರೆ ದಂಡೆಯಲ್ಲಿ ಅನೀಶ್ನೊಂದಿಗೆ ಸಮಯವನ್ನು ಕಳೆಯುತ್ತಿದ್ದಳು. ಹೇ ಹನಿ, ಯಾಕೋ ಅಮ್ಮ ಇತ್ತೀಚೆಗೆ ತುಂಬ ಕಟ್ಟುಪಾಡು ಮಾಡ್ತಾ ಇದ್ದಾರೆ. ನಾವು ಕೂಡಿ ಇರೋದು ಯಾಕೋ ಅವರಿಗೆ ಸಮಾಧಾನವಿಲ್ಲ. ಅಕಸ್ಮಾತಾಗಿ ನಮ್ಮ ಈ ಕೆರೆ ದಂಡೆಗೆ ಬರೋದಾಗ್ಲಿ, ನಾವು ಕೂಡಿ ಇರೋದನ್ನು ನಿರ್ಬಂಧಿಸಿದರೆ ಏನು ಮಾಡೋದು? ಹೇಗೋ ಅಮ್ಮ ತಮ್ಮನ್ನು ದೂರ ಮಾಡೋ ವಿಚಾರದಲ್ಲಿರೋದು ಸಾಕ್ಷಿಳಿಗೆ ಗೋಚರಿಸುತ್ತಿತ್ತು. ನೋಡು ಮುದ್ದು, ಎಲ್ಲಿ ಏನೇ ಆದರೂ ನಾನು ನಿನ್ನನ್ನಷ್ಟೇ ಪ್ರೀತಿ ಮಾಡಿರೋದು. ನನ್ನ ಬಗ್ಗೆ ಮಾತ್ರ ನಾನು ಹೇಳಬಹುದು. ನಿನ್ನ ಬಿಟ್ಟು ಇನ್ಯಾರನ್ನೋ ನನ್ನ ಮನದ ಬಾಗಿಲಿಗೆ ಬಿಡೋದೇ ಇಲ್ಲ. ಅದು ಸಾಧ್ಯವೂ ಇಲ್ಲ. ಅಷ್ಟರ ಮಟ್ಟಿಗೆ ನಾ ಹೇಳಬಹುದು. ಮುಂದುವರಿದು, ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ತಂದೆ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಮುಂದೆ ಹೋಗಿರುವುದರಿಂದ ಅವರ ಮನಸ್ಸಿನಲ್ಲಿ ನಿನ್ನನ್ನು ನನ್ನ ಜೊತೆ ತಿರುಗಲಿಕ್ಕೆ ಬಿಡದಿರುವುದಕ್ಕೆ ಅವರದೇ ಕಾರಣವೆಂದರೆ ಸ್ಟೇಟಸ್. ಅದಕ್ಕೆ ನಾನೇನು ಹೇಳಲಾರೆ. ನನಗೂ ಅಷ್ಟೇ ಅನಿ, ನಿನ್ನನ್ನು ಬಿಟ್ಟು ಪ್ರೀತಿ ಅಂದರೆ ಅದು ಸಾಧ್ಯವೇ ಇಲ್ಲ. ಆದರೆ ಅಮ್ಮ ಈಗ ಮಾಡ್ತಾ ಇರೋ ರೀತಿ ನೋಡಿದ್ರೆ ನನ್ನ ಪ್ರೀತಿಯ ಬೀಜ ಫಲ ಕೊಡಲಿಕ್ಕಿಲ್ಲ ಅನ್ನೋ ಸಂಶಯವೇ ಬರ್ತಾ ಇದೆ. ಮುದ್ದು, ಇವತ್ತು ನೀ ತುಂಬ ಮುದ್ದಾಗಿ ಕಾಣ್ತಾ ಇದ್ದೆ. ಯಾಕೋ ನಿನ್ನ ಮೇಲೆ ನಿತ್ಯಕ್ಕಿಂತ ಹೆಚ್ಚು ಪ್ರೀತಿ ಬಂದಿದೆ. ಸರಿ, ಹಾಗಾದರೆ ನೀ ಹೀಗೆ ಮಾಡು, ಅದು ಹಾಗಾಗುತ್ತೆ. ಆಮೇಲೆ ನೀ ಬೇಡ ಅಂದರೂ ನನ್ನಮ್ಮ ನಿನ್ನನ್ನೇ ಜೊತೆ ಮಾಡಬೇಕು. ಏನಂತೀಯ? ಗ್ರೇಟ್ ಐಡಿಯಾ ನಿಂದು ಮುದ್ದು. ಅದಕ್ಕೆ ನಿಂಗೆ ಗಂಡು ಬೇರೆ ಅಂತಾರೆ. ಹೇ, ನಿಂದು ಹೇಳಬೇಕಾ? ಆ ದಿವಸ ಲಂಗ ಅದೇನೋ ನೀನು ಸಣ್ಣವಳಿದ್ದೆ, ನಾನು ಸಣ್ಣವನಿದ್ದೆ. ಏನೋ ಅವಾಗೇನನ್ಸಿತ್ತೋ, ಹೀಗೆ ಗೊತ್ತಿರುತ್ತಾ? ನೀ ಸುಮ್ಮನೆ ಇದೆಯಾ? ಇಲ್ಲ ಗಂಡ್ಬೀರಿ, ನಾನು ನಿಕ್ಕರ್ ಹೇಳ್ದಲ್ಲ, ಅದು ಸರಿಯಾ ಎನ್ನುವಂತೆ ನಕ್ಕ. ಅವಳು ನಕ್ಕಳು. ಹೌದು, ಸಣ್ಣವರಿದ್ದಾಗ ಏನೆಲ್ಲ ಚೇಷ್ಟೆ ಮಾಡಿರ್ತೀವಿ. ಮನೆಯಲ್ಲೂ ಅದೇನೋ ದೊಡ್ಡದಾಗಣಿಸಲ್ಲ. ಆದರೆ ಹೀಗೆ ಮಾಡಿದ್ರೆ, ಆದರೆ ಈಗಲೂ ನಿನ್ನ ಚೇಷ್ಟೆ ಏನು ಕಡಿಮೆ? ಅಪ್ಪ ಅಮ್ಮ ನೋಡಿಲ್ಲ ಅಷ್ಟೇ. ಅನೀಶ್ ಅವಳನ್ನೇ ನೋಡುತ್ತಾ ಹೇಳಿದ. ನನ್ನೇ ನೀನು ನೋಡ್ತೀಯಾ? ಏನು ಕೋತಿ ಕುಣಿತದಾ ಎಂದು ಕೈ ಜೋರಾಗಿ ಗಯ್ಯಾಳಿ ಹೆಣ್ಣಿನ ರೀತಿ ಅಲ್ಲಾಡಿಸಿದಳು. ಹಾಂ, ಈ ಕೋತಿ ಕುಣಿತಾ ಇದೆ. ಅರ್ಥಗರ್ಭಿತವಾಗಿ ನಕ್ಕ. ಬರೀ ಬೇಡದ ವಿಚಾರ ಮಾಡಲು ಬೇಗ ಬರುತ್ತೆ. ಅಂಥದ್ರಲ್ಲಿ ಡಿಗ್ರಿ ಇದ್ದರೆ ನೀನೇ ರ್ಯಾಂಕ್ ಬರ್ತಿದ್ದೆ ಅನಿಸುತ್ತೆ. ನೀನು ವಿಚಾರ ಮಾಡಿದ್ದು ತನಗೆ ತಿಳಿಯಿತು ಅನ್ನೋ ರೀತಿ ಹೇಳಿದಳು. ನಿಂದು ಬರೀ ಪೋಲಿ ವಿಚಾರ ಮಾಡೋದ್ರಲ್ಲೇ ದಿನ ಹೋಯ್ತು. ನಾನಿದ್ದ ವಿಚಾರ ಇದ್ದ ರೀತಿ ಹೇಳಿದೆ. ಡಿಗ್ರಿ ಇದ್ದರೆ ನೀನೇ ನನ್ನ ಮೀರಿಸ್ತಿದ್ದೆ, ನೀನೇನು ಕಡಿಮೆ ಇಲ್ಲ ಅನ್ನೋ ರೀತಿ ಹೇಳಿದ. ನಾವು ಹೇಗಿದ್ರೂ ಮೇಡ್ ಫಾರ್ ಈಚ್ ಅದರ್. ನಮ್ಮ ಮಾತೇ ನಮಗೆ ಚಂದ, ಅಥವಾ ನಮ್ಮ ಮಾತು ನಮಗೆ ಚಂದ ಅಂತ ಬಾಯಿ ತುಂಬ ನಕ್ಕಳು. ಹೇ ಮುದ್ದು, ನೀನು ಆ ಹುಣ್ಣಿಮೆ ಚಂದ್ರನ ನಗೆ ನಕ್ಕರೆ ಕಪ್ಪು ಹಲ್ಲು ಕಂಡುಬಿಡುತ್ತೆ. ಸ್ವಲ್ಪ ಸಣ್ಣಗೆ ನಗು ಅನ್ನುತ್ತಾ ಅವಳನ್ನೇ ನೋಡುತ್ತಾ ಮುಸಿ ಮುಸಿ ನಕ್ಕನು. ಹೌದು,
ನಂದು ಕಪ್ಪು ಹಲ್ಲೊಂದಿದೆ ಅಂತ ಛೇಡಿಸ್ತೀಯಾ? ನಿಂದು 2 ಹಲ್ಲು ಹುಳ ತಿಂದಿದೆ, ಅದನ್ನು ನೋಡ್ಕೊ ಮೊದಲು. ಮತ್ತ್ಯಾಕೆ ನನ್ನ ಹಿಂದೆ ಬರ್ತೀಯಾ? ನಾನೆಲ್ಲಿ ಬರೋದು, ನೀನೇ ಬರ್ತೀಯಾ? ಹೋಗ್ಲಿ ಬಿಡು, ಈಗ ಮನೆಗೆ ಹೋಗುವ ಎನ್ನುತ್ತಾ ಹೇಳುತ್ತಿದ್ದಾಗ ಮುಖ ಮುಂದೆ ತಂದು ಒಂದು ಮುತ್ತು ಕೊಟ್ಟೇ ಬಿಟ್ಟಳು. ಅನೀಶ್ನ ಮುತ್ತಿಡಲಿ ಅನ್ನೋದೇ ಅವಳ ಅಪೇಕ್ಷೆ. ನಡಿ ಹೋಗುವ. ಮುಂದೆ ಹೆಜ್ಜೆ ಇಡುತ್ತಿದ್ದಂತೆ ಅವನ ಎಡಗೈ ಬೆರಳುಗಳ ನಡುವೆ ತನ್ನ ಬಲಗೈ ಬೆರಳುಗಳನ್ನು ಲಾಕ್ ಮಾಡಿದಳು. ಅವನು ನಸುನಗುತ್ತಾ ಅವಳ ಎಡಗೆನ್ನೆಗೆ ಮುತ್ತಿಟ್ಟನು. ಅವಳು ಎಡಗೈ ಬೆರಳಲ್ಲಿ ತನ್ನ ತುಟಿ ಮುಟ್ಟಿದಳು. ನಿನ್ನ ಅಪೇಕ್ಷೆ ತುಂಬ ಆಯಿತು, ನಡಿ ಹೋಗುವ ಅಂತ ಹೇಳಿದನಾದರೂ ಆ ಗುಲಾಬಿ ಮನಸೆಳೆಯಿತೇನೋ ಅವಳ ಅಪೇಕ್ಷೆ ಪೂರ್ತಿಗೊಳಿಸಿದನು. ಎಂಥ ತೊಂದರೆಯಲ್ಲೂ ಆನಂದದ ಕ್ಷಣವನ್ನು ತಪ್ಪಿ ಹೋಗದಂತೆ ನೋಡಿಕೊಳ್ಳೋದು ಇಬ್ಬರಿಗೂ ಗೊತ್ತು. ಮನೆಗೆ ಹೋದವಳಿಗೆ ಅಮ್ಮ ಪೂರ್ಣ ಶಾಲೆ ಶುರುವಿಟ್ಟರು. ಎಲ್ಲಿಗೆ ಹೋಗಿದ್ದು? ಕ್ಲಾಸ್ ಬಿಟ್ಟ ಮೇಲೆ ಹೊರಗೆ ತಿರುಗಾಡ್ತಾ ಇರಬೇಡ ಅಂದರೆ ಕೇಳ್ತೀಯಾ? ಎಲ್ಲ ಗಂಡ್ಬೇರಿ ಅಂತ ಹೆಸರಿಟ್ಟಿದ್ದು ಸಾಲ್ದಾ? ಅಮ್ಮ, ಹೊರಗೆ ಹೋಗಲೇಬಾರ್ದು ಅಂದರೆ ಅದೇ ಹೇಗೆ? ನೀನು ಮಾತ್ರ ಬೇಕಾದಲ್ಲಿಗೆ ಬೇಕಾದ ಹಾಗೆ ಹೋಗಂದ್ರೆ ಅಡ್ಡಿ ಇಲ್ಲ. ಏನೇ ನನಗೆ ಕೇಳ್ತೀಯಾ? ಪೂರ್ಣ ಸಿಟ್ಟಿನಲ್ಲಿ ಹೇಳಿದಳು. ಅಮ್ಮ, ಈಗ ನಾನು ಸಣ್ಣವಳಲ್ಲ. ಹೌದು, ಅನೀಶ್ ಹತ್ರನೇ ಮಾತಾಡೋಕೆ ಕೆರೆ ದಂಡೆಗೆ ಹೋಗಿದ್ದೆ, ಏನಾಯಿತು ಅನ್ನುವಂತೆ ನೋಡಿದಳು. ತಡಿ, ನಿಂಗೆ ಅಪ್ಪ ಬರಲಿ, ಅವರೇ ಹೇಳಿದ್ದು ನಿಂಗೆ ಅನೀಶ್ ಹತ್ರ ಹೋಗ್ಲು ಬಿಡಬೇಡ ಅಂತ. ಇವತ್ತು ನೀ ಹೀಗೆ ಹೇಳಿದ್ದು ಕೇಳಲಾರದವಳು ನಾಳೆ ಏನು ಬೇಕಾದರೂ ಮಾಡಬಹುದು. ನಾನೇನು ಮಾಡಿಲ್ಲ, ಅಪ್ಪ ಬರಲಿ, ನಾನು ಕೇಳ್ತೇನೆ. ನಾನು ಯಾಕೆ ಅನೀಶ್ ಹತ್ರ ಮಾತಾಡೋಕ್ಕೆ ಹೋಗಬಾರ್ದು ಅಂತ? ಕೇಳು, ಒಳ್ಳೆ ಮಂಗಳಾರತಿ ಮಾಡಿಸ್ಕೊ. ನನಗೂ ಬೈತಾರೆ, ನಿಂಗೆ ಒಬ್ಬಳೆ ಮಗಳನ್ನು ಕೂಡ ಚೆನ್ನಾಗಿ ಬೆಳೆಸೋಕ್ಕೆ ಆಗಲಿಲ್ಲ ಅಂತ. ನಿನ್ನ ಸಲುವಾಗಿ ನಾನು ಹೇಳಿಸ್ಕೊಳ್ಬೇಕು. ಎಲ್ಲಿಯ ಅನೀಶ್ ತಾಗಿಕೊಂಡನೋ ಎಲ್ಲ ಕರ್ಮ ಅನ್ನುತ್ತಾ ಹಣೆ ಚಚ್ಚಿಕೊಂಡಳು ಪೂರ್ಣ. ಅಂದು ಅಪ್ಪ ವಿಶ್ವನಾಥ್ ಬಂದಾಗ ಅವರು ಮಗಳನ್ನು ಕರೆದು ಹೇಳಿದರು. ಸಾಕ್ಷಿ, ನೋಡು ಮಗಳೇ, ಇನ್ನೂ ಕೂಡ ಅಲ್ಲಿ ಇಲ್ಲಿ ತಿರುಗೋದು, ಆ ಅನೀಶ್ ಹತ್ರ ಕೆರೆ ದಂಡೆ ಮೇಲೆ ಸಮಯ ಕಳೆಯೋದು ಸರಿಯಲ್ಲ. ಕಾರಣ ನೀನು ಮದುವೆ ಆಗಬೇಕಾದವಳು, ಮತ್ತು ಇದೆಲ್ಲ ಈಗ ಕಾಲೇಜ್ ಮುಗಿಯುವವರೆಗೆ ಸರಿ. ನಂತರ ನೀ ಅವನ ಹತ್ರ ಹೋಗೋದು ಬಿಡಲೇಬೇಕು. ಇನ್ನು ಕೆಲವೇ ದಿನಗಳಷ್ಟೇ ಇದೆ. ಅದು ಕೇವಲ ಒಂದು ಗೆಟ್ ಟುಗೆದರ್ ಅಂತ ಇಟ್ಟಿದ್ದಾರೆ ಅಂತ ಪ್ರಿನ್ಸಿಪಲ್ ಹೇಳಿದ್ರು. ಅಪ್ಪ, ನನಗೆ ಅನೀಶ್ನೇ ಇಷ್ಟ. ನಾನು ಅವನನ್ನು ಪ್ರೀತಿಸ್ತಾ ಇದ್ದೇನೆ. ಅವನನ್ನೇ ಮದುವೆ ಆಗಲು ಇಷ್ಟಪಡ್ತೇನೆ. ಇಲ್ಲ, ನೀ ಅವನನ್ನು ಮದುವೆ ಆಗೋದು ಬೇಡ. ನಮ್ಮ ಸ್ಟೇಟಸ್ ಲೆಕ್ಕದಲ್ಲಿ ನಾನು ಹುಡುಗನನ್ನು ನೋಡಿ ಮದುವೆ ಮಾಡೋದು. ನಿನ್ನ ಆ ಪ್ರೀತಿ ಗೀತಿ ಎಲ್ಲ ಜೀವನದಲ್ಲಿ ಏತಕ್ಕೂ ಬರಲಾರದ್ದು. ನಿನಗೆ ಈಗ ವಯಸ್ಸಿದೆ, ಏನೆಲ್ಲ ಅಂದುಕೊಳ್ಳುತ್ತಿ ಹಾಗೆಲ್ಲ ಜೀವನ ಅಷ್ಟು ಸುಲಭವಾದದ್ದಲ್ಲ. ಅಪ್ಪ, ನನ್ನ ಜೀವನ ಹೇಗೂ ನಾನೇ ಅನುಭವಿಸೋದು. ಅದಕ್ಕೆ ನೀವ್ಯಾರು ಬಂದು ಏನು ಮತ್ತೇನೋ ಹೇಳಲಿಕ್ಕಿದ್ದಳು. ಸಾಕ್ಷಿ, ಒಬ್ಬಳೆ ಮಗಳು ಅಂತ ಪ್ರೀತಿ ಇದೆ. ಆದರೆ ನನ್ನ ಕಣ್ಣೆದುರೇ ಜೀವನ ಮಾಡಲಿಕ್ಕೆ ಯಾರೋ ಒಬ್ಬರನ್ನು ಕಟ್ಟಿ ಕೈ ಬಿಡುವ ಮೂರ್ಖ ಅಪ್ಪನಂತೂ ಅಲ್ಲ. ನೀನು ನಿನ್ನನ್ನು ಸರಿ ಮಾಡಿಕೋ. ತಾನು ನಿನ್ನನ್ನು ಅನೀಶ್ಗೆ ಕೊಟ್ಟು ಮದುವೆ ಮಾಡಲು ಸಾಧ್ಯವೇ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿ, ನನಗೂ ನನ್ನ ಮಗಳ ಬಗ್ಗೆ ನನ್ನದೇ ಆಸೆ ಎಲ್ಲ ಇರುತ್ತೆ ಅನ್ನುತ್ತಾ ಹೊರಗೆ ನಡೆದರು. ತುಂಬ ಸಿಟ್ಟಿನಲ್ಲೂ ಇದ್ದರು. ಹಾಗೆ ಹೊರಗೆ ಹೋಗುವಾಗ ಪೂರ್ಣಾಳನ್ನು ಕರೆದು ಹಿಗ್ಗಾಮುಗ್ಗಿ ಬೈದರೂ ಕೂಡ. ನಾನೇನು ಮಾಡಲಿ ದೇವ್ರೆ ಅಂತ ಅಳುತ್ತಾ ಪೂರ್ಣ ಕೋಣೆ ಸೇರಿದಳು. ಮಗಳಿಗೆ ಮೊದಲೆಲ್ಲ ಅನೀಶ್ ಹತ್ರ ಮಾತಾಡೋಕೆ ಕೆರೆ ದಂಡೆಗೆ ಹೋಗುವಾಗ ತುಟಿ ಪಿಟಿಕ್ಕನ್ನದ ವಿಶ್ವನಾಥ್ ಇತ್ತೀಚೆಗೆ ಏಕಾಏಕಿ ಪೂರ್ಣ ಸಾಕ್ಷಿ ಇಬ್ಬರ ಹತ್ತಿರ ಮಾತನಾಡುವಾಗಲೂ ಸಿಟ್ಟಿನಿಂದಲೇ ಮಾತಾಡುತ್ತಾರೆ. ಯಾಕೋ ಇದು ಅತಿರೇಕಕ್ಕೆ ಬಂದಂತೆ ಅನ್ನಿಸಿತು ಸಾಕ್ಷಿ ಪೂರ್ಣ ಇಬ್ಬರಿಗೂ. ಈಗ ಪೂರ್ಣಾಳು ಒಂದು ರೀತಿಯ ಜಿದ್ದಿನ ಮನಸ್ಸಿನವಳಾದಳು. ಹೌದು, ಇಷ್ಟು ದಿನ ಪ್ರೀತಿ ಮಾಡುವಾಗ ಇವರಿಗೆ ಗೊತ್ತಿರಲಿಲ್ಲವೋ? ಈಗ ತಾನು ಮಾತಾಡದ ಬಗ್ಗೆ ಹೇಳುತ್ತಿರುವ ಇವರೆಲ್ಲಿ ಇಷ್ಟು ದಿನದವರೆಗೆ ಮಾತಾಡಿದ್ದಾರೆ? ಈಗ ಮಗಳು ನಡೆದುಕೊಳ್ಳುತ್ತಿರುವುದು ಇವರಿಗೆ ಸರಿ ಕಾಣುತ್ತಿಲ್ಲ. ಅವಳು ಅನೀಶ್ನೊಡನೆ ಮೊದಲಿಂದಲೂ ಆಟ ಆಡುವುದು, ತಿರುಗಾಡುವುದು, ಕೆರೆ ದಂಡೆ ಮೇಲೆ ಕುಳಿತುಕೊಳ್ಳುವುದು ಎಲ್ಲ ಮಾಡುವಾಗ ವಯಸ್ಸಿಗೆ ಬಂದಿರುವ ಮಕ್ಕಳು ಪ್ರೀತಿ ಆಗದೇ ಇದ್ದಿತಾ? ಈಗ ಇವರು ಹೇಳುವುದಾದರೂ ಯಾರಿಗೆ? ಇರುವ ಒಬ್ಬಳೆ ಮಗಳಿಗೆ, ಹೆಂಡತಿಗೆ. ಆ ಕೆರೆ ದಂಡೆಯ ಮೇಲೆ ಇಬ್ಬರಿಗೂ ಅಷ್ಟೊಂದು ಪ್ರೀತಿ ಇರಲು ಮತ್ತೂ ಒಂದು ಕಾರಣವಿದೆ. ಅದೇ ಅವರಿಬ್ಬರು ಕೂಡಿ ತಿಂದ ಒಂದು ಮಾವಿನ ಹಣ್ಣಿನ ಗೊರಟನ್ನು ಇಲ್ಲಿಯೇ ನೆಟ್ಟಿದ್ದಾರೆ. ಇವರೊಂದಿಗೆ ಅದು ಬೆಳೆದಿದೆ. ಅದು ಇನ್ನೂ ಫಲ ಕೊಟ್ಟಿಲ್ಲ.
ಆದರೂ ಚೆನ್ನಾಗಿ ಬೆಳೆಸಿದ್ದಾರೆ. ಈಗ ಮಾತಿನಲ್ಲಿ ಪೂರ್ಣ ಸಾಕ್ಷಿ ಪರ ಆದಂತೆ ಆದಳು. ಅವಳು ಮಗಳು ಅನೀಶ್ನನ್ನು ಪ್ರೀತಿ ಮಾಡಿದರೆ ತಪ್ಪೇನು ಅನ್ನುವ ವಿಚಾರಕ್ಕೆ ಬಂದಂತೆ ಕಾಣಿಸುತ್ತಿತ್ತು. ಪೂರ್ಣ ಸಾಕ್ಷಿಗೆ ಬಾಯಿ ಬಿಟ್ಟೆ ಹೇಳಿದಳು, ನೋಡು ಸಾಕ್ಷಿ, ಅಪ್ಪ ಹೇಗೆ ಹೇಳಿದ್ದಾರೆ ಹಾಗೆ ನಿನಗೆ ಹೇಳಿದ್ದೆ. ನೀನು ಅನೀಶ್ನನ್ನು ಯಾವಾಗಿನಿಂದಲೂ ಪ್ರೀತಿ ಮಾಡ್ತಾ ಇರೋದು ನನಗೂ ಗೊತ್ತು, ಅಪ್ಪನಿಗೂ ಗೊತ್ತು. ಅವರು ಇತ್ತೀಚೆಗೆ ನಿನ್ನನ್ನು ಅನೀಶ್ನ ಹತ್ತಿರ ಹೋಗದಂತೆ ತಡೆಯಲು ನನಗೆ ಹೇಳಿದ್ದರಿಂದ ಹಾಗೆ ಮಾಡುತ್ತಿದ್ದೆ. ನೋಡು ಸಾಕ್ಷಿ, ಇನ್ನು ನಾನೇನು ಹೇಳಲು ಬರುವುದಿಲ್ಲ. ನಿನ್ನಿಂದ ನನಗೆ ಕಷ್ಟ ಆದರೂ ಅಡ್ಡಿ ಇಲ್ಲ. ನಿನ್ನ ಇಷ್ಟ ಪ್ರಕಾರ ನೀನು ನಡೆದುಕೋ. ಆದರೆ ಅಪ್ಪನ ವಿರೋಧವನ್ನು ನೀ ಎದುರಿಸಬೇಕಾಗುತ್ತದೆ. ಅಷ್ಟು ಸುಲಭದಲ್ಲಿ ನಿನ್ನ ಅನೀಶ್ ಪ್ರೀತಿ ಒಪ್ಪಿಕೊಳ್ಳೋದೇ ಇಲ್ಲ. ಅದು ಎಲ್ಲಿಗೆ ಮುಟ್ಟುತ್ತೋ ನನಗಂತೂ ಗೊತ್ತಿಲ್ಲ. ಅಮ್ಮ, ಹಾಗಿದ್ರೆ ನೀನು ನಿನ್ನಿಷ್ಟಕ್ಕೆ ನಮ್ಮಿಬ್ಬರೂ ತಿರುಗುವುದನ್ನು ಒಪ್ಪುತ್ತೀಯಾ ಅಂತ ಸ್ವಲ್ಪ ಖುಷಿಯಿಂದೆಂಬಂತೆ ಹೇಳಿದಳು. ಆದರೆ ಅಪ್ಪ, ಹೀಗೆ ನೀನು ಅನೀಶ್ನನ್ನು ಭೇಟಿ ಮಾಡೋದು ಒಪ್ಪೋದು ಸಾಧ್ಯವೇ ಇಲ್ಲ. ನನ್ನ ಮಾತಂತೂ ಕೇಳುವುದೇ ಇಲ್ಲ. ಇನ್ನು ಹೇಗೆ ಮಾಡುತ್ತಿ ನಿನಗೆ ಬಿಟ್ಟಿದ್ದು. ಗಾಯತ್ರಿ ಹತ್ರ ಮಾತಾಡೋಕ್ಕೆ ಹೋಗಲೇಬಾರ್ದು ಅಂತ ಅಪ್ಪ ಹೇಳಿದ್ದಾರೆ. ಅಲ್ಲಿಗೆ ಹೋದ್ರು ಒಳ್ಳೆ ಡ್ರೆಸ್ ಮಾಡಿ ನಮ್ಮ ಸ್ಟೇಟಸ್ನಲ್ಲಿಯೇ ಹೋಗಬೇಕು ಅಂತ ಹೇಳಿದ್ದು ಅಪ್ಪನೇ. ತಾಯಿ ತನ್ನ ಮನಸ್ಸಿನಲ್ಲಿದ್ದುದನ್ನು ಹೇಳಿಬಿಟ್ಟಳು. ಇರಲಿ ಅಮ್ಮ, ನನಗೀಗ ಎಲ್ಲ ಗೊತ್ತಾಯ್ತು. ಅಪ್ಪ ನನ್ನನ್ನು ಪ್ರೀತಿ ಮಾಡೋದು ಕೂಡ ಅವರ ಸ್ಟೇಟಸ್ ಸಲುವಾಗಿಯೇ ಅಂತ. ಎಲ್ಲಿ ನಾನು ಅನೀಶ್ ಹತ್ರನೇ ಕೂಡಿಕೊಂಡು ಅವನನ್ನೇ ಮದುವೆ ಹಾಕ್ತೀನೋ ಅನ್ನೋ ಭಯದಲ್ಲಿ ಹೀಗೆ ಮಾಡ್ತಾ ಇದ್ದಾರೆ ಅನ್ನುತ್ತಾ ನೋವಿನಲ್ಲಿ ಸಾಕ್ಷಿ ಹೇಳಿದಳು. ನಿನ್ನನ್ನು ಅನೀಶ್ ಸಂಗಡ ಮದುವೆ ಆಗಲಿಕ್ಕೆ ಅಪ್ಪ ಬಿಡೋದೇ ಇಲ್ಲ. ಹಾಗಾಗಿ ನಿನ್ನ ಜೀವನ ಎಲ್ಲಿ ಹಾಳಾಗುತ್ತೋ ಅನ್ನೋ ಭಯಕ್ಕೆ ನೀನು ಅವನ ಹತ್ರ ಮಾತಾಡಬೇಡ ಎನ್ನುವುದು. ಪೂರ್ಣ ತನ್ನ ವಿಚಾರವನ್ನು ಪೂರ್ತಿಯಾಗಿ ಹೇಳಿಬಿಟ್ಟಳು. ನೋಡ್ತಾನೆ ಅಮ್ಮ, ನನ್ನ ಹಣೆ ಬರಹದಲ್ಲಿ ಇದ್ದಂತಾಗಲೇ ಇನ್ನೇನು ಮಾಡುವುದು. ಅಪ್ಪ ನನ್ನ ಪ್ರೀತಿಯನ್ನು ತಿಳಿಯದೆ ತಮ್ಮ ಸ್ಟೇಟಸ್ಗಾಗಿ ಅದನ್ನು ಬಲಿ ಕೊಡುತ್ತಾರೆ ಅನಿಸಿದೆ. ಏನು ಮಾಡುವುದೆಂದು ನನಗಂತೂ ತಿಳಿಯುತ್ತಿಲ್ಲ. ಅಮ್ಮನಿಗೆ ಹೇಳಿ ಅನೀಶ್ನ ಹತ್ತಿರ ಬಂದಳು. ಅನೀಶ್ಗೆ ವಿಷಯವನ್ನು ತಿಳಿಸಿ ಹೇಗೆ ಮಾಡುವುದೆಂದು ಚಿಂತಿತಳಾದಳು. ನೋಡು ಮುದ್ದು, ಇಂಥ ಸಮಯದಲ್ಲಿ ಎಲ್ಲ ಪ್ರೀತಿ ಮಾಡೋರು ಮನೆಯಿಂದ ದೂರ ಎಲ್ಲೋ ಹೋಗಿ ತಮ್ಮ ಜೀವನ ಪ್ರಾರಂಭಿಸುತ್ತಾರೆ. ಹಾಗೆ ಮಾಡುವ ಅನ್ನುತ್ತೀಯಾ ಹೇಗೆ? ಅನೀಶ್ ಕೇಳಿದನು. ಹಾಗೆ ಮಾಡೋಣ ಅಂತೀಯಾ? ಏನೂ ನಿರ್ಧರಿಸಲಾಗದೆ ಅವಳು ಪುನಃ ಅವನನ್ನೇ ಕೇಳಿದಳು. ಹಾಗೆ ಮಾಡೋದು ಎರಡೂ ಮನೆಯಲ್ಲಿ ನಾವು ಮೋಸ ಮಾಡಿದಂತೆ ಆಗುತ್ತದೆ. ಅವರು ನಮ್ಮಲ್ಲಿ ನಂಬಿಕೆ ಇಟ್ಟು ಹೀಗೆ ತಿರುಗಾಡಲು ಬಿಟ್ಟಿದ್ದರು. ನಿನಗೆ ಈಗ ಬಿಡುತ್ತಿಲ್ಲ. ನನ್ನ ಮನೆಯಲ್ಲಿ ನಾನು ಹೇಳಿಯೇ ಹೊರಗೆ ಬರಬಹುದು. ಆದರೆ ಈ ಕೂಡಲೇ ನಮ್ಮ ಜೀವನ ನಾವೇ ಮಾಡಿಕೊಂಡು ಹೋಗಲು ಕಷ್ಟ ಸಾಧ್ಯ. ಅದ್ಯಾಗೋ ಹಾಗೆ ಹೊರಬಂದರೆ ನಿನ್ನ ಮನೆಯಲ್ಲಿ ಗೊತ್ತಾದರೆ ಏನೆಲ್ಲ ಅನಾಹುತ ಆಗುತ್ತೋ ಅನ್ನೋದನ್ನು ವಿಚಾರ ಮಾಡಿದ್ರೆ ಇದು ಸರಿಯಲ್ಲ ಅನಿಸುತ್ತದೆ. ಬೇರೆ ಯಾವ ಮಾರ್ಗವೂ ನಮಗೆ ಸಾಧ್ಯವಿಲ್ಲ. ನನಗೆ ಈ ಜೀವನ ಬೇಡ ಅನಿಸಿದೆ ಹನಿ. ತುಂಬ ಬೇಸರದಿಂದ ದುಃಖದಿಂದ ಸಾಕ್ಷಿ ಹೇಳಿದಳು. ತನ್ನ ಪ್ರೀತಿಗೆ ಅರ್ಥನೇ ಇಲ್ಲದಂಗೆ ಅಪ್ಪ ಮಾಡುತ್ತಿರುವುದು ನೆನೆದು. ಹಾಗೆಲ್ಲ ವಿಚಾರ ಮಾಡಬೇಡ ಮುದ್ದು. ಆದ್ರಿಂದ ಏನೂ ಆಗಲ್ಲ. ನಾವಿಬ್ಬರೂ ಒಬ್ಬರಿಗೊಬ್ಬರು ಅಂತ ಜೀವ ಬಿಟ್ಟರೆ ಏನು ಮಾಡಿದಂತೆ ಆಗಲ್ಲ. ಹೋಗಲಿ, ನಿನ್ನ ಅಮ್ಮನಿಗಂತೂ ನೋವಾಗುತ್ತೆ. ನಮ್ಮ ಮನೆಯಲ್ಲಿ ಇಬ್ಬರಿಗೂ ಸಾಕಷ್ಟು ದುಃಖವಾಗುತ್ತೆ. ಅದಕ್ಕೆ ತಂದೆಗೆ ಹೇಳಿ ನೋಡು. ಎಷ್ಟಂದ್ರೂ ತಂದೆ ಕರಗಬಹುದು ಅನ್ನಿಸುತ್ತೆ. ಸರಿ, ಒಮ್ಮೆ ನೀ ಹೇಳಿದಂತೆ ಮಾಡುತ್ತೇನೆ. ಆದರೂ ಅಪ್ಪ ಒಪ್ಪುತ್ತಾರೆ ಅನ್ನೋ ನಂಬಿಕೆ ನನಗೆ ಸ್ವಲ್ಪವೂ ಇಲ್ಲ. ಅವಳ ಹತ್ತಿರ ಅಪ್ಪ ಅಂದು ನಡೆದುಕೊಂಡ ರೀತಿಯಲ್ಲೇ ಅವಳಿಗೆ ಅನ್ನಿಸಿತ್ತು. ಅಪ್ಪ ಯಾವುದಾದರೂ ಶ್ರೀಮಂತ ಹುಡುಗನಿಗೆ ತನ್ನನ್ನು ಕಟ್ಟುತ್ತಾರೆ ಎಂದು. ಮನೆಯಲ್ಲಿ ಅಂದು ತಂದೆಗೆ ತನ್ನದೇ ರೀತಿಯಲ್ಲಿ ಹೇಳುವ ಪ್ರಯತ್ನ ಮಾಡಿದಳು. ಇಲ್ಲ, ಸುಮ್ಮನಿರು. ನಿನಗೆ ಜೀವನ ಅಂದರೆ ಗೊತ್ತಿಲ್ಲ. ಆ ಅನೀಶ್ನನ್ನು ಮದುವೆಯಾಗಿ ನೀನು ಎಷ್ಟು ಸುಖವಾಗಿರುತ್ತೆ ಅಂತ ನನಗೆ ಗೊತ್ತು. ಪುನಃ ಪುನಃ ನನ್ನ ಹತ್ರ ಈ ವಿಷಯ ಮಾತಾಡಬೇಡ. ಒಳ್ಳೆ ಹುಡುಗನ್ನೇ ನೋಡಿ ನಿನಗೆ ಮದುವೆ ಮಾಡುತ್ತೇನೆ. ಜೀವನವೆಲ್ಲ ಸುಖವಾಗಿರಬಹುದು. ಹೀಗೆ ಅಪ್ಪನ ದುಸುಮುಸು. ಕೆರೆ ದಂಡೆಯಲ್ಲಿ ಇವರ ಭೇಟಿ. ಪೂರ್ಣಾಳ ಕೊರಗು ನಡೆದೇ ಇತ್ತು. ಈ ನಡುವೆ ಅನೀಶ್ನನ್ನು ಭೇಟಿಯಾಗಲು ಯಾವುದೇ ನಿರ್ಬಂಧ ಹೇರಿರಲಿಲ್ಲವಾದರೂ ನೀನು ಅನೀಶ್ಗೆ ನಿನ್ನನ್ನು ಮರೆಯುವಂತೆ ಹೇಳಿಬಿಡು. ಇದು ಮಾತ್ರ ನೀ ತಿಳಿದುಕೋ ಎಂದು ಆ ಅನೀಶ್ನನ್ನು ಮದುವೆಯಾಗಲು ಬಿಡುವುದೇ ಇಲ್ಲ ಅಂದು ಬಿಟ್ಟಿದ್ದರು.
ಕೊನೆಯ ಪ್ರಯತ್ನ ಎಂಬಂತೆ ಅನೀಶ್ನ ತಂದೆ ತಾಯಿ ರಾಮರಾವ್ ಗಾಯತ್ರಿ ಕೂಡ ನಮ್ಮ ಮಗನಿಗೆ ನಿಮ್ಮ ಮಗಳನ್ನು ಕೊಡಿ, ಏಕೆಂದರೆ ನಾವಾಗಲಿ ನೀವಾಗಲಿ ಅವರು ಯಾವುದೇ ರೀತಿ ಕೂಡಿ ಇರುವುದನ್ನು ನೋಡಿ ಖುಷಿ ಪಟ್ಟಿದ್ದೇವೆ. ಈಗ ಬೇಡ ಅಂದರೆ ಇಬ್ಬರು ಜೀವನದಲ್ಲಿಯ ಖುಷಿಯನ್ನೇ ಕಳೆದುಕೊಳ್ಳುತ್ತಾರೆ ಅನಿಸುತ್ತದೆ ಅಂತ ಬಹುಪರಿಯಾಗಿ ತಿಳಿಸಿದರು ವಿಶ್ವನಾಥ್. ಒಂದೇ ಮಾತು, ನೋಡಿ, ಆಗಿನ ನನ್ನ ಪರಿಸ್ಥಿತಿಯೇ ಬೇರೆ, ಈಗಿನದೇ ಬೇರೆ, ನಿಮಗ್ಯಾಕೆ ಅರ್ಥವಾಗಲ್ಲ ಅಂತ. ನನ್ನ ಸ್ಟೇಟಸ್ಗೆ ನಿಮ್ಮ ಹುಡುಗನಿಗೆ ನಮ್ಮ ಹುಡುಗಿಯನ್ನು ಕೊಟ್ಟರೆ ಸಮಾಜದಲ್ಲಿ ಏನು ಜಿಪುಣನೋ ಏನೋ, ಇರೋ ಒಬ್ಬ ಮಗಳಿಗೆ ಒಳ್ಳೆ ಕಡೆ ನೋಡಿ ಕೊಡ್ಲಿಕ್ಕಾಗಲಿಲ್ಲ ಅಂತ ನನ್ನನ್ನೇ ಅಂದುಕೊಳ್ಳುತ್ತಾರೆ. ಎಷ್ಟು ನಾಮೋಷಿ ನನಗೆ, ನೀವೇ ವಿಚಾರ ಮಾಡಿ. ಅದೇ ನನಗೆ ಹುಡುಗ ಇದ್ದು ನಿಮ್ಮ ಹುಡುಗಿ ಆದರೆ ನಿಜವಾಗೂ ಒಪ್ಪುತ್ತಿದ್ದೆ, ಆಗ ಹೇಳಲಿಕ್ಕೆ ದಾರಿ ಇದ್ದು. ಈಗ ನನಗೆ ಅವಮಾನ ಆಗುತ್ತೆ. ನಿಮ್ಮ ನಮ್ಮ ಸ್ನೇಹಕ್ಕೆ ಏನೂ ತೊಂದರೆ ಇಲ್ಲ, ಆದರೆ ಸಂಬಂಧದ ಮಟ್ಟಿಗೆ ಆಗೋದೇ ಇಲ್ಲ. ಸ್ನೇಹಕ್ಕೇನೋ ತೊಂದರೆ ಇಲ್ಲ ಅನ್ನೋರು ರಾಮರಾವ್ ಮನೆಗೆ ಹೋಗದೆ ಯಾವುದೂ ಮಾತು ಆಡದೆ 2 ವರ್ಷವೇ ಆಗಿತ್ತು. ಪೂರ್ಣ ಮಾತ್ರ ಹೋಗಿ ಬರುತ್ತಿದ್ದರು, ಅದು ದೊಡ್ಡಸ್ತಿಗೆ ತೋರಿಸೋಕೆ ಅನ್ನುವಂತೆ. ಈಗ ಅನೀಶ್ ಸಾಕ್ಷಿ ಸಂಬಂಧ ಆಗೋದು ಎಲ್ಲ ರೀತಿಯಿಂದಲೂ ಮುಕ್ತಾಯವಾದಂತಾಯಿತು. ಅನೀಶ್ ಕೂಡ ಸಾಕ್ಷಿಗೆ ಹೇಳಿದ, ಎಲ್ಲ ರೀತಿ ನೋಡಿಯಾಯಿತಲ್ಲ, ಇನ್ನು ನೀನು ನಿನ್ನ ತಂದೆ ಹೇಳಿದ ರೀತಿ ನಡೆದುಕೊಳ್ಳುವುದೇ ಒಳ್ಳೆಯದು. ಅವರಿಗೆ ಮಗಳ ಭವಿಷ್ಯ ಅವರ ಸ್ಟೇಟಸ್ನಲ್ಲಿ ಇದೆ. ಈಗ ನಾವು ಯಾವುದೇ ಬೇರೆ ರೀತಿಯಲ್ಲಿ ಮುಂದುವರೆದರೂ ಕೂಡ ಇಬ್ಬರಿಗೂ ತೊಂದರೆಯೇ ಇದೆ, ಅದರಲ್ಲೂ ನಿನಗೆ ಹೆಚ್ಚು ತೊಂದರೆ ಇದೆ. ಆದರೆ ನಾನಂತೂ ಬೇರೆ ಯಾರನ್ನೂ ಮದುವೆ ಆಗುವುದೇ ಇಲ್ಲ, ಇದು ನನ್ನ ನಿರ್ಧಾರ. ತನ್ನಿಂದಾಗಿ ಅನುಷ್ನ ಬದುಕಿ ಹಾಳಾಯಿತ ಎಂದುಕೊಂಡಳು ಸಾಕ್ಷಿ. ತಂದೆಯ ಸ್ಟೇಟಸ್ನಲ್ಲಿ ಪ್ರೀತಿಗೆ ಅರ್ಥವೇ ಇಲ್ಲ, ಸಮಾಜದಲ್ಲಿ ತೋರುವ ದೊಡ್ಡಸ್ತಿಕೆಯೇ ಇಲ್ಲ. ಈಗ ಏನೂ ಮಾಡಲು ತೋಚುತ್ತಿಲ್ಲ ಎನ್ನುವ ಸಾಕ್ಷಿಳ ಮನ ಸ್ಥಿಮಿತ ಕಳೆದುಕೊಂಡಂತಾಗಿತ್ತು. ಅಂದರೆ ನೀನು ನನಗಾಗಿ ನಿನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತೀಯಾ ಅನಿ? ವಿಷಾದದಿಂದಲೇ ಹೇಳಿದಳು. ಮುದ್ದು, ನಿನ್ನ ವಿಚಾರ ತಪ್ಪು. ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿಲ್ಲ, ಬದಲಾಗಿ ನನ್ನ ಜೀವನದ ಪ್ರೀತಿಯನ್ನು ಪ್ರೀತಿಗಾಗಿಯೇ ಇಟ್ಟು ಜೀವನ ಸಾರ್ಥಕ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಆಯ್ಕೆ ಒಂದೇ, ಪ್ರೀತಿ ಕೊಡುಕೊಳ್ಳುವ ವ್ಯವಹಾರವಲ್ಲ. ನನಗೇನೋ ಸಿಗುತ್ತೆ ಅನ್ನೋದಕ್ಕೆ ಮಾಡೋ ಪ್ರೀತಿ ಪ್ರೀತಿಯಲ್ಲ. ನನಗೇನೂ ಸಿಗುವುದಿಲ್ಲ ಅಂತ ಗೊತ್ತಿದ್ದರೂ ಅದನ್ನು ವಿಚಾರ ಮಾಡದೆ ನಿನ್ನ ನೆನಪಿನಲ್ಲೇ ಜೀವನ ನಡೆಸುವುದಿದೆಯಲ್ಲ, ಅದೇ ಪ್ರೀತಿ. ಪ್ರೀತಿಯ ಆಳಕ್ಕಿಳಿದು ಅನೀಶ್ ಹೇಳಿದ. ಹೌದು, ಅನೀಶ್ ಈ ರೀತಿಯಾಗಿ ಮಾಡುವ ವಿಚಾರ ಅರ್ಥಪೂರ್ಣ, ಆದರೆ ಅವನ ಮಟ್ಟಿಗೆ ಅನಿವಾರ್ಯ ಕೂಡ ಹೌದು. ಸಾಕ್ಷಿ ಪೂರ್ತಿ ಚಿಂತೆಯಲ್ಲಿ ಬಿದ್ದು ಬಿಟ್ಟಳು. ಅವಳ ಪ್ರೀತಿ ಈ ರೀತಿಯಲ್ಲಿ ಅವಸಾನ ಕಾಣಬಹುದೆಂದು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಈಗ ತಂದೆ ಹೇಳಿದವನನ್ನು ಮದುವೆಯಾದರೆ ಮನಸ್ಸನ್ನು ಪೂರ್ತಿಯಾಗಿ ಅನೀಶ್ಗೆ ಕೊಟ್ಟಾಗಿದೆ. ಯಾರೊಂದಿಗೆ ಮದುವೆ ಆದರೂ ಅದು ಅವನಿಗೆ ತಾನು ಮಾಡುವ ಅನ್ಯಾಯವೇ. ಇಲ್ಲಿ ಅನೀಶ್ಗೆ, ಅಲ್ಲಿ ಮತ್ತೊಬ್ಬನಿಗೆ. ತಂದೆಗೆ ಅದೇನೋ ಅಂತಸ್ತಿನ ವ್ಯಾಮೋಹವೋ. ಅಪ್ಪನದಾದರೂ ಇದೇ 8 ವರ್ಷದ ಹಿಂದೆ ಯಾವ ಅಂತಸ್ತು ಇತ್ತು? ಆಗೆಲ್ಲ ಅನೀಶ್ ಮನೆ ಪಕ್ಕದಲ್ಲೇ ಇದ್ದುದಲ್ಲವೇ? ಯಾರಾದರೂ ಮನೆಗೆ ಬಂದರೆ ಏನಾದರೂ ಬೇಕಿದ್ರೆ ಕೆಲವೊಮ್ಮೆ ದುಡ್ಡು ಕೂಡ ಅನೀಶ್ ಮನೆಯವರಿಂದಲೇ ತೆಗೆದುಕೊಂಡಾಗ ಈ ಅಂತಸ್ತು ಎಲ್ಲಿತ್ತು? ಅಮ್ಮನಿಗೆ ಸ್ವಲ್ಪ ಮಟ್ಟಿಗಾದರೂ ಅನೀಶ್ ಅಮ್ಮನ ಹತ್ತಿರ ಮಾತನಾಡುವುದು ಇನ್ನೂ ಇದೆ. ಅದು ಯಾವ ರೀತಿ ಆದರೂ ಸರಿ, ಇನ್ನೂ ಮಾತುಕತೆ ಇದೆ. ಆದರೆ ಅಪ್ಪನಿಗೆ ಯಾರ ನೆನಪೂ ಇಲ್ಲ. ಇದು ಯಾವ ರೀತಿಯ ಹುಟ್ಟೋ ತಿಳಿಯುವುದಿಲ್ಲ. ಹೀಗೆಲ್ಲ ವಿಚಾರ ಮಾಡಿದ ಸಾಕ್ಷಿ ಅನೀಶ್ ಮಡಿಲಲ್ಲಿ ತಲೆ ಇಟ್ಟು ಮನಸ ಅತ್ತು ಬಿಟ್ಟಳು. ಅನೀಶ್ ಏನೆಲ್ಲ ರೀತಿಯಲ್ಲಿ ಸಮಾಧಾನ ಮಾಡಿದ ಅವನಿಗೂ ಗೊತ್ತು. ತಾನು ಮುಂದುವರೆದು ಹೋದರೆ ಸಾಕ್ಷಿ ತಂದೆ ಏನೆಲ್ಲ ಅನಾಹುತ ಮಾಡಿಯಾರೆಂದು. ಅವರಿಗೆ ಹಣ ಮತ್ತು ಅಂತಸ್ತಿನ ಅತೀವ ವ್ಯಾಮೋಹ, ಅದಕ್ಕೆ ಯಾರೂ ಏನೂ ಮಾಡಲಾಗದು. ಅನೀಶ್ ಸಮಾಧಾನಿಯಾದರೂ ಮನಸ್ಸು ಮಿಡಿಯಿತು, ಕಣ್ಣೀರು ಹರಿಯಿತು. ತಾನೇನೂ ಮಾಡಲು ಸಾಧ್ಯವಿಲ್ಲವಲ್ಲ ಅನ್ನೋದೇ ಕೊರಗಾಗಿ ಕಾಡಿತು. ಅವನು ಮಡಿಲಲ್ಲಿದ್ದ ಅವಳ ತಲೆಯ ಮೇಲೆ ತಲೆ ಇಟ್ಟು ಭಾವಪರವಶನಾದ. ಕತ್ತಲಾಗುತ್ತಾ ಬಂತು. ಇಬ್ಬರು ಕೊನೆಯ ಭೇಟಿಯೋ ಎಂಬಂತೆ ಹೊರಟು ನಿಂತರು. ಪಕ್ಕದಲ್ಲಿ ತಾವೇ ನೆಟ್ಟ ಪ್ರೀತಿಯ ಬೀಜದ ಮಾವಿನ ಮರ, ಕೆಳಗೆ ಕಣ್ಣೀರಿನಲ್ಲೇ ತೊಯ್ದ ಪ್ರೇಮಿಗಳು. ಮರಕ್ಕೂ ಅರ್ಥವಾಗಿದೆ ಎನ್ನುವಂತೆ ಅದರ ಎಲೆಗಳು ಅಲುಗದೆ ತಟಸ್ಥವಾಗಿವೆ. ಸಾಕ್ಷಿ ಹೇಳಿದಳು,
ಅನಿ ಈಗ ಏನೂ ಮಾಡಲು ಸಾಧ್ಯವಿಲ್ಲ ಎಂದಾಗ ದೇವರ ಮೇಲೆ ಭಾರ ಹಾಕುವುದು. ಅಪ್ಪ, ಪ್ರೀತಿ ಇಲ್ಲದ ಈ ದೇಹವನ್ನು ಯಾರಿಗೆ ಕಟ್ಟುತ್ತಾರೋ ಅವರಿಗೆ ಗೊತ್ತು. ದೇವರ ಉದ್ದೇಶವೇ ನಮ್ಮ ಪ್ರೀತಿಯ ಬಲಿ ಅಂತಿದೆಯಾ? ಮತ್ತೇನು ಹೇಳಲಾರದಾದಳು. ಸಾಕ್ಷಿ ಒಂದೆರಡು ಹೆಜ್ಜೆ ಇಡುತ್ತಿದ್ದಂತೆ ಅನೀಶ್ ಗಟ್ಟಿಯಾಗಿ ಮುದ್ದು ಎನ್ನುತ್ತಾ ಮಾವಿನ ಮರವನ್ನು ಹಿಡಿದು ರೋಧಿಸತೊಡಗಿದನು. ಸಾಕ್ಷಿ ಕೂಡ ಪುನಃ ಹೋಗಿ ಅವನಂತೆ ಮಾವಿನ ಮರವನ್ನು ಹಿಡಿದು ಅನಿ ಅನ್ನುತ್ತಾ ರೋಧಿಸತೊಡಗಿದಳು. ಅವರಿಬ್ಬರಿಗೆ ತಾವೇನು ಮಾಡಬೇಕು ಅನ್ನೋದೇ ಗೊತ್ತಾಗದೆ ಒದ್ದಾಡುತ್ತಿದ್ದರು. ಅಂತೂ ಕಾಲೇಜು ಮುಗಿದಿತ್ತು. ಅನೀಶ್ ಸಾಕ್ಷಿಗಳ ಭೇಟಿಯು ನಿಂತಿತ್ತು. ವಿಶ್ವನಾಥ್ರವರು ಮಗಳಿಗೆ ತಮ್ಮದೇ ಅಂತಸ್ತಿನ ಅಥವಾ ಇನ್ನೂ ಸ್ವಲ್ಪ ಹೆಚ್ಚು ಹಣವಂತರ ಹುಡುಗನನ್ನು ಹುಡುಕುತ್ತಿದ್ದರು. ಪೂರ್ಣ ಸಾಕ್ಷಿ ದಿನವೂ 10 ಹಣ್ಣಾಗುತ್ತಿದ್ದರು. ಇಬ್ಬರಿಗೂ ಬೇರೇನು ಮಾಡಲು ಆಗದು. ಅಂತೂ ಒಂದು ದಿನ ಗೊತ್ತಾದ ಗಂಡು ಸಾಕ್ಷಿಗಳನ್ನು ನೋಡಲು ಬರುವುದೆಂದು ಗೊತ್ತಾಗುತ್ತದೆ. ಅಪ್ಪ, ನಿಮ್ಮ ವಿಚಾರ ಅಂದರೆ ಪ್ರೀತಿ ಏನು ಅಲ್ಲವೇ ಅಲ್ಲ ಅಂತಲೋ? ಸಾಕ್ಷಿ, ಮದುವೆ ಆದ ಮೇಲೆ ಪ್ರೀತಿ ಮಾಡಬಾರದು ಅಂತ ಇದೆಯಾ? ಮದುವೆಯಾಗುವ ಹುಡುಗನನ್ನೇ ಪ್ರೀತಿಸು, ಏನು ತೊಂದರೆ ಇದೆ? ಪ್ರೀತಿ ಅಂದರೆ ಹೇಳಿದಂತೆಲ್ಲ ಮನಸ್ಸು ಬದಲಿಸಿ ಹೇಗೆ ಬೇಕೋ ಹಾಗೆ ಮಾಡೋಕ್ಕಾಗುತ್ತೆ ಅಂತ ನೀವು ಹೇಳೋದು. ಅಪ್ಪ, ಹಾಗಿದ್ರೆ ಸಣ್ಣಂದಿನಿಂದಲೂ ನಮ್ಮ ಪ್ರೀತಿಗೆ ಅರ್ಥ ಏನು? ನೋಡು, ಸುಮ್ಮನೆ ಮಾತಾಡ್ತಾ ಇರಬೇಡ. ಆ ಪ್ರೀತಿ ಅಂತ ಜೀವನನೇ ಹಾಳು ಮಾಡಿಕೊಳ್ಳಲು ಹೋಗುವುದಲ್ಲ. ಅಂತಸ್ತು ಯಾವಾಗಲೂ ಮುಖ್ಯ. ಹೇಳಿದಷ್ಟು ಕೇಳು. ನೀವು ಮದುವೆ ಮಾಡಿಕೊಟ್ಟ ಹುಡುಗನ ಅಂತಸ್ತು ನಾಳೆ ಕಡಿಮೆಯಾದರೆ ಆಗ ಬಿಟ್ಟು ಇನ್ನೊಬ್ಬ ಅಂತಸ್ತು ಇರುವವನನ್ನು ಹುಡುಕಿಕೊಳ್ಳಬೇಕು ಅಂತ ನೀವು ಹೇಳೋದಾ? ಹಾಗೆ ಹೇಗೆ ಮಾಡೋಕ್ಕಾಗುತ್ತೆ? ಮತ್ತೆ ಹೀಗೆ ಮಾಡ್ತಾ ಇರೋದೇನು? ನಾನು ಅನೀಶ್ನನ್ನು ಪ್ರೀತಿಸಿ ಆಗಿದೆ. ಅಂತಸ್ತು ಇದ್ದಿದ್ದರೆ ಅವನನ್ನು ಬೇಡ ಅಂತ ಹೇಳುತ್ತಿರಲಿಲ್ಲ ಅಂತ ಅನೀಶ್ನ ತಂದೆ ಎದುರು ಹೇಳಿದ್ದೀರಿ. ನಾನು ಅಷ್ಟೇ. ಅವನ ಅಂತಸ್ತು ಕಡಿಮೆಯಾದರೆ ಬೇರೆ ಯಾರನ್ನಾದರೂ ನೋಡಿಕೊಂಡರೆ ತಪ್ಪೇನು? ಮಗಳೇ, ನಿನ್ನ ಮಾತು ಅತಿಯಾಯಿತು. ಯಾರಾದರೂ ಕೇಳಿದ್ರೆ ದುಡ್ಡಿನ ಅಹಂಕಾರದಿಂದ ಮಾತಾಡ್ತೀಯ ಅನ್ನುತ್ತಾರೆ. ಸಾಕ್ಷಿ, ಈ ಆಗೋವರಿಗಾದರೂ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಈಗ ವಿಶ್ವನಾಥ್ರಿಗೆ ಸಿಟ್ಟು ಬಂದಿತ್ತು. ನೋಡಿಯಪ್ಪ, ಇರೋಳು ಒಬ್ಳೆ ಮಗಳು ಖುಷಿಯಿಂದ ಇರಬೇಕೆಂದು ನಿಮಗೆ ಅನ್ನಿಸೋದೇ ಇಲ್ವಾ? ನಿಮ್ಮ ಈ ಅಂತಸ್ತಿನಲ್ಲಿ ಪ್ರೀತಿ ಎಲ್ಲಿ ಹುಡುಕೋದು? ನನಗೆ ಪ್ರೀತಿ ಇರೋದು, ಯಾವಾಗಲೂ ಇರೋದು ಅನೀಶ್ನಲ್ಲಿ ಮಾತ್ರ. ನೀವು ಅಂತಸ್ತು ತಂದು ನನ್ನ ಪಕ್ಕಕ್ಕಿಟ್ಟು ನಾನು ಅರಳಿಕೊಳ್ತೇನೆ ಅಂತ ಎಂದೂ ತಿಳಿಯಬೇಡಿ. ಯಾರೊಂದಿಗೂ ನಾನು ಖುಷಿಯಾಗಿರುವುದೂ ಇಲ್ಲ, ಖುಷಿಯಾಗಿರಲು ಬಿಡುವುದೂ ಇಲ್ಲ. ನನ್ನ ಜೀವನವೂ ಹಾಳು, ಇನ್ನು ಅವನ ಜೀವನವೂ ಹಾಳು. ಮದುವೆಯಾದ ಮೇಲೆ ಅವರನ್ನು ಅನುಸರಿಸಿಕೊಂಡು ಹೋಗಬೇಕು. ಮತ್ತೆ ಇಲ್ಲದ್ದು ರಂಪಾರಾಮಾಯಣ ಮಾಡಬಾರ್ದು. ನಂತರ ತೊಂದರೆ ಮಾಡುವ ವಿಚಾರದಿಂದ ಸ್ವಲ್ಪ ವ್ಯಾಕುಲಗೊಂಡರು. ಅಂತಸ್ತು ಅಂತ ಕೊಟ್ಟು ನಾಳೆ ದಿನವೂ ಒಂದೊಂದು ತಂಟೆ ತೆಗೆದರೆ ಇವಳ ಜೀವನವೇ ಕಷ್ಟವಾಗುತ್ತದೆ ಅನ್ನೋ ವಿಚಾರ ಒಮ್ಮೆ ಹಾಯ್ದು ಹೋಯಿತು. ಅಪ್ಪ, ನನ್ನ ಜೀವನ ಹಾಳು ಮಾಡಲಿಕ್ಕೆ ಯಾರೋ ನನ್ನ ಜೀವನ ಪ್ರವೇಶ ಮಾಡಿದರೆ ಅವನ ಜೀವನವನ್ನು ಹಾಳು ಮಾಡಿಯೇ ತೀರುತ್ತೇನೆ. ಅತಿ ಕಠೋರವಾಗಿ ನಿರ್ಧರಿಸಿದಂತೆ ಹೇಳಿದಳು. ಅಲ್ಲ, ನಿನಗೆ ಆ ಅನೀಶ್ ಇದನ್ನೆಲ್ಲ ಬೋಧಿಸಿದ್ದಾನೆ ಅನಿಸುತ್ತೆ. ಅಪ್ಪ, ನಿಮಗೆ ನಾಚಿಕೆ ಅನಿಸಲ್ವಾ? ಕಡಿಮೆ ಅಂತಸ್ತು ಅಂದು ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸಲು? ನಿಮಗೆ ಇನ್ನೂ ಗುಣದಲ್ಲಿ ಅವರ ಅಂತಸ್ತು ಮುಟ್ಟಲು ಎಂದೂ ಆಗುವುದೇ ಇಲ್ಲ. ನಿಮ್ಮ ಬಗ್ಗೆ ಗೌರವ ಇಟ್ಟು ಮಾತಾಡುವ ಆ ಅನೀಶ್ ಎಲ್ಲಿ? ಅವರ ಬಗ್ಗೆ ಕೀಳಾಗಿ ಮಾತಾಡುವ ನೀವೆಲ್ಲಿ? ನಾನು ಎಷ್ಟು ಮಾತಾಡೋದು ನನ್ನನ್ನು ಕೊಂದ್ರೂ ಅಡ್ಡಿ ಇಲ್ಲ ಅಂತಲೇ ಸಿಕ್ಕಾಪಟ್ಟೆ ಸಿಟ್ಟಿನಿಂದಲೇ ಕೂಗಿ ಹೇಳಿದಳು. ಏನ್ ಮಾಡಿದ್ರೂ ಮಾಡಲಿ ಅನ್ನೋ ರೋಷವಿತ್ತು. ಅದನ್ನು ಗುರುತಿಸಿದ ವಿಶ್ವನಾಥ್ರವರು ಹೆಚ್ಚು ಮಾತಾಡದೆ ಜಾಗ ಖಾಲಿ ಮಾಡಿದರು. ಸತ್ಯಕ್ಕೆ ಮುಂದುವರಿಯುವುದು ಬೇಡ ಅನ್ನಿಸಿತ್ತು. ಏಕೆಂದರೆ ಇರುವವಳೊಬ್ಬಳೇ ಮಗಳು. ಹಾಗೆ ತೀರಾ ಪ್ರತಿ ಮಾತಿಗೂ ಉತ್ತರ ಕೊಡುತ್ತಾ ವಿಷಯ ದೊಡ್ಡದು ಮಾಡುವುದು ಬೇಡ. ಹೇಗೂ ಇಷ್ಟರಲ್ಲಿಯೇ ಇವಳನ್ನು ನೋಡಲಿಕ್ಕೆ ಬರುವ ಹುಡುಗ ಇದ್ದಾನೆ, ಆಗ ನೋಡಿದರಾಯಿತು ಎಂದುಕೊಂಡರು. ಪೂರ್ಣ, ಗೊತ್ತಿದೆಯಲ್ಲ, ಇವತ್ತು ಸಂಜೆ 4 ಗಂಟೆಗೆ ಸಾಕ್ಷಿಗಳನ್ನು ನೋಡಲಿಕ್ಕೆ ಗಂಡಿನ ಕಡೆಯವರು ಬರಲಿಕ್ಕೆ ಇದ್ದಾರೆ. ಅವಳಿಗೆ ಎಲ್ಲ ಸಿಂಗರಿಸಿ ಬೇರೆ ಎಲ್ಲ ತಯಾರಾಗಿರುವ. ಮತ್ತು ಹೊರಗಿನವರು ಯಾರೂ ಬರುವುದು ಬೇಡ, ಎಲ್ಲ ನೀನೇ ತಯಾರು ಮಾಡಬೇಕು ಅನ್ನುತ್ತಾ ಹೊರಟು ನಿಂತರು ವಿಶ್ವನಾಥ್. ಪೂರ್ಣಗೆ ಅದು ಹೇಗೆ ತಾನು ಸಾಕ್ಷಿಗಳನ್ನು ಸಿಂಗರಿಸಿ ಒಬ್ಬರನ್ನು ಪ್ರೀತಿಸಿದ್ದರೂ ಇನ್ನೊಬ್ಬನನ್ನು ಮದುವೆಯಾಗು ಎನ್ನುವುದು ಅಂತ ತಿಳಿಯಲಿಲ್ಲ. ದುಃಖ ತಡೆಯಲಾಗಲಿಲ್ಲ. ಅಲ್ಲ, ಅವಳು ಇರುವ ಒಬ್ಬಳೇ ಮಗಳು. ಅವಳು ಇಷ್ಟೆಲ್ಲ ವರ್ಷದಿಂದ ಪ್ರೀತಿಸುತ್ತಿರುವ ಅನೀಶ್ನನ್ನು ಮದುವೆ ಆದರೆ
ತುಂಬ ಖುಷಿಯಿಂದ ಇರುತ್ತಾಳೆ. ಅವಳು ಎಲ್ಲಿ ಖುಷಿಯಿಂದ ಇರುತ್ತಾಳೆ ಅಂತ ಅವಳಿಗೆ ಗೊತ್ತಾಗುತ್ತದೆ. ನೀವು ಈ ಅಂತಸ್ತು ಅಟ್ಟ ಅಂತ ಬೇಡದ್ದೇ ಮಾಡ್ತಾ ಇದ್ದೀರಿ. ನನಗೂ ಇದರಿಂದ ಖುಷಿ ಇಲ್ಲ. ಮಗಳ ಜೀವನ ಹೇಗೋ ಅನ್ನಿಸುತ್ತೆ ಅಂತ ತನ್ನ ನೋವನ್ನು ಹೇಳಿಯೇ ಬಿಟ್ಟಳು ಪೂರ್ಣ. ಏನಾಗಿದ್ರೆ ನನ್ನ ಮಗಳು ಖುಷಿಯಿಂದ ಇರಬೇಕು ಅಂತ ವಿಚಾರ ಮಾಡಲ್ಲ ಅಂತೀಯಾ? ಸಿಟ್ಟಿನಿಂದಲೇ ಹೇಳಿದರು. ಪೂರ್ಣ ಕೂಡ ಅವಳು ಅನೀಶ್ನನ್ನೇ ಪ್ರೀತಿಸುತ್ತಾ ಉಳಿಯಲು ಕುಮ್ಮಕ್ಕು ಕೊಟ್ಟಿದ್ದಾಳೋ ಅನ್ನಿಸತೊಡಗಿತ್ತು. ರೀ, ನೀವು ಎಲ್ಲವನ್ನೂ ಅಂತಸ್ತಿನ ಲೆಕ್ಕದಲ್ಲಿ ತೂಗುತ್ತೀರಿ. ಪ್ರೀತಿ ಹೊಂದಾಣಿಕೆ ಎಲ್ಲ ಅಂತಸ್ತಿನಲ್ಲಿ ದುಡ್ಡಿನಲ್ಲಿ ಇರೋದಿಲ್ಲ ಅಂತ ನಿಮ್ಮ ತಲೆಯಲ್ಲಿ ಯಾಕೆ ಬರುವುದಿಲ್ಲವೋ ಆ ದೇವರಿಗೆ ಗೊತ್ತು ಎನ್ನುತ್ತಾ ಪೂರ್ಣ ತುಂಬ ದುಃಖದಿಂದಲೇ ಹೇಳಿದಳು. ಹೌದು ಪೂರ್ಣ, ಎಲ್ಲ ನೀ ಹೇಳಿ ನಾ ಕಲಿಬೇಕು ನೋಡು. ಇವಳೇನು ಹೇಳುತ್ತಾಳೆ, ಲೋಕ ಇವಳಿಗೆ ಅರ್ಥ ಆಗೋದೇ ಇಲ್ಲ ಅನ್ನೋ ರೀತಿ ಹೇಳುತ್ತಾ ಅವಳನ್ನೇ ನೋಡಿದರು. ಸುಮ್ಮನೆ ಹೇಳಿದಷ್ಟು ಮಾಡು, ತಿಳಿತಾ? ನನಗೆ ಎಲ್ಲ ಬೋಧನೆ ಮಾಡಲು ಬರಬೇಡಿ ಎನ್ನುತ್ತಾ ಹೊರ ನಡೆದೇ ಬಿಟ್ಟರು. ಈಗ ತಾಯಿ ಮಗಳು ಇಬ್ಬರೇ ಕೂಡಿ ಕುಳಿತು ಸಾಕಷ್ಟು ಅತ್ತರು. ಈಗ ತಾನು ಮಗಳನ್ನು ತಯಾರು ಮಾಡದಿದ್ದರೆ ಅವರು ಎಷ್ಟು ಕೋಪಗೊಳ್ಳುತ್ತಾರೆಂದು ಹೇಳಲು ಸಾಧ್ಯವಿಲ್ಲ ಎಂದುಕೊಂಡ ಪೂರ್ಣ ಮಗಳಿಗೆ ತಯಾರಾಗಲು ಎಲ್ಲ ಸಿದ್ಧತೆ ಮಾಡತೊಡಗುತ್ತಾರೆ. ಒಲ್ಲದ ಮನಸ್ಸಿನಿಂದಾದರೂ ಸಾಕ್ಷಿ ಅಣಿಯಾಗಲೇಬೇಕಾಗುತ್ತದೆ. ಮಧ್ಯಾಹ್ನ ಊಟಕ್ಕೆ ಬಂದಾಗ ಮಗಳನ್ನು ತಯಾರು ಮಾಡಿಸುತ್ತಿರುವುದನ್ನು ಕಂಡು ವಿಶ್ವನಾಥ್ರವರು ಸಂತೋಷ ಪಡುತ್ತಾರೆ. ಅಂತೂ ಹೇಗಾದರೂ ಮಗಳು ಮದುವೆ ಆಗಲು ತಯಾರಾಗುತ್ತಿದ್ದಾಳಲ್ಲ ಅಂತ ಸಮಾಧಾನ ಪಟ್ಟುಕೊಳ್ಳುತ್ತಾರೆ. ಅಂದುಕೊಂಡಂತೆ ಸಾಕ್ಷಿಳನ್ನು ನೋಡಲು ಬಂದ ಹುಡುಗ ತುಂಬ ಸುಂದರನಾಗಿದ್ದು ಮನಸೆಳೆಯುವಂತಿರುತ್ತಾನೆ. 6 ಅಡಿ ಎತ್ತರದ, ಗೋಧಿ ಬಣ್ಣದ, ಹದವಾದ ಮೈಕಟ್ಟಿನ, ಒಳೆಯುವ ಕಣ್ಣಿನ ಹುಡುಗನ ಆ ಕಿರುನಗೆಗೆ ಎಂತಹ ಹುಡುಗಿಯಾದರೂ ಒಪ್ಪಿಯೇ ಬಿಡಬೇಕು ಹಾಗಿರುತ್ತಾನೆ. ಒಂದು ವೇಳೆ ಅನೀಶ್ನನ್ನು ಪ್ರೀತಿಸದಿದ್ದರೆ ಸಾಕ್ಷಿ ಕೂಡಲೇ ಒಪ್ಪಿಬಿಡುತ್ತಿದ್ದಳೋ ಅನ್ನುವಂತೆ ಪೂರ್ಣಗೆ ಕೂಡ ಅನ್ನಿಸುತ್ತದೆ. ಒಮ್ಮೆ ಮನದಲ್ಲಿ ಸಾಕ್ಷಿ ಈ ಹುಡುಗನನ್ನು ಒಪ್ಪಿದರೆ ಏನಾಗುತ್ತದೆ ಅನ್ನುವ ಮಟ್ಟಕ್ಕೆ ಬಾವಿ ಅತ್ತೆಯ ಮನದಲ್ಲಿ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸಿಯೇ ಬಿಡುತ್ತಾನೆ ಜಗನ್. ಅವನದು MBA ಆಗಿದೆ. ಒಳ್ಳೆ ಸಿರಿವಂತ, ಗೌರವದಲ್ಲಿಯೂ ಕಡಿಮೆ ಇಲ್ಲದ ಮನೆ. ಹೌದು, ಒಂದು ರೀತಿಯಿಂದ ಎಲ್ಲ ಬಗೆಯಲ್ಲೂ ಸಾಕ್ಷಿಗೆ ಅನುರೂಪವಾದ ಹುಡುಗ. ಸಾಕ್ಷಿ ಚಹಾ ತಿನಿಸು ಕೊಡುವಾಗ ಕುತೂಹಲಕ್ಕಾದರೂ ಅವನನ್ನು ನೋಡುವುದಿಲ್ಲ. ಈಗ ಜಗನ್ ಸ್ವಲ್ಪ ವಿಚಾರ ಮಾಡತೊಡಗುತ್ತಾನೆ. ಅವನೊಂದಿಗೆ ತಂದೆ ತಾಯಿ ಸೋದರ ಮಾವ ಬಂದಿರುತ್ತಾರೆ. ಬಂದವರಿಗೆ ಸಾಕ್ಷಿ ಒಪ್ಪಿಗೆಯಾದಂತೆ ಕಂಡರೂ ಸಾಕ್ಷಿ ನಡೆ ಯಾಕೋ ಜಗನ್ನಿಗೆ ಸರಿ ಅನ್ನಿಸುವುದಿಲ್ಲ. ಇಲ್ಲಿ ಏನೋ ತೊಂದರೆ ಇದೆ ಅನ್ನೋದನ್ನು ಮನಗಾಣುತ್ತಾನೆ. ಹಾಗೆ ಪೂರ್ಣ ಮತ್ತು ವಿಶ್ವನಾಥ್ ಕೂಡ ಒಪ್ಪಿದಂತೆಯೇ ಕಾಣುತ್ತಾರೆ. ಜಾತಕ ಸಹಿತ ಕೂಡಿ ಬಂದಿದೆ ಅಂತ ಪುರೋಹಿತರು ಹೇಳಿರುತ್ತಾರೆ. ಆದರೆ ಮದುವೆಯನ್ನು 1 ವರ್ಷ ಬಿಟ್ಟು ಮಾಡುವಂತೆ ಹೇಳಿರುತ್ತಾರೆ. ಇದು ಒಂದು ಅಂಶ ವಿಶ್ವನಾಥ್ರಿಗೆ ಯಾಕೋ ಸರಿ ಅನ್ನಿಸಿರುವುದಿಲ್ಲ. ಆದರೂ ಸಾಕ್ಷಿ ಒಪ್ಪಿದರೆ ಮುಂದೆ ನೋಡುವ ಅನ್ನೋ ವಿಚಾರದಲ್ಲಿರುತ್ತಾರೆ. ಒಳಗೆ ಪೂರ್ಣ ಕೇಳುತ್ತಾಳೆ, ಸಾಕ್ಷಿ ಹೇಗೆ, ನಿನಗೊಪ್ಪಿಗೆಯೇ? ಅಂದರೆ ನನ್ನ ಕೇಳುವ ಅವಶ್ಯಕತೆಯೇ ಇಲ್ಲ. ಅನೀಶ್ನನ್ನು ಬಿಟ್ಟು ನಾನು ಯಾರನ್ನೂ ಒಪ್ಪುವುದಿಲ್ಲ. ಇನ್ನು ನಿಮ್ಮಿಷ್ಟ ಅಂತ ಕಠೋರವಾಗಿಯೇ ಹೇಳುತ್ತಾಳೆ. ಒಳಗೆ ಬಂದ ವಿಶ್ವನಾಥರಿಗೆ ಇದು ಕೇಳುತ್ತದೆ. ಇರಲಿ, ಈಗ 5 ನಿಮಿಷ ನೀನು ಮತ್ತು ಜಗನ್ ಮಾತನಾಡಿ, ಏಕೆಂದರೆ ಅವನೇ ನಿನ್ನ ಹತ್ತಿರ ಮಾತಾಡಬೇಕಾಗಿದೆ. ಸಮಯ ಕೊಡಿ ಅಂತ ಕೇಳಿದ್ದಾನೆ ಅಂತ ಅಪ್ಪ ಹೇಳಿದ್ದಕ್ಕೆ ಸರಿ ಅನ್ನುತ್ತಾಳೆ ಸಾಕ್ಷಿ. ಈಗ ಅವಳು ದಿಟ್ಟ ನಿರ್ಧಾರವೇ ಮಾಡಿರುತ್ತಾಳೆ. ತನ್ನ ಪ್ರೀತಿಯ ಬಗ್ಗೆ ಪೂರ್ತಿ ವಿವರ ಜಗನ್ನಿಗೆ ಹೇಳಿಬಿಡುವುದು. ಅಷ್ಟಾಗಿಯೂ ಅವನು ತನ್ನನ್ನೇ ಮದುವೆ ಆಗುತ್ತೇನೆಂದರೆ ಕಷ್ಟ. ಆದರೂ ಒಮ್ಮೆ ಪ್ರಯತ್ನ ಮಾಡಿ ನೋಡುವ ವಿಚಾರ ಮಾಡಿದಳು. ಮಾತನಾಡಲು ಒಳಗೆ ಹೋದಾಗ, ಹಲೋ ಸಾಕ್ಷಿ. ಹಲೋ, ಹೇಳಿ ಸಾಕ್ಷಿ ಅನ್ನುತ್ತಾ ಮುಂದಿನ ವಿಚಾರ ಅವನಿಗೆ ಬಿಟ್ಟಳು. ನೋಡಿ, ನನಗೆ ತಿಳಿದಂತೆ ನನ್ನ ಬಗ್ಗೆ ನಿಮ್ಮ ಅಪೇಕ್ಷೆ ಇದ್ದಂತೆ ಕಾಣಲಿಲ್ಲ. ಅಥವಾ ನಾನೇ ತಪ್ಪಿರಬಹುದು. ನಿಮ್ಮ ವಿಚಾರ ಸರಿ. ನಾನು ಈಗಾಗಲೇ ಒಬ್ಬರನ್ನು ಪ್ರೀತಿಸಿದ್ದೇನೆ ಅಂತ ಹೇಳಿ ಆ ಪ್ರೀತಿಯ ಪೂರ್ತಿ ವಿವರವನ್ನೇ ಹೇಳಿಬಿಟ್ಟಳು. ಅದೇ ನನಗೂ ಅನ್ನಿಸಿತು. ಹಾಗಿದ್ದಾಗ ಇದು ಸರಿಯಲ್ಲ. ನಿಮ್ಮ ತಂದೆಗೆ ಹೇಳಿ ಅವರನ್ನೇ ಮದುವೆ ಮಾಡಲು ಒಪ್ಪಿಸಿ ಅಂದನು. ಈಗ ಪೂರ್ತಿ ತನ್ನ ತಂದೆಯ ವಿಚಾರವನ್ನೇ ಹೇಳಿಬಿಟ್ಟಳು. ಈಗ ಜಗನ್ ಕೂಡ ಅಂದುಕೊಂಡ, ತನ್ನ ಮಗಳ ಪ್ರೀತಿಯನ್ನು ಒಪ್ಪುವುದಕ್ಕಿಂತ ಹೆಚ್ಚಾಗಿ ಅವರಿಗೆ ತಮ್ಮ ಸ್ಟೇಟಸ್ ಬಗ್ಗೆ ಹೆಚ್ಚು ಕಾಳಜಿ ಇದೆ. ಇಲ್ಲಿ ವಿಶ್ವನಾಥ್ ಅವರದು ಪೂರ್ತಿ ತಪ್ಪು ನಡೆ ಇದೆ ಅನ್ನಿಸಿತು. ಹೊರಗೆ ಬಂದವನೇ
ತನ್ನ ತಂದೆ ಎದುರು ಮುಖ ಮಾಡಿ ವಿಶ್ವನಾಥ್ರಿಗೂ ಕೇಳುವಂತೆ ಜಗನ್ ಅವಳಿಗೆ ಸ್ಟೇಟಸ್ ಹುಚ್ಚು ಇದ್ದಂತೆ ಕಾಣುತ್ತೆ. ತನ್ನ ಸ್ಟೇಟಸ್ ಪ್ರಕಾರ ನನಗೆ ಹೇಗೆಲ್ಲ ಇರಬೇಕಾಗುತ್ತೆ ಅಂತ ಹೇಳಿದಳು. ಆ ರೀತಿ ಎಲ್ಲ ನನ್ನ ಹತ್ತಿರ ಇರಲಿಕ್ಕೆ ಆಗುವುದೇ ಇಲ್ಲ. ನನಗೆ ಪ್ರೀತಿಸುವ ಹೆಂಡತಿ ಬೇಕೇ ಹೊರತು ಈ ಸ್ಟೇಟಸ್ ಬಗ್ಗೆ ಚಿಂತೆ ಮಾಡುವವರಲ್ಲ ಅಂದನು. ಇದು ವಿಶ್ವನಾಥ್ ಕುರಿತಾಗಿಯೇ ಹೇಳಿದ್ದು. ಅಲ್ಲಿಗೂ ವಿಶ್ವನಾಥ್ ಅವರು ಹೇಳಿದರು, ಅದೆಲ್ಲ ಅವಳಿಗೆ ನಾನು ಹೇಳುತ್ತೇನೆ. ಪ್ರೀತಿ ಮಾಡೋದಕ್ಕೂ ಈ ಅಂತಸ್ತು ತಲೆಯೊಳಗಿಟ್ಟು ಜೀವನ ನಡೆಸೋದಕ್ಕೂ ಬಹಳ ಅಂತರವಿದೆ. ನಾನವಳಿಗೆ ಸರಿಯಾದ ಹುಡುಗ ಅಲ್ಲವೇ ಅಲ್ಲ. ನೀವವಳ ವಿಚಾರಕ್ಕೆ ಸರಿ ಹೊಂದುವವರನ್ನು ನೋಡಿ ಅನ್ನುತ್ತಾ ಹೊರಟು ನಿಂತೆನು. ಅಂತೂ ಈ ಸಂಬಂಧ ಆಗುವುದಿಲ್ಲ ಅಂತ ಖಾತ್ರಿಯಾಯಿತು ವಿಶ್ವನಾಥ್ರಿಗೆ. ಜಗನ್ನ ಮಾತು ಕೇಳಿದ ಸಾಕ್ಷಿಗೆ ತಾನು ಯಾವ ರೀತಿ ಅಪ್ಪನೊಂದಿಗೆ ಮಾತಾಡಬೇಕು ಎನ್ನುವ ಕ್ಲೂ ಸಿಕ್ಕಿತು. ಅವರು ಹೋದ ನಂತರ ಸಾಕ್ಷಿಳನ್ನು ಕೇಳಿದರು. ಸಾಕ್ಷಿ ಹೇಳಿದಳು, ಹೌದು, ನನ್ನ ಸ್ಟೇಟಸ್ ಲೆಕ್ಕದಲ್ಲಿ ನಾನು ಅವನಿಗೆ ಏಕವಚನದಲ್ಲೇ ಕರೆಯೋದು. ನನಗೆ ಇಷ್ಟ ಬಂದಂತೆ ನಾನಿರಲು ಬಿಡಬೇಕಲ್ಲವೇ? ಯಾರೂ ಏನೂ ಹೇಳುವಂತಿಲ್ಲ. ಇನ್ನು ಏನೂ ಹೇಳುತ್ತಿದ್ದಳು. ಕೂಡಲೇ ವಿಶ್ವನಾಥ್ ಅವರು, ಸಾಕ್ಷಿ ಅವರು ಕೂಡ ಒಳ್ಳೆ ಸ್ಟೇಟಸ್ನವರೇ. ನೀನವರಿಗೆ ಹಾಗಿರಬೇಕು ಹೀಗಿರಬೇಕು ಅಂದರೆ ಅದು ಯಾಕಾಗುತ್ತೆ? ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಸ್ಟೇಟಸ್ ಲೆಕ್ಕದಲ್ಲಿ ನಾನು ಯಾರಿಗೂ ಕಡಿಮೆ ಇಲ್ಲ. ಅದಕ್ಕೆ ನನಗೆ ಮನಸ್ಸಿಗೆ ಬಂದಂತೆ ನಾನಿರುತ್ತೇನೆ ಅಂದರೆ ನನಗೆ ಸಂತೋಷ. ಅದೇ ನಾನು ಅನೀಶ್ನೊಂದಿಗೆ ಏನು ಹೇಳಿದ್ರು ಹೇಗೆ ಹೇಳಿದ್ರೂ ನಡೆಯುತ್ತದೆ. ಹಾಗೆ ನಾನಿರುವುದು. ಎಲ್ಲೆಲ್ಲೋ ಹೋಗಿ ಅವರು ಹೇಳಿದಂತೆ ನಾನಿರಬೇಕಂದ್ರೆ ನನ್ನ ಸ್ಟೇಟಸ್ಗೆ ಅವಮಾನ, ನಿಮ್ಮ ಸ್ಟೇಟಸ್ಗೂ ಅವಮಾನ. ವಿಶ್ವನಾಥ್ ಅವರಿಗೆ ಈ ಸ್ಟೇಟಸ್ ವಿಚಾರ ಹೀಗೂ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಹೌದು, ಹಾಗೆ ನೋಡಿದರೆ ಸಾಕ್ಷಿ ಹೇಳುವುದು ಸರಿಯೇ. ಅವಳು ಅವರ ಮಗಳಾಗಿ ಇನ್ನೊಬ್ಬರು ಹೇಳಿದ್ದು ಕೇಳುತ್ತಾ ಇರಬೇಕೆಂದರೆ ಆಗುತ್ತಾ? ಆದರೆ ಅವಳ ಹೊಳಧ್ವನಿ ಬೇರೆಯೇ ಅರ್ಥ ಕೊಡುತ್ತಿದೆ. ನೀವು ಸ್ಟೇಟಸ್ ಅಂತ ಹುಡುಕುತ್ತಿದ್ದೀರಲ್ಲ, ನೋಡುವ ಅದ್ಯಾವ ಹುಡುಗ ಈ ನನ್ನ ಮೊಂಡು ಹೊಡೆತಕ್ಕೆ ತಾಳಿಕೊಳ್ಳುತ್ತಾನೆ ಅಂತ. ಈಗಲೂ ಅವಳ ತಲೆಯಿಂದ ಅನೀಶ್ ಸರಿದು ಹೋಗಿಲ್ಲ ಅನ್ನೋದು ಅಷ್ಟೇ ನಿಚ್ಚಲವಾಗಿ ಕಾಣತೊಡಗಿತು. ಸಾಕ್ಷಿ, ನೀನು ಯಾವಾಗಲೂ ಅನೀಶ್ನ ವಿಚಾರವನ್ನೇ ಯಾಕೆ ನೆನಪು ಮಾಡುತ್ತಿ? ಆ ವಿಚಾರ ಬಿಟ್ಟು ಬೇರೆ ವಿಚಾರ ನೀ ಮಾಡುವುದಿಲ್ಲವೇಕೆ? ವಿಶ್ವನಾಥ್ ಮತ್ತೆ ಅನೀಶ್ನ ವಿಚಾರಕ್ಕೆ ತನ್ನ ಈಗಿನ ಮದುವೆ ಆಗಲಿಕ್ಕೆ ನೋಡಲು ಬಂದ ಹುಡುಗನ ವಿಚಾರ ತಳಕು ಹಾಕಿ ಮಾತಾಡಿದ್ದನ್ನು ಖಂಡಿಸುವಂತೆ ಹೇಳಿದರು. ಅಪ್ಪ, ನನಗೆ ಗೊತ್ತಿರೋದು ಮನೆ, ಕಾಲೇಜು ಮತ್ತು ಕೆರೆ ದಂಡೆ ಹತ್ತಿರ ಅನೀಶ್ನನ್ನು ಮಾತಾಡಿಸೋದು. ಈ 20 ವರ್ಷ ಇಷ್ಟೇ ಮಾಡಿದ್ದು. ನನಗೆ ಅದರಲ್ಲಿಯೇ ಯಾವ ವಿಚಾರ ಆದರೂ ಹೇಳಬೇಕು. ಹೆಚ್ಚಿಗೆ ಗೊತ್ತಿರೋದೇ ಅನೀಶ್. ನಾನೇನು ಮಾಡಲಿ? ಇರುವ ವಿಷಯವನ್ನು ಇದ್ದ ಹಾಗೆ ಹೇಳಿದಳು. ಸಾಕ್ಷಿ, ನೀನು ಹೀಗೆ ಎಲ್ಲವನ್ನೂ ಬಂದವರ ಎದುರು ಹೇಳುತ್ತಾ ಹೋದರೆ ನಿನ್ನನ್ನು ಯಾರು ಒಪ್ಪುತ್ತಾರೆ? ತನ್ನ ಸಂಕಟವನ್ನು ವಿಶ್ವನಾಥ್ ಮಗಳಿಗೆ ತಿಳಿಸಲು ನೋಡಿದರು. ಅಪ್ಪ, ಇರೋ ವಿಷಯ ಮುಚ್ಚಿಟ್ಟು ನಾಳೆ ಅವರಿಗೆ ತಿಳಿದಾಗ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ವಿಚಾರ ಮಾಡಿ. ಆಗ ನನಗೆ ಇಲ್ಲದ ಹೆಸರಿಟ್ಟು ನನಗೂ ನೋವು ಮಾಡಿ ನಿನಗೂ ಅಮ್ಮನಿಗೂ ನೋವು ಮಾಡುವುದಕ್ಕಿಂತಲೂ ಎಲ್ಲವನ್ನೂ ಹೇಳಿದರೆ ಆಗಲೂ ನನ್ನನ್ನು ಒಪ್ಪುವಂತಿದ್ದರೆ ಒಳ್ಳೆಯದು. ಆಗ ಮುಂದೆ ಯಾರಿಗೂ ತೊಂದರೆ ಅಂತ ಆಗಲಿಕ್ಕಿಲ್ಲ ಅಂತ ನನಗನಿಸಿತು. ಹಾಗೆ ಎಲ್ಲವನ್ನೂ ಹೇಳಿದೆ. ತಾನು ಹೇಳಿದ್ದು ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಹೇಳಿದಳು ಸಾಕ್ಷಿಯೇ. ಅದು ಸರಿಯಾದ್ದೆ. ಆದರೆ ಅಷ್ಟೆಲ್ಲ ಹೇಳಿದರೆ ಯಾರಾದರೂ ಒಪ್ಪುತ್ತಾರೋ ಅನ್ನೋದು ನನ್ನ ಚಿಂತೆ. ಈಗ ವಿಶ್ವನಾಥ್ ಕೂಡ ತಮಗೇನನ್ನಿಸಿತೋ ಅದನ್ನೇ ಹೇಳಿದರು. ಅಪ್ಪ, ಇಷ್ಟೆಲ್ಲ ಒತ್ತಾಟ ಯಾಕೆ ಮಾಡ್ತಾ ಇದ್ದೀರೋ ನನಗೆ ಅರ್ಥವೇ ಆಗಲ್ಲ. ಹೀಗೆಲ್ಲ ಮಾಡಿ ನಿಮ್ಮ ಅಂತಸ್ತು ಅಂತ ತಿರುಗಾಡಿ ಯಾರಿಗೆ ನನ್ನನ್ನು ಕಟ್ಟಿದರೂ ನಾನು ಸುಖವಾಗಿ ಇರೋದಿಲ್ಲ ಅನ್ನೋದು ನಿಮಗೆ ತಿಳಿಯುತ್ತಿಲ್ಲ. ನೇರವಾಗಿ ಹೇಳ್ತಿದ್ದೇನೆ ಅಪ್ಪ, ನಾನು ಅನೀಶ್ನಲ್ಲಿ ನನ್ನ ಸುಖ ಇದೆ ಅಂತ ಗೊತ್ತಿದೆ. ನಮ್ಮ ಇಷ್ಟು ವರ್ಷದ ಒಡನಾಟದಲ್ಲಿ ಅನೀಶ್ ನನಗೆ ಒಮ್ಮೆಯೂ ನೋವು ಮಾಡಿಲ್ಲ. ನೀವು ಅಂತಸ್ತು ಅಂತ ಇರೋಕ್ಕಿಂತ ಮೊದಲಿಂದಲೂ ನೀವೇ ಸುಮ್ಮನಿದ್ದಾಗ ನಾನು ಪ್ರೀತಿಸಿದ ಅನೀಶ್ನ ಒಳ್ಳೆತನವನ್ನು ಒಮ್ಮೆ ನೋಡಿ. ಸಾಕ್ಷಿಗೆ ಅಪ್ಪನ ನಡೆ ತೀರಾ ವಿಚಿತ್ರ ಅನ್ನಿಸಿ ಇರುವುದನ್ನು ಹೇಳಿಯೇ ಬಿಟ್ಟಳು. ಸಾಕ್ಷಿ, ನಿಮ್ಮ ಸ್ನೇಹ ಬೇರೆ, ಜೀವನ ಸಾಗಿಸೋದೇ ಬೇರೆ. ಇಲ್ಲಿ ಒಂದು ಮಟ್ಟದಲ್ಲಿದ್ದರೆ ಮಾತ್ರ ಬೆಲೆ. ನಿನಗೆ ಅದು ಈಗಲೇ ಗೊತ್ತಾಗಲ್ಲ ಅಂತಲೇ ನಾನು ಇಷ್ಟು ಜಾಗ್ರತೆ ಮಾಡುವುದು. ಇದ್ದೊಬ್ಬ ಮಗಳಿಗೆ ತೊಂದರೆ ಆಗಬೇಕು ಅಂತ ಯಾವ ದುಷ್ಟ ಅಪ್ಪನಾದರೂ ಒಪ್ಪಲ್ಲ. ಅಂಥದ್ರಲ್ಲಿ ನಿನಗೆ ನೋವು ಮಾಡಿ ಮತ್ತೂ ಕಷ್ಟ ಆಗುವಂತೆ ಮಾಡುತ್ತೇನೆ ಅಂತ ಅನ್ನುವುದು ನಿನ್ನ ತಲೆಯಲ್ಲಿ ಸವಾರಿ ಮಾಡ್ತಾ ಇರೋ ಅನೀಶ್ನ ಮೇಲಿನ ಹುಚ್ಚು ವ್ಯಾಮೋಹದಿಂದ. ಅಪ್ಪ, ನನ್ನದು ಹುಚ್ಚು ವ್ಯಾಮೋಹವಲ್ಲ,
ಅದು ನಮ್ಮ ನಡುವಿನ ಬಿಡಿಸಲಾರದ ಅನುಬಂಧ ಪ್ರೀತಿ. ನಾನು ಹೇಳಿದರೆ ನಿಮಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದೇನೆ ಅನ್ನಿಸಬಹುದು, ಆದರೆ ಅದು ಸತ್ಯ. ಅದು ಏನಂದರೆ, ನಿಮಗೆ ಅಂತಸ್ತು ಮಟ್ಟ ಎನ್ನುವ ವ್ಯಾಮೋಹ ತಗಲಿ ಹೆಂಡತಿ ಮಕ್ಕಳು ಪ್ರೀತಿ ಅನ್ನೋದಕ್ಕೆ ಅರ್ಥ ಅಂದರೆ ನಿಮ್ಮ ದುಡ್ಡು. ಹೋಗ್ಲಿ ಬಿಡು ಸಾಕ್ಷಿ, ಸುಮ್ಮನೆ ಮಾತಾಡಿ ಪ್ರಯೋಜನವಿಲ್ಲ. ಆ ಅನೀಶ್ನ ವಿಚಾರ ಮಾಡೋದು ಬಿಟ್ಟು ನಿನ್ನ ಜೀವನದ ಬಗ್ಗೆ ವಿಚಾರ ಮಾಡಿದರೆ ಒಳ್ಳೆಯದು. ನೀನು ಇಲ್ಲದ ಕತೆ ಪುರಾಣ ಎಲ್ಲ ನೋಡಲು ಬಂದ ಹುಡುಗರಿಗೆ ಹೇಳಿ ಏನು ಮಾಡಬೇಕೆಂದು ನಿನ್ನ ಉದ್ದೇಶ? ಮದುವೆ ಆಗದೇ ಇರಬೇಕೆಂದು ಮಾಡಿದ್ದೀಯಾ ಹೇಗೆ? ಅದಾಗೋದೇ ಇಲ್ಲ. ಸುಮ್ಮನೆ ನಾ ಹೇಳಿದ್ದು ಕೇಳಿ ಒಳ್ಳೆಯವರ ಮನೆ ಸೇರು. ನಿಮಗೆ ದುಡ್ಡಿರೋರೇ ಒಳ್ಳೆಯವರಾಗಿ ಕಾಣೋದು. ನಿಮಗೆ ಹೇಳಿದ್ದು ಬರೀ ತಲೆಗೆ ತಗೊಳ್ತೀರಿ, ನಿಮ್ಮ ಹೃದಯಕ್ಕೆ ಯಾಕೆ ತಗೊಳ್ಳಲ್ಲ? ಬಿಡಿ, ನಿಮಗೆ ಅರ್ಥ ಆಗೋದ್ರಲ್ಲಿ ಈ ಮಗಳು ಏನಾಗ್ತಾಳೋ ನೋವಿನಿಂದ ಅನ್ನುತ್ತಾ ಅಮ್ಮನ ಹತ್ತಿರ ಹೋದಳು. ವಿಶ್ವನಾಥರಿಗೆ ಯಾಕೋ ಇದು ತುಂಬ ಪೇಚಾಟಕ್ಕಿಟ್ಟುಕೊಂಡಿತ್ತು. ಹೌದು, ಮಗಳಿಗೆ ನೋವು ಮಾಡಿ ತಾವು ಏನು ಸಾಧಿಸಲಿಕ್ಕಿದೆ ಅಂತ ಮನಸ್ಸಿನ ಒಂದು ಬದಿ ಹೇಳುತ್ತಿದ್ದರೋ, ಇಲ್ಲ ವಿಶ್ವನಾಥ್, ಒಂದು ಮಟ್ಟದಲ್ಲಿ ಇರೋರನ್ನ ನೋಡಿಯೇ ಮಗಳ ಮದುವೆ ಮಾಡು, ಮುಂದೆ ಅವಳು ಕಷ್ಟಪಡೋದು ತಪ್ಪುತ್ತೆ ಎನ್ನುತ್ತದೆ ಇನ್ನೊಂದು ಬದಿಯ ಮನಸ್ಸು. ಮಗಳು ಹೇಳಿದಂತೆ ತಾನು ಇತ್ತೀಚೆಗೆ ಬರೀ ದುಡ್ಡಿನಿಂದ ಎಲ್ಲವನ್ನೂ ಅಳೆಯಲು ತೊಡಗಿದ್ದೇನೆ ಅನ್ನೋದು ಸತ್ಯ. ಆದರೆ ಎಲ್ಲ ಕಡೆ ದುಡ್ಡು ನಡೆಯುತ್ತೆ. ಪ್ರೀತಿ, ಆಸೆ, ಇಷ್ಟ ಎಂದರೆ ಒಂದು ಹುಲ್ಲುಕಟ್ಟೆಯೂ ಆಚೆ ಈಚೆ ಇಡೋದಕ್ಕೆ ಆಗಲ್ಲ. ಮೊದಲು ತಾನೂ ಕೂಡ ಒಪ್ಪಿದಂತೆಯೇ ಇತ್ತು. ಸಾಕ್ಷಿ ಅನೀಶ್ ಕೆರೆ ದಂಡೆಯಲ್ಲಿ ಮಾತಾಡೋದಷ್ಟೇ ಏಕೆ, ಅವರು ಜೀವನ ಪರ್ಯಂತ ಹೀಗೆ ಇರಲಿ ಅಂತ ಅಂದುಕೊಳ್ಳೋದನ್ನ ತೀರಾ ಇತ್ತೀಚೆಗಷ್ಟೇ ಮನಸ್ಸು ಒಪ್ಪುತ್ತಿಲ್ಲ. ತಾನು ಸ್ಟೇಟಸ್ ಬಗ್ಗೆ ಹೆಚ್ಚು ಕಾಳಜಿ ಮಾಡುತ್ತಾ ವ್ಯವಹಾರದಲ್ಲಿ ಮುಂದೆ ಹೋಗಿದ್ದು ನಿಜ. ಆದರೆ ನನ್ನ ಸಂಸಾರವನ್ನೇ ನನ್ನ ಕೈ ಕೆಳಗೆ ಇದ್ದಂತೆ ಇರಬೇಕೆನ್ನುವ ಮನಸ್ಥಿತಿ ಬಂದದ್ದು ಕೂಡ ಅಷ್ಟೇ ನಿಜ. ತಾನು ಈ ಮನಸ್ಥಿತಿಯಿಂದ ಹೊರಗೆ ಬಂದರೆ ಒಳ್ಳೆಯದು ಅಂತ ಅಂದುಕೊಂಡರೆ ಮುಂದೆ ಹೇಗೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಅನೀಶ್ನನ್ನು ನಾನು ಕೂಡ ಒಪ್ಪಿದರೆ ಸಾಕ್ಷಿಳಿಗೆ ಖುಷಿ ಆಗೋದರೊಂದಿಗೆ ಪೂರ್ಣಾಳಿಗೂ ತುಂಬ ಖುಷಿಯಾಗುತ್ತದೆ. ನನ್ನ ರಾಮರಾವ್ ಸಂಬಂಧ ಮೊದಲಿನ ರೀತಿ ಆಗುತ್ತದೆ. ಎರಡೂ ಮನೆಯಲ್ಲಿ ಮೊದಲಿನ ಖುಷಿಯೇ ಬರುತ್ತದೆ. ಯಾಕೆ ತಾನು ಒಪ್ಪಬಾರದು? ಇನ್ನೇನು ತನ್ನ ಬೆಂಗಳೂರಿನ ಮಳೆಗೆ ಪ್ರಾರಂಭ ಆಗಲಿಕ್ಕಿದೆ. ಅದು ನನ್ನ ಜೀವನದ ಕನಸೇ ಆಗಿತ್ತು. ಅದು ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಒಂದು 15 ದಿನ ಅಲ್ಲಿಯೇ ತಾನು ಹೋಗಬೇಕಾಗುತ್ತದೆ. ಮಳಿಗೆಗೆ ಎಲ್ಲ ಸೆಟ್ ಮಾಡಿ ಮುಂದಿನ ತಿಂಗಳು ಓಪನ್ ಮಾಡುವುದು. ಅಲ್ಲಿಯವರೆಗೆ ಈ ಮದುವೆ ವಿಚಾರದಲ್ಲಿ ತಲೆ ಹಾಕೋದೇ ಬೇಡ. ಸ್ವಲ್ಪ ದಿನ ಕಳೆದರೆ ಎಲ್ಲರ ಮನಸ್ಸು ಶಾಂತವಾಗಿ ಒಂದು ವಿಚಾರ ಮಾಡಲು ತಕ್ಕ ವಾತಾವರಣ ನಿರ್ಮಾಣವಾಗುತ್ತದೆ. ಈಗ ಅಂದರೆ ನನ್ನ ವಿಚಾರದಿಂದ ನಾನು ಸರಿಯಲ್ಲ, ಅವಳ ವಿಚಾರದಿಂದ ಅವಳು ಸರಿಯಲ್ಲ. ಸುಮ್ಮನೆ ಈ ದುಸುಮುಸು ಎಲ್ಲ ಬದಿಗಿಟ್ಟು ಮನೆಯಲ್ಲಿ ಕೂಡ ಮಳೆಗೆ ವಿಚಾರ ಹೇಳ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದೇನೋ. ನಾನು ತಪ್ಪು ಮಾಡಿದ್ದೇನೆ. ರಾಮರಾವ್ ಒಂದು ಸಮಯದಲ್ಲಿ ನನ್ನ ಕಷ್ಟಕ್ಕೆಲ್ಲ ಆಗಿದ್ದವನು. ತುಂಬು ಸ್ನೇಹವನ್ನು ನನ್ನ ಅಂತಸ್ತಿನ ಅಂದಾಜಿನಲ್ಲಿ ಕಡೆಗಣಿಸಿದ್ದೇನೆ. ಅವನೊಂದಿಗೂ ಸ್ನೇಹವನ್ನು ಪುನಃ ಗಳಿಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು. ವಿಶ್ವನಾಥ್ ಮನೆಗೆ ಬಂದವರೇ, ನೋಡು ಪೂರ್ಣ, ಬೆಂಗಳೂರು ಮಳಿಗೆ ಇಷ್ಟರಲ್ಲೇ ಓಪನ್ ಮಾಡಬೇಕು. ಅದಕ್ಕೆಲ್ಲ ಒಂದು 15 ದಿನ ಮನೆಯಲ್ಲಿ ಇರಲ್ಲ. ಮದುವೆ ವಿಚಾರ ಮಳಿಗೆ ಆದ ಮೇಲೆ ಮಾಡುವ ಏನೋ ಅನ್ನುತ್ತಾ ಮಗಳೆಡೆಗೆ ತಿರುಗಿ, ಸಾಕ್ಷಿ, ಆದರೆ ಪುನಃ ಕೆರೆ ದಂಡೆಗೆ ಹೋಗಿ ಅನೀಶ್ನನ್ನು ಭೇಟಿ ಮಾಡೋದಕ್ಕೆ ಹೋಗಬೇಡ. ಅಷ್ಟರ ಮಟ್ಟಿಗೆ ಈ ಅಪ್ಪನ ಮಾತನ್ನು ಕೇಳು. ಅಂದು ಹೆಚ್ಚು ಮಾತಿಗಿಳಿಯದೆ ಊಟ ಮಾಡಿ ತಮ್ಮ ಕೆಲಸಕ್ಕೆ ಹೊರಟರು. ಆದರೂ ಪೂರ್ಣ ಮತ್ತು ಸಾಕ್ಷಿರಿಗೆ ವಿಶ್ವನಾಥ್ರಲ್ಲಿ ವ್ಯತ್ಯಾಸ ಕಂಡಿತು. ಅದು ಯಾವ ರೀತಿ ಅಂತ ಗೊತ್ತಾಗದಿದ್ದರೂ ಸ್ವಲ್ಪ ಮೃದುವಾಗಿದ್ದಾರೆ ಅನ್ನೋದಂತೂ ಸತ್ಯ. ಆದರೆ ಅದು ಮಳೆಗೆ ಆಗ್ತಾ ಇರೋದ್ರಿಂದ ಇದ್ದರೂ ಇರಬಹುದು ಎಂದುಕೊಂಡರು. ತಮಗೆ ರಾಮರಾವ್ ಒಡನಾಟದ ಮನಸ್ಸಾಗಿದ್ದು ಹೇಳಲಿಲ್ಲ. ಅದನ್ನು ಸಂಬಂಧಕ್ಕೆ ಜೋಡಿಸಿದರೆ ತಾಪಾತ್ರಯ ಅಂತ ಸುಮ್ಮನಿದ್ದರು. ಈ ಅಂತಸ್ತು ಅಂತ ತಿರುಗುವವರದ್ದೆಲ್ಲ ಇದೇ ರೀತಿ. ಯಾವುದನ್ನು ಯಾರೊಂದಿಗೂ ವಿಚಾರ ಹಂಚಿಕೊಳ್ಳುವುದಿಲ್ಲ. ಮನೆಯವರೊಂದಿಗೂ ಕೊನೆಗೆ ಎಲ್ಲಾದರೂ ಹೆಚ್ಚು ಕಡಿಮೆಯಾಗಿ ಅನಾಹುತ ಆಗುತ್ತೆ ಅನ್ನುವಾಗ ಇವರ ಕೈಕಾಲು ನಡುಗುತ್ತೆ. ವಿಶ್ವನಾಥ್ರಿಗೆ ಮಗಳ ಮೇಲೆ ಅದಮ್ಯ ಪ್ರೀತಿ ಇದೆ. ಆದರೂ ತಮ್ಮ ಸ್ಟ್ಯಾಂಡರ್ಡ್ಸ್ ಕೂಡ ಅಷ್ಟೇ ವ್ಯಾಮೋಹದ್ದು. ವಿಶ್ವನಾಥ್ರಿಗೆ ತಮ್ಮ ಸ್ನೇಹದ ನೆನಪಾದಂತೆ ಅನೀಸ್ ಸಾಕ್ಷಿ ಕೂಡಿ ತಿರುಗುವುದಕ್ಕೆ, ಹೊತ್ತು ಕಳೆಯುವುದಕ್ಕೆ ಬಿಡುವ ಆ ಸಮಯದಲ್ಲಿ ಅವರು ಪ್ರೀತಿಸಿದ್ದರೂ ತಪ್ಪೇನು ಅಂತ ಮನೋಭಾವ ಇದ್ದದ್ದು ನೆನಪಾದರೆ ಎರಡೂ ಮನೆಯಲ್ಲಿ ಸಂಭ್ರಮವೇ ಮನೆ ಮಾಡುತ್ತದೆ.
ವಿಶ್ವನಾಥರು ಬೆಂಗಳೂರಿಗೆ ಹೊರಟು ನಿಂತಾಗ ಮಗಳಿಗೂ ಪೂರ್ಣಗೂ ಇನ್ನೊಮ್ಮೆ ಅನೀಶ್ನ ವಿಚಾರ ಬರಬಾರದೆಂದು ಹೇಳಿ ಹೋದರು. ಇತ್ತ ಸಾಕ್ಷಿ ಅಮ್ಮನಿಗೆ ಹೇಳಿ ಅನೀಶ್ಗೆ ಫೋನ್ ಮಾಡಿದಳು. ಏನು ಹನಿ, ಒಳ್ಳೆ ಆರಾಮಾಯ್ತಲ್ಲ, ನಿನ್ನ ತರಲೆ ಮಾಡೋ ದೆವ್ವ ಇಲ್ಲ ಅಲ್ವಾ? ಕೆರೆ ದಂಡೆಯಲ್ಲಿ ಕೂತು ಗೆಣಸು ಕೆರಿತೀಯಾ? ಹೇಳುತ್ತಾ ಒಂದು ಟೆಲಿಕೀಸ್ ಕೊಟ್ಟ ಸಾಕ್ಷಿ ಅನೀಶ್ಗೆ ಏನು ಮಾಡ್ತಾ ಇದ್ದಿ ಅಂತ ಕೇಳಿದಳು. ಅಯ್ಯೋ ಹೋದೆಯ ಪಿಸಾಚಿ ಅಂದರೆ ಬಂದೆ ತಡಿ ಕಿಟಕಿಯಿಂದ ಅಂತಂತೆ. ಮುದ್ದು, ಏನೇ ಇಷ್ಟು ದಿವಸ ಗೆಜ್ಜೆ ಕುಣಿಸ್ತಾ ಕೂತಿದ್ಯಾ? ಇಲ್ಲಿ ನಾನು ದಿನಾ ಬಂದು ಮಾವಿನ ಮರಕ್ಕೆ ಮುತ್ತು ಕೊಡೋದೇ ಆಗಿದೆ. ಮನೆಯಲ್ಲಿ ಯಾರೂ ಹೇಳೋರು ಕೇಳೋರು ಇಲ್ವಾ? ನಿನ್ನ ನೆನಪಲ್ಲೇ ಇದ್ದೀನಿ. ಹೀಗೆ ಫೋನ್ ಮಾಡುವಾಗ ಅಪ್ಪ ಅಮ್ಮ ಏನು ಅನ್ನಲ್ವಾ ಅಂತ ಅನೀಶ್ ಒಂದು ಫೋನಲ್ಲೇ ಕೀಸ್ ಕೊಟ್ಟು ಸಾಕ್ಷಿಗೆ ತಿಳಿಸೋ ರೀತಿಯಲ್ಲೇ ಮಾತಾಡಿದ. ಅವರದೇ ರೀತಿಯಲ್ಲಿ ಸುಮಾರು 2 ಗಂಟೆ ಮಾತಾಡಿದ ಸ್ನೇಹಿ ಪ್ರೇಮಿಗಳು ಮಾತಾಡುವಾಗ ಅನೀಶ್ನು ತುಂಬ ಮನಸ್ಸಿಗೆ ತಗೊಂಡದ್ದು ಸಾಕ್ಷಿಗೆ ತಿಳಿಯಿತು. ಹೇ ಹನಿ, ಕೆಲವೊಮ್ಮೆ ಹೀಗೆ ಆಗಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ದರೆ ಯಾರೂ ತಪ್ಪಿಸಕ್ಕಾಗಲ್ಲ. ಧೈರ್ಯವಾಗಿರು ಅನಿ. ಆದರೆ ಅಪ್ಪ ಮಾತ್ರ ನಮ್ಮನ್ನು ಒಂದಾಗಲು ಬಿಡುವುದೇ ಇಲ್ಲ. ಅವರದ್ದು ಏನು ಹಠವೋ ಗೊತ್ತಿಲ್ಲ. ನಾನವರ ವಿಚಾರ ವಿರೋಧಿಸುತ್ತಾ ಇರೋದು ಅವರಿಗೆ ಗೊತ್ತಾಗಿದೆ ಅಂತ ಹುಡುಗಿ ನೋಡೋ ವಿಚಾರಕ್ಕೆ ಮನೆಯಲ್ಲಿ ಆದ ಎಲ್ಲ ವಿಚಾರ ತಿಳಿಸಿದಳು. ಇಲ್ಲಿ ನೋಡಲು ಬಂದ ಹುಡುಗನೇ ನನಗೆ ಮಾತಾಡುವ ಕ್ಲೂ ಕೊಟ್ಟ. ದೇವರು ಹಾಗೆ ಎಲ್ಲಾನೂ ಒಳ್ಳೆಯದು ಮಾಡಬಹುದು ಅನ್ನಿಸುತ್ತೆ, ನೋಡಬೇಕು, ಆಶಾಭಾವನೆಯಿಂದ ಹೇಳಿದಳು. ಕೆರೆ ದಂಡೆಗೆ ಹೋಗುವಂತಿಲ್ಲ ಅಂತ ಅಪ್ಪ ಹೇಳಿದ್ದನ್ನು ತಿಳಿಸಿದಳು. ಮುದ್ದು, ಕೆರೆ ದಂಡೆಗೆ ಬಂದೆ ನಾವು ಮಾತಾಡಬೇಕಂತಲೇ ಇಲ್ಲ. ಒಬ್ಬರ ಮನಸ್ಸಿನಿಂದ ಒಬ್ಬರು ಹೊರಬರಲು ಸಾಧ್ಯವಾಗೋದೇ ಇಲ್ಲ. ಆ ರೀತಿಯಲ್ಲಿ ನಾವಾಗಿ ಬಿಟ್ಟಿದ್ದೇವೆ. ನಿನ್ನನ್ನು ಬೇರೆ ಯಾರಿಗೆ ಕಟ್ಟಿದರೂ ನಿನ್ನ ಮನಸ್ಸು ನನಗೆ ಕಟ್ಟಿಕೊಂಡಿದೆ. ನಾನಂತೂ ಬೇರೆ ಮದುವೆ ಆಗೋದು ಸಾಧ್ಯವೇ ಇಲ್ಲ. ಹಿಂದೆ ಇಂದು ಮುಂದು ನೀನೇ ನನ್ನ ಮನಸ್ಸಿನ ರಾಣಿ. ಈ ನಮ್ಮ ಮಾತು ಯಾರು ಕೇಳಿದ್ರೂ ಬೋರ್ ಹೊಡೆಯುತ್ತೆ. ಅದು ವರ್ಷಾನುಗಟ್ಟಲೆ ಇರೋ ನಮ್ಮ ಅನುಬಂಧಕ್ಕೆ ಮಾತ್ರ ಗೊತ್ತಾಗೋದು. ಅದಕ್ಕೆ ನಾ ಹೇಳಿದ್ನಲ್ಲ ಅನೀಶ್, ನಮ್ಮ ಮಾತು ನಮಗೆ ಚಂದ ಅಂತ. ಯಾರಿಗೆ ಖುಷಿ ಮಾಡೋಕೆ ನಮ್ಮ ಪ್ರೀತಿ ಇರೋದಲ್ಲ, ನಮ್ಮ ಪ್ರೀತಿ ನಮಗಾಗಿ ಮಾತ್ರ ಇದೆ. ಅಮ್ಮನಿಗೆ ಅರ್ಥ ಆಗಿದೆ, ಅಪ್ಪನಿಗೆ ಮಾತ್ರ ಅವರ ಅಂತಸ್ತು ಸವಾರಿ ಮಾಡ್ತಿದೆ. ಈಗ ಅವರಿಗೆ ನಾನು ಮದುವೆಯೇ ಆಗದಿದ್ದರೆ ಹೇಗೆ ಅನ್ನೋ ಚಿಂತೆ ಕಾಡ್ತಿದೆ. ನೋಡುವ, ನನ್ನ ಮದುವೆ ಆಗೋಕೆ ಬರೋ ಗಂಡು ಎಲ್ಲಿಯವರೆಗೆ ತಯಾರಾಗ್ತಾನೆ ಅಂತ. ಮುದ್ದು, ಇಲ್ಲದ ರಂಪ ಮಾಡಿ ಸುಮ್ಮನೆ ತೊಂದರೆ ಮಾಡ್ಕೋಬೇಡ. ಬೇಡದ ತೊಂದರೆ ಸಾಕ್ಷಿ ಮಾಡಿಕೊಂಡಾಳೆಂಬ ಕಳಕಳಿಯೇ. ಹೇ ಹನಿ, ನೀ ಮದುವೆ ಆಗದೆ ಹಾಗೇ ಇರೋದಾದ್ರೆ ನನಗೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತೀಯಾ? ನೋಡು, ನಿನ್ನ ಜೀವನ ಒಳ್ಳೆಯದಾಗಬೇಕಂತ ನನ್ನ ಉದ್ದೇಶ. ಆದರೆ ನಿನ್ನ ತಂದೆ ತಾಯಿ ಮನಸ್ಸಿಗೂ ನೋವು ಮಾಡಬೇಡ. ಅದು ಸರಿ, ಆದರೆ ನಮಗೆ ಅನಾವಶ್ಯ ನೋವಾದರೆ ಅದು ಸರಿಯಾ ಹನಿ? ನನ್ನ ದೂರ ಇಟ್ಟು ನೀ ಹೇಗಿರ್ತೀಯ ಅಂತ ವಿಚಾರ ಮಾಡೋಕ್ಕೂ ನನ್ನ ಹತ್ರ ಆಗಲ್ಲ. ನೀ ಹೇಗಿರ್ತೀಯೋ ಹಾಗೆ ನಾನು ಇದ್ರೆ ಏನು ತಪ್ಪು? ಅಪ್ಪನಿಗೆ ಯಾವಾಗ ಆ ಅಂತಸ್ತಿನ ಗುಂಗು ಹೋಗುತ್ತೋ ಆವಾಗಾದರೂ ನಮ್ಮಿಬ್ಬರನ್ನು ಒಪ್ಪುತ್ತಾರೋ ಇಲ್ಲವೋ ನೋಡ್ತೀನಿ. ನನಗೆ ನೀ ಈ ರೀತಿ ಮಾಸ್ಟರ್ ಆಗೋದು ಬೇಡವೇ ಬೇಡ ಅಂತ ಫೋನ್ ಇಟ್ಟೇ ಬಿಟ್ಟಳು. ಮತ್ತೇನು ನೆನಪಾಯಿತು? ಫೋನ್ ಮತ್ತೆ ಮಾಡಿ ಹನಿ, ಐ ಲವ್ ಓನ್ಲಿ ಹನಿ ಅಂತ ಮುತ್ತಿಟ್ಟಳು. ಹೇ ಮುದ್ದು, ನಿಂದು ನಂಗೇನು ಸಾಲ ಬೇಡ, ಈಗಲೇ ವಾಪಸ್ ಕೊಡ್ತೀನಿ ತಗೋ ಅಂತ ರಸೀದಿಯನ್ನು ಕೊಟ್ಟೇ ಬಿಟ್ಟ. ಪೂರ್ಣ ಅವರಿಬ್ಬರ ಮಾತು ಕೇಳೋಕೆ ಅಲ್ಲಿರಲಿಲ್ಲ. ಏನಾದರೂ ಮಾತಾಡಿಕೊಳ್ಳಲಿ. ಅಷ್ಟು ದಿನದಿಂದ ಕೂಡಿ ಇದ್ದವರು ಮಾತಾಡದೇ ಇದ್ದುದೇ ಇದೇ ಮೊದಲು. ಮಾತಾಡಲಿ. ವಿಶ್ವನಾಥ್ಗೆ ಗೊತ್ತಾಗಿ ಬೈದರೂ ಅಡ್ಡಿ ಇಲ್ಲ ಅನ್ನುವ ಮನದಲ್ಲಿಯೇ ಸುಮ್ಮನಿದ್ದಳು. ಈಗ ಪೂರ್ಣಾಳು ಹಠ ಮಾಡಿ ಸಾಕ್ಷಿಗಳನ್ನು ಅನೀಶ್ಗೆ ಕೊಡುವ ಬಗ್ಗೆ ವಿಶ್ವನಾಥಿಗೆ ಹೇಗಾದರೂ ಒಪ್ಪಿಸಬೇಕು ಅನ್ನುವ ವಿಚಾರದಲ್ಲಿಯೇ ಇದ್ದಳು. ಯಾವ ಗಂಡು ಬಂದರೂ ಸಾಕ್ಷಿ ತನ್ನ ಅನೀಶ್ ಸಂಬಂಧ ಹೇಳಿಯೇ ಹೇಳುತ್ತಾಳೆ. ಗಂಡು ಒಪ್ಪುವುದಾದರೂ ಹೇಗೆ? ಒಂದು ವೇಳೆ ಅದಕ್ಕೂ ಒಪ್ಪಿ ಮದುವೆ ಆದರೆ ಸಾಕ್ಷಿ ಸಂತೋಷವಾಗಿರಲು ಸಾಧ್ಯವೇ ಇಲ್ಲ. ಇವರಿಗೆ ಅದೆಂಥ ಮುಳ್ಳು ಹೊಕ್ಕಿದೆಯೋ ತಲೆಯಲ್ಲಿ. ಪೂರ್ಣ ವಿಚಾರ ಮಾಡಿ ಮಾಡಿ ಹಣ್ಣಾದಳು. ಬೆಂಗಳೂರಿಗೆ ಹೋದ ವಿಶ್ವನಾಥ್ ಅಲ್ಲಿ ಮಳಿಗೆ ಪ್ರಾರಂಭಿಸಲು ಬೇಕಾದ ಸಕಲ ವ್ಯವಸ್ಥೆಯನ್ನು ಮಾಡಿದರು. ಎಲ್ಲ ಆಗಿ ಪ್ರಾರಂಭೋತ್ಸವಕ್ಕೆ ಮುಖ್ಯ ಅತಿಥಿ ಬಗ್ಗೆ ವಿಚಾರ ಮಾಡತೊಡಗಿದರು. ತನ್ನ ಗೆಳೆಯರು ಪರಿಚಯಸ್ಥರು ಎಲ್ಲರನ್ನೂ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುತ್ತಿರಲು
ಬೆಂಗಳೂರಿನಲ್ಲಿಯೇ ತಮ್ಮ ವ್ಯವಹಾರಕ್ಕೆ ಉಪಯೋಗ ಆಗಬಹುದಾದ ಒಬ್ಬರನ್ನು ವಿಚಾರ ಮಾಡಿದರು. ಅವರೇ ಪ್ರಸನ್ನ ಕುಮಾರ್. ತಾವು ಸಣ್ಣ ವ್ಯಾಪಾರ ಮಾಡುವಾಗಲೂ ತಮಗೆ ಅನುಕೂಲವೇ ಆಗಿದ್ದರು. ತಮ್ಮ ಬೆಳವಣಿಗೆಯ ಪ್ರತಿ ಹೆಜ್ಜೆಯಲ್ಲೂ ಅವರ ಕೊಡುಗೆ ಇದ್ದೇ ಇತ್ತು ಅನ್ನುವ ಮಟ್ಟಿಗೆ ಅವರ ಸಹಾಯ ಒದಗಿ ಬಂದಿತ್ತು. ಅವರು ಅತ್ಯಂತ ದೊಡ್ಡ ಉದ್ಯಮಿ ಪರಿಮಳ ಎಂಟರ್ಪ್ರೈಸರ್ ಅಡಿಯಲ್ಲಿ 18 ವ್ಯವಹಾರ ಮಾಡುತ್ತಿದ್ದರು. ಹೌದು, ಅವರೇ ಸರಿಯಾದವರೆಂದು ನಿರ್ಣಯಿಸಿದ ವಿಶ್ವನಾಥರು ಅವರಿಗೆ ಫೋನ್ ಮಾಡುತ್ತಾರೆ. ರೇ ಪ್ರಸನ್, ನಿಮ್ಮಿಂದ ನನಗೆ ಒಂದು ಕೆಲಸ ಆಗಬೇಕಲ್ಲ. ವಿಶ್ವನಾಥ್ ಈ ರೀತಿ ಮುಸುಕಿನಲ್ಲಿ ಕೈ ತಟ್ಟೋದನ್ನು ಯಾವಾಗ ಬಿಡ್ತೀರಿ? ಏನದು ಅಂತ ನೇರವಾಗಿ ಹೇಳಿ. ಕೇಳ್ಕತಂ. ನೇರ ಮಾತಾಡುವ ಅವರಿಗೆ ಸುತ್ತು ಬಳಸಿ ಮಾತಾಡೋದೇ ಆಗಲ್ಲ. ಸೀದಾ ಏನಾಗಬೇಕು ಅಂತ ಹೇಳಬೇಕು. ಅದಕ್ಕೆ ಎಸ್ ಆರ್ ನೋ ಅಷ್ಟೇ ಹೇಳುವ ಜನ ಅವರು. ಕೆಲವರಿಗೆ ಅವರ ಈ ನೇರ ಮಾತು ಇಷ್ಟವಾದರೆ ಕೆಲವರು ಏನೋ ದೊಡ್ಡ ಮನುಷ್ಯ ಅಂದ್ಕೊಂಡು ಹೋದರೆ 2 ಮಾತಾಡೋಕ್ಕೂ ಬಿಡಲ್ಲ ಅನ್ನುವವರು ಇದ್ದರು. ಅದಕ್ಕೆಲ್ಲ ವಿಚಾರ ಮಾಡುವವರೇ ಅಲ್ಲ ಈ ಪ್ರಸನ್. ತಮ್ಮದೇ ರೀತಿ, ಆದರೆ ಅಂತಸ್ತು ಅಂತ ಏನು ಗರ್ವ ಇಲ್ಲ. ಎಲ್ಲರೊಂದಿಗೂ ಒಂದೇ ರೀತಿ, ಮನೆಯಲ್ಲೂ ಹೆಚ್ಚು ಕಡಿಮೆ ಅದೇ ರೀತಿ. ಆದರೆ ಮನೆಯಲ್ಲಿ ಯಾರೂ ಹೀಗೆ ಇರಬೇಕು ಅಂತ ಎಂದು ಹೇಳಿದವರಲ್ಲ. ಏನಿಲ್ಲ, ನನ್ನದು ಒಂದು ಸಣ್ಣ ಮಳಿಗೆ ಓಪನ್ ಮಾಡಬೇಕಂತ ಮಾಡಿದ್ದೀನಿ. ಅದಕ್ಕೆ ನೀವೇ ಬಂದು ಪ್ರಾರಂಭೋತ್ಸವ ಮಾಡಿಕೊಡಬೇಕು ಅಂತ ಅಷ್ಟೇ. ಓಕೆ, ದಿನ ಮತ್ತು ವೇಳೆಯನ್ನು 15 ದಿನ ಮುಂಚಿತವಾಗಿ ಹೇಳಿಬಿಡಿ. ಸರಿ, ಥ್ಯಾಂಕ್ಸ್ ಪ್ರಸನ್ನ ಅವರೇ. ಎಸ್, ಕ್ಯಾರಿ ಆನ್, ಆಲ್ ದ ಬೆಸ್ಟ್ ಅಂತ ಫೋನ್ ಇಟ್ಟರು. ವಿಶ್ವನಾಥ್ ಲೆಕ್ಕದಲ್ಲಿ ಪ್ರಸನ್ ನಿಜವಾಗಿಯೂ ವಿಚಿತ್ರ ಅಂತ ಅನ್ನಿಸುತ್ತಿತ್ತು. ಅವರ ಸರಕು ಸಾಗಿಸೋ ಡ್ರೈವರ್ ಇರಲಿ, ಅವರ ದೊಡ್ಡ ಕ್ಲೈಂಟ್ ಇರಲಿ, ಎಲ್ಲರಿಗೂ ಒಂದೇ ರೀತಿಯ ಉಪಚಾರ. ಯಾರೊಂದಿಗೆ ಏನು ಮಾತಾಡುತ್ತಿದ್ದರೋ ಅವರೊಂದಿಗೆ ಹಾಗೆ ಕೂತು ಟೀ ಕುಡಿಯುವ ಅತಿ ಸರಳ ವ್ಯಕ್ತಿ. ಅವರು ಅದಕ್ಕೆಲ್ಲ ನಗುತ್ತಾ ಹೇಳೋದಿಷ್ಟೇ, ಅವರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಅವರು ದೇವರು. ದೇವ್ರ ಜೊತೆ ಕುತ್ಕೊಳ್ಳೋದು ನನ್ನ ಅದೃಷ್ಟ ಅಷ್ಟೇ. ಯಾವ ಮಾತು ಹಚ್ಚಿಕೊಳ್ಳುತ್ತಿರಲಿಲ್ಲ. ಇದೇ ಅವರು ಆ ಹಂತಕ್ಕೆ ತಲುಪಲು ಕಾರಣ. ಕೆಲಸ ಮಾಡದೆ ಹಾಗೆ ಹೊಗಳಿಯೇ ಜೀವನ ಮಾಡಬೇಕು ಅಂದುಕೊಂಡವರಿಗೆ ಅವರು ಸಿಂಹ ಸ್ವಪ್ನ. 1 ಸಾರೆ ವಾರ್ನಿಂಗ್, 2ನೇ ಸಾರೆ ಹೊರಗೆ. ಮತ್ತು ಸಾಧಾರಣ ಅವರಿಂದ ಹೊರಗೆ ಅಂದರೆ ಬೆಂಗಳೂರಿನಲ್ಲಿ ನೆಲೆ ತಪ್ಪಿದಂತೆಯೇ. ಕೆಲಸದವರಿಗೆ ಅವರಲ್ಲಿ ಸಿಕ್ಕುವಂತಹ ಅನುಕೂಲತೆ ಬೇರೆಲ್ಲೂ ಇಲ್ಲ ಅಂದರೆ ಅತಿಶಯೋಕ್ತಿಯಲ್ಲ. ಇದು ಪರಿಮಳ ಎಂಟರ್ಪ್ರೈಸಸ್ ಪ್ರಸನ್ ಬಗ್ಗೆ ಕಿರುಪರಿಚಯ. ಅಂದಹಾಗೆ ಪ್ರಸನ್ ಹೆಂಡತಿ ಹೆಸರೇ ಪರಿಮಳ. ಪರಿಮಳ ಕೂಡ ಪ್ರಸನ್ನರಿಗೆ ತಕ್ಕ ಹೆಂಡತಿಯೇ ಎನ್ನಬೇಕು. ಅವರು ಕೂಡ ಯಾವುದೇ ಅಂತಸ್ತು ಅನ್ನುವ ವ್ಯಾಮೋಹವಿಲ್ಲದೆ ಎಲ್ಲರೊಂದಿಗೂ ಬೆರೆಯುವ ಪ್ರವೃತ್ತಿ ಅಸಾಧಾರಣವಾದುದು. ಯಾವುದೇ ಕಾರ್ಯಕ್ರಮಕ್ಕೂ ಯಾವುದೇ ಆಡಂಬರವಿಲ್ಲದೆ ಪಾಲ್ಗೊಳ್ಳುವ ಅವರನ್ನು 2ನೇ ಸುಧಾಮೂರ್ತಿ ಅನ್ನುವಷ್ಟರ ಮಟ್ಟಿಗೆ ಸರಳ. ಹಾಗೂ ತಮ್ಮದೇ ಟ್ರಸ್ಟ್ ಮಾಡಿ ಅದರ ಮೂಲಕ ಸಾವಿರಾರು ಜನರ ಬದುಕಿಗೆ ಆಧಾರವಾಗಿದ್ದೂ ಇದೆ. ಅದು ಎಂದೂ ತಮ್ಮ ಸಿರಿವಂತಿಕೆ ಪ್ರಚಾರಕ್ಕಾಗಿ ಬಳಕೆಯಾಗದಂತೆ ಎಚ್ಚರ ವಹಿಸುತ್ತಿದ್ದರು. ಪ್ರಸನ್ ಕೂಡ ಅಷ್ಟೇ. ಅಂತಸ್ತು ಅಂತ ಓಡಾಡುವವರಿಂದ ದೂರ ಇರುತ್ತಿದ್ದರು. ಆದರೆ ಈಗ ಏನೋ ಕಾರಣದಿಂದ ವಿಶ್ವನಾಥ್ ಮಳಿಗೆ ಪ್ರಾರಂಭೋತ್ಸವಕ್ಕೆ ಒಪ್ಪಿದ್ದರು. ಅವರ ಮಗನೇ ರಂಜಿತ್. ಸ್ಫುರದ್ರೂಪಿ, ಒಳ್ಳೆಯ ಎತ್ತರದ ಕಟ್ಟುಮಸ್ತಾದ ದೇಹದ, ಆಕರ್ಷಕ ಕಣ್ಣಿನ, ಕಡಿಮೆ ಮಾತಿನ ವ್ಯಕ್ತಿ. ಆದರೆ ತಂದೆ ತಾಯಿ ಗುಣಪೂರ್ತಿ ಇನ್ನೂ ಅಳವಡಿಸಿಕೊಂಡಿರಲಿಲ್ಲವೋ ಅಥವಾ ಬಂದಿರಲಿಲ್ಲವೋ ಅವನು ಸ್ವಲ್ಪ ಭಿನ್ನವಾಗಿ ವಿಚಾರಿಸುತ್ತಿದ್ದ. ತಂದೆ ತಾಯಿಯಷ್ಟು ಧಾರಾಳಿಯಲ್ಲ, ಆದರೆ ಅವನ ಮನಸ್ಸಿನಲ್ಲಿ ಸರಿ ಅನ್ನಿಸಿದ್ದನ್ನು ಹೇಗಾದರೂ ಮಾಡಿ ಸಾಧಿಸುತ್ತಿದ್ದ. ಆದರೆ ವಿಶ್ವನಾಥ್ರು ಅವನ ಮೇಲೆ ಒಂದು ಆಸೆ ಇಟ್ಟುಕೊಂಡಿದ್ದರು. ಮೊದಲಿಂದಲೂ ಅಂದರೆ ಸಣ್ಣ ಬಟ್ಟೆಯ ಅಂಗಡಿ ಮಾಡಿದಾಗಿನಿಂದಲೂ ವಿಶ್ವನಾಥ್ ಪ್ರಸನ್ ಬಹಳಷ್ಟು ವ್ಯವಹಾರಗಳನ್ನು ಅಂದರೆ ಹಣಕಾಸಿನ ವಿಷಯದಲ್ಲಿ ಕೊಟ್ಟು ತೆಗೆದುಕೊಂಡು ಮಾಡುತ್ತಿದ್ದರು. ಆಗ ಪ್ರಸನ್ನರದ್ದು ಪ್ರೈವೇಟ್ ಫೈನಾನ್ಸ್ ಕಂಪನಿ ಒಂದೇ ಇತ್ತು. ಆ ಒಂದು ಹಳೆಯ ಗೆಳೆತನದ ಗುರುತಾಗಿ ಈಗ ಪ್ರಸನ್ನರ ಸ್ಟೇಟಸ್ ವ್ಯಾಮೋಹದ ಹೊರತಾಗಿಯೂ ಅವರ ಮಳಿಗೆ ಪ್ರಾರಂಭೋತ್ಸವಕ್ಕೆ ಒಪ್ಪಿದ್ದರು. ಪ್ರಾರಂಭೋತ್ಸವಕ್ಕೆ ಪ್ರಸನ್ನರಿಗೆ ಕುಟುಂಬ ಸಮೇತ ಆಹ್ವಾನವಿತ್ತು. ಅದೇನು ಕಾರಣವೋ ರಾಮಾರಾವ್ ಕುಟುಂಬಕ್ಕೂ ಕೂಡ ಆಹ್ವಾನವಿತ್ತು. ಇದು ಈಗ ಮತ್ತೆ ತಮ್ಮ ಮಗಳಿಗೆ ಅನೀಶ್ ಅಡ್ಡಿಯಲ್ಲ ಅನ್ನೋ ಮನಸ್ಸು ಮಾಡಿದ್ದಾರೆ ಎನ್ನುವಂತಿಲ್ಲ. ಯಾಕೆಂದರೆ ಅವರ ಭೇಟಿಗೆ ಅವಕಾಶ ಕೊಡುವ ಯಾವ ಮಾತು ಇರಲಿಲ್ಲ. ಆದರೂ ಪೂರ್ಣ ಮನಸ್ಸಿನಲ್ಲಿ ಒಂದು ಆಸೆ ಚಿಗುರೊಡೆದಿತ್ತು. ಆದರೆ ಸಾಕ್ಷಿ ಎಳ್ಳಷ್ಟು ಆಸೆ ಇಟ್ಟಿರಲಿಲ್ಲ.
ವಿಶ್ವನಾಥ್ರವರ ಮಳಿಗೆ ಪ್ರಾರಂಭೋತ್ಸವ ಎಲ್ಲ ರೀತಿಯ ವಿಜೃಂಭಣೆಯಿಂದ ನೆರವೇರಿತು. ರಂಜಿತ್ ಬಗ್ಗೆ ಸಾಕ್ಷಿ ಮದುವೆ ಹೊಂದಾಣಿಕೆ ಮಾಡಿಕೊಳ್ಳುವ ವಿಚಾರದಲ್ಲಿ ಮಾತು ಬಂತು. ನೋಡಿ ವಿಶ್ವನಾಥ್, ನಾನು ಮಗನಿಗೆ ಯಾವುದೇ ಸ್ಟೇಟಸ್ ಬಗ್ಗೆ ವಿಚಾರ ಮಾಡುವವನಲ್ಲ. ಅದು ಪೂರ್ತಿ ಅವನ ವಿಚಾರಕ್ಕೆ ಬಿಟ್ಟಿದ್ದೇನೆ. ಅವನು ಒಂದು ಸಾರಿ ಹೇಳಿದ್ದ, ಡ್ಯಾಡ್, ನನ್ನ ಜೀವನದಲ್ಲಿ ಯಾರು ಬರಬೇಕು ಅಂತ ನೀವು ವಿಚಾರ ಮಾಡಬೇಡಿ, ಆ ವಿಚಾರ ನನ್ನದು, ನಾನೇ ಮಾಡುತ್ತೇನೆ ಅಂತ. ಹಾಗಾಗಿ ಅವನ ಯಾವ ವಿಚಾರದಲ್ಲೂ ನಾನಿಲ್ಲ ಮತ್ತು ಪರಿಮಳ ಕೂಡ ತಲೆ ಹಾಕಲ್ಲ. ನಮಗೆ ಒಬ್ಬನೇ ಮಗ, ಎಲ್ಲ ಅವನಿಷ್ಟದಂತೆ ಮಾಡಲು ಬಿಟ್ಟಿದ್ದೇವೆ. ಅವನು ಎಲ್ಲ ವಿಚಾರ ಮಾಡಿಯೇ ಹೆಜ್ಜೆ ಇಡುತ್ತಾನೆ ಅಂತ ನಂಬಿದ್ದೇವೆ. ಅಲ್ಲ ಪ್ರಸನ್, ನೀವು ಈ ಬಗ್ಗೆ ವಿಚಾರ ಮಾಡಲೇಬೇಕು. ತಂದೆ ತಾಯಿಯರ ವಿಚಾರ ಬಿಟ್ಟು ಬೇರೆ ವಿಚಾರ ಮಾಡುವುದೆಂದರೆ ಯಾರು ಬೇಕಾದವರನ್ನು ಮನೆಗೆ ಹೆಂಡತಿ ಅಂತ ಕರೆದುಕೊಂಡು ಬಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ. ನೀವು ಹೇಳುವ ರೀತಿ ನೋಡಿದ್ರೆ ಯಾರನ್ನು ಕರೆದುಕೊಂಡು ಬಂದರೂ ಒಪ್ಪುತ್ತೇನೆ ಅಂತ ಹೇಳಿದಂತೆ. ಅದು ಹೇಗೆ ಸರಿಯೇ? ನೋಡಿ ವಿಶ್ವನಾಥ್, ನಾನು ಹೆಚ್ಚು ಮಾತಾಡ್ತಾ ಇರೋದು ಇತ್ತೀಚೆಗೆ ಇದೇ ಮೊದಲು. ಈಗ ನಾವು ನೋಡಿದ್ರು, ಅವರೇ ನೋಡಿದ್ರು, ಅವರ ಸಂಸಾರ ಅವರೇ ನಡೆಸುವುದು ಅಲ್ಲವೇ? ಮತ್ತೆ ಅದಕ್ಕೆ ಅಪ್ಪ ಅಮ್ಮ ಒಗ್ಗರಣೆ ಯಾಕೆ ಹಾಕಬೇಕು ಅಂತ? ಅವರು ಯಾರನ್ನು ನಿಭಾಯಿಸುತ್ತಾರೆ ಅವರನ್ನೇ ಕರೆದುಕೊಂಡು ಬರಲಿ ಅಲ್ಲವೇ ರಾಮಾರಾವ್? ನೀವೇನು ಹೇಳುತ್ತೀರಿ ಅಂತ ರಾಮಾರಾವ್ರನ್ನು ಸೇರಿಸಿಕೊಂಡರು. ರಾಮಾರಾವ್ ಮಾತಾಡದೆ ಕಿರುನಕ್ಕೂ ಸುಮ್ಮನಾದರು. ಏನೋ ಪ್ರಸನ್ನರ ರೀತಿ ಅವರ ಮಟ್ಟಿಗೆ ಸರಿ ಇರಬಹುದು, ತನಗೆ ಸರಿ ಹೊಂದೋದಿಲ್ಲ ಅನ್ನಿಸಿದ ವಿಶ್ವನಾಥರು ಆ ವಿಷಯವನ್ನೇ ಬಿಟ್ಟು ತಮ್ಮ ಹೊಸ ಮಳಿಗೆಯ ಬಗ್ಗೆ ಮಾತು ಶುರುವಿಟ್ಟರು. ಅತ್ತ ಪರಿಮಳ, ಪೂರ್ಣ, ಗಾಯತ್ರಿ ತಮ್ಮದೇ ಏನೋ ಮಾತಿನಲ್ಲಿ ತೊಡಗಿದ್ದರು. ಅನೀಶ್ ಮತ್ತು ಸಾಕ್ಷಿ ಮಾತಾಡದೆ ಹಾಗೆ ಇದ್ದರು. ಇಬ್ಬರು ತುಂಬ ಬೇಸರದಲ್ಲಿಯೇ ಇದ್ದರು. ಇಬ್ಬರ ಮನೆಯಲ್ಲೂ ಅದಕ್ಕೆ ಪ್ರತಿಬಂಧ ಇದ್ದಿತೋ ಅನಿಸುತ್ತದೆ. ಸಾಕ್ಷಿ ಮತ್ತು ರಂಜಿತ್ ಹತ್ತಿರವಿರೋ ಕಾಲೇಜಿನಲ್ಲಿ ಓದಿರೋದ್ರಿಂದ ನೋಡಿ ಪರಿಚಯವಿತ್ತು. ರಂಜಿತ್ ಅವನಾಗೆ ಸಾಕ್ಷಿಗೆ ಮಾತನಾಡಿಸಿದ, ಹಲೋ ಸಾಕ್ಷಿ, ನಾನು ಗೊತ್ತಾ, ನಿಮಗಿಂತ 1 ವರ್ಷ ಸೀನಿಯರ್. ನೋಡಿದ ಹಾಗೆ ಅನ್ನಿಸುತ್ತದೆ, ಎಲ್ಲಿ ಅಂತ ನೆನಪಿಲ್ಲ. ಬೇಸರವಿದ್ದರೂ ತಮ್ಮ ತಂದೆಯ ಮಳೆಗೆ ಓಪನ್ ನೆರವೇರಿಸಿಕೊಟ್ಟವರ ಮಗ ಎಂತಲೋ ಸ್ವಲ್ಪ ಸಹೃದಯದಿಂದಲೇ ಎಂಬಂತೆ ಮಾತನಾಡಿದಳು. ನೋಡಿ, ನೀವು ಕಾಲೇಜ್ ಡೇಗೆ ನಿಮ್ಮ ಡ್ಯಾನ್ಸ್ ಪ್ರೋಗ್ರಾಂ ಇದ್ದಾಗ ಸೈಡ್ ವಿಂಗ್ನಲ್ಲಿ ನಿಮ್ಮನ್ನು ಮಾತನಾಡಿಸಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ. ನೀವು ಅಲ್ಲಿ ನಿಲ್ಲದೆ ನಿಮ್ಮ ಫ್ರೆಂಡ್ ಕೂಡ ಮತ್ತೆ ಬೇರೆ ಬದಿಗೆ ಹೋಗಿದ್ರಿ ಎಂದಾಗ ನೆನಪಾಯಿತು. ಒಂದೇ ಸಾರಿ ಬಂದವನೇ ಸಾಕ್ಷಿ ಅಂತ ಕರೆದು ಮಾತಾಡಿಸಲಿಕ್ಕೆ ನೋಡಿದ್ದು, ತಾನು ಅಲ್ಲಿ ನಿಲ್ಲದೆ ತನ್ನ ಡ್ಯಾನ್ಸ್ ಪ್ರೋಗ್ರಾಂ ಜೊತೆಗಾತಿ ಸಾಚಿಯೊಂದಿಗೆ ಮತ್ತೊಂದು ಬದಿ ಸೈಡ್ ವಿಂಗ್ಗೆ ಹೋಗಿದ್ದು ನೆನಪಾಯಿತು. ನೆನಪಾಯಿತು ಅಂದಳೇ ವಿನಃ ಅವನಲ್ಲಿ ಯಾವುದೇ ಆಸಕ್ತಿ ತೋರಲಿಲ್ಲ. ಆದರೆ ಬದಿಯಿಂದ ನೋಡುತ್ತಿದ್ದ ವಿಶ್ವನಾಥರು ಅವರು ಮಾತನಾಡುವುದರಿಂದ ಈ ಸಂಬಂಧ ಕುದುರಬಹುದೇ ಅನ್ನುವ ಆಕಾಂಕ್ಷೆ ಹೊತ್ತಿದ್ದರು. ಅದೇನಾಗುತ್ತೋ ಗೊತ್ತಿಲ್ಲ ಅನ್ನುವಂತೆ ಪೂರ್ಣಾಳು ಕೂಡ ತಾವು ಮಾತಾಡುತ್ತಿರುವಂತೆಯೇ ನೋಡಿದರು. ಗಾಯತ್ರಿಯಿಂದಾಗಲಿ ರಾಮಾರಾವ್ರಿಂದಾಗಲಿ ಅವರ ಸಂಬಂಧ ಮುಂದೆ ಹೋಗುವ ವಿಚಾರ ಪೂರ್ಣಾಳಿಗೆ ಗೋಚರಿಸಲಿಲ್ಲ. ಅದಕ್ಕೆ ಅವರು ಮೊದಲಿನಷ್ಟು ಗೆಲುವಾಗಿ ಕಾಣುತ್ತಿರಲಿಲ್ಲ. ಇಲ್ಲಿ ಹೆಚ್ಚು ಕಡಿಮೆ ಸಾಕ್ಷಿ ಮತ್ತು ರಂಜಿತ್ ಪರಿಚಯ ಆದಂತೆಯೇ ಆಯಿತು. ಆದರೆ ಒಬ್ಬರಲ್ಲೊಬ್ಬರು ಅಷ್ಟಾಗಿ ಇಷ್ಟಪಟ್ಟಂತೆ ತೋರಲಿಲ್ಲ. ಆದರೆ ಏನಾದರೂ ಸಾಧ್ಯ ಆಗಬಹುದು ಅಂತ ನೋಡಲಿಕ್ಕೆ ವಿಶ್ವನಾಥ್ ಅವರಿಬ್ಬರೂ ಮಾತಾಡುವಲ್ಲಿ ಬಂದರು. ನೋಡಿ ಸಾಕ್ಷಿ, ಅವತ್ತು ನಾನು ಮಾತಾಡಿಸಲಿಕ್ಕೆ ನೀವು ಅವಕಾಶ ಕೊಟ್ಟಿರಲಿಲ್ಲ. ಇಲ್ಲಿ ನೀವು ಮಾತಾಡದೆ ಬೇರೆ ದಾರಿಯೇ ಇಲ್ಲ. ಈ ರಂಜಿತ್ ಏನು ಮನಸ್ಸು ಮಾಡುತ್ತಾನೋ ಅದನ್ನು ಗುರಿ ಮುಟ್ಟಿಸಿಯೇ ಮುಟ್ಟಿಸುತ್ತಾನೆ. ಹೀಗಾದರೂ ಗೊತ್ತಾಯಿತಾ ಅಂತ ಕಿರುನಗೆ ಬೀರುತ್ತಾನೆ. ಅನಿವಾರ್ಯವಾಗಿ ತನ್ನ ತಂದೆಗೆ ತೋರಿಸಿಕೊಳ್ಳಲಿಕ್ಕೆ ಸಣ್ಣದಾಗಿ ನಗು ಬೀರಲೇಬೇಕಾಗುತ್ತೆ ಸಾಕ್ಷಿ. ಈಗ ತನ್ನ ತಂದೆ ಅಕಸ್ಮಾತ್ತಾಗಿ ಇವನನ್ನೇ ಗಂಟು ಹಾಕುವ ವಿಚಾರ ಮಾಡಿದ್ರೂ ಆಶ್ಚರ್ಯವಿಲ್ಲ ಅಂದುಕೊಳ್ಳುತ್ತಿರುವಾಗಲೇ ತಂದೆ, ನೋಡು ಸಾಕ್ಷಿ, ನಾನಂತೂ ರಂಜಿತ್ ನಿನ್ನ ಸಂಬಂಧದ ಬಗ್ಗೆ ಮನಸ್ಸು ಮಾಡಿದ್ದೇನೆ. ಈಗ ಅವನ ಮಾತು ಕೇಳಿದ್ರೆ ಅದು ಆಗಬಹುದು ಅನ್ನಿಸುತ್ತದೆ. ಇವನು ಅಡ್ಡಿ ಇಲ್ಲ ಅನ್ನೋದೇ ಮುಖ್ಯ. ನಿನಗೆ ಹೇಗನಿಸುತ್ತದೆ ಅಂತ ಮಗಳನ್ನು ಕೇಳಿದನು. ಸಾಕ್ಷಿ ಹೇಳಿದಳು, ಅಪ್ಪ, ನಾನು ಅಡ್ಡಿ ಇಲ್ಲ ಅನ್ನೋದು ಅನೀಶ್ನನ್ನು ಮಾತ್ರ, ಬೇರಾರನ್ನು ನಾನು ಒಪ್ಪೋದೇ ಇಲ್ಲ. ಪುನಃ ಪುನಃ ನನ್ನ ಕೇಳುತ್ತಾ ಇರಬೇಡಿ.
ಅಂತ ಅಲ್ಲಿಂದ ಅಮ್ಮ ಇದ್ದಲ್ಲಿ ನಡೆದು ಬಿಟ್ಟಳು. ರಂಜಿತ್ ಅನೀಶ್ನನ್ನು ಮಾತನಾಡಿಸಿದನು. ನಾನು ರಂಜಿತ್ ಅಂತ, ನಿಮ್ಮ ಕಾಲೇಜಿನ ವಾಲಿಬಾಲ್ ಪ್ಲೇಯರ್. ಶರತ್ ನಿಮ್ಮ ಸೀನಿಯರ್. ಅವನು ನನ್ನ ಫ್ರೆಂಡ್. ನಿಮ್ಮ ವಿಚಾರ ಹೇಳ್ತಾ ಇರ್ತಾನೆ. ನೀವು ಜೀವನವನ್ನು ವಿಚಾರಿಸೋ ರೀತಿ ಎಲ್ಲ ಹೇಳ್ತಾನೆ. ನನಗೆ ತುಂಬ ಖುಷಿ ಇದೆ. ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ತುಂಬ ನೋಡಿದ್ದೆ. ಈಗ ಸಿಕ್ಕಿದ್ದು ಖುಷಿ ಆಯಿತು ಅಂತ ಹ್ಯಾಂಡ್ ಶೇಕ್ ಮಾಡಿದನು. ಗ್ಲಾಡ್ ಟು ಮೀಟ್ ಯು ಅನೀಶ್ನು ಅಂದನು. ರಂಜಿತ್ ಅವನ ಮುಖದಲ್ಲಿಯ ಬೇಸರವನ್ನು ಗಮನಿಸಿ ಏನೋ ಹೇಳಬೇಕೆಂದುಕೊಂಡನು. ಆದರೂ ಬೇಡ ಅಂತ ಸುಮ್ಮನಾದನು. ರಂಜಿತ್ ಅಪ್ಪನ ವ್ಯವಹಾರ ಅಲ್ಲಲ್ಲಿ ನೋಡಿಕೊಳ್ಳುತ್ತಿದ್ದರೂ ಅವನಿಗೆ ತನ್ನದೇ ವ್ಯವಹಾರ ಮಾಡುವ ಆಲೋಚನೆ ಇತ್ತು. ಅದಕ್ಕೆ ಅಪ್ಪನ ಹೆಸರಿನ ಛಾಯೆ ಕೂಡ ಇರದಂತೆ ತನ್ನದು ತಾನೇ ಮಾಡಬೇಕೆಂಬ ಮಹತ್ವಾಕಾಂಕ್ಷೆ ಉಳ್ಳವನು. ಇಲ್ಲಿ ಸಾಕ್ಷಿ ಬಗ್ಗೆ ತನ್ನ ಆಸಕ್ತಿಯನ್ನು ಹೇಳಲಿಲ್ಲ. ಆದರೂ ತನ್ನ ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಮಾಡಿಯೇ ತೀರುತ್ತೇನೆ ಅನ್ನುವುದು, ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುತ್ತೇನೆ ಅನ್ನುವುದು ಧ್ವನಿಸುತ್ತದೆ. ಇದೀಗ ವಿಶ್ವನಾಥ್ರಿಗೆ ಹೇಗಾದರೂ ಮಾಡಿ ರಂಜಿತ್ಗೆ ಒಪ್ಪಿಸಬೇಕೆಂದು ಅಂದುಕೊಳ್ಳುತ್ತಾರೆ. ತಾನು ಏನಾದರೂ ಇಷ್ಟಪಟ್ಟರೆ ಅದನ್ನು ಸಾಧಿಸೇ ತೀರುತ್ತೇನೆ ಅನ್ನುವ ರಂಜಿತ್ ಮಾತು ಅವರ ಗಮನ ಸೆಳೆಯುತ್ತದೆ. ಹೌದು, ಈಗ ಹೇಗಾದರೂ ಮಾಡಿ ರಂಜಿತ್ಗೆ ಒಪ್ಪಿಸೋದು ಅಂತ ನಿರ್ಧಾರ ಮಾಡುತ್ತಾರೆ. ಮಳಿಗೆಯ ಮೇಲ್ವಿಚಾರಣೆಯನ್ನು ಮ್ಯಾನೇಜರಿಗೆ ಕೊಟ್ಟು ಹಾಗೂ ಈಗೂ ರಂಜಿತ್ನಿಗೆ ಬೆನ್ನು ಬೀಳುತ್ತಾರೆ. ಬೇರೆ ಏನೂ ಇಲ್ಲದಿದ್ದರೂ ತಾನು ಒಮ್ಮೆ ಸಾಕ್ಷಿ ಹತ್ತಿರ ಮಾತಾಡಬೇಕು, ನಂತರ ನನ್ನ ನಿರ್ಧಾರ ಹೇಳ್ತೇನೆ ಅನ್ನುತ್ತಾನೆ ರಂಜಿತ್. ಅದಕ್ಕೆ ನಾಡಿದ್ದು ವ್ಯವಸ್ಥೆ ಮಾಡುತ್ತೇನೆ. ಎಲ್ಲಿ ಮಾತಾಡಬೇಕು ಅಂತ ವಿಚಾರ ಎಂದು ಕೇಳಿದ್ದಕ್ಕೆ ನಿಮ್ಮ ಮನೆಯಲ್ಲೇ ಅಂತ ಹೇಳುತ್ತಾನೆ. ಈಗ ರಂಜಿತ್ ಸಾಕ್ಷಿಗಳೊಂದಿಗೆ ಮಾತಾಡುವುದಕ್ಕೆ ವಿಶ್ವನಾಥ ಮನೆಯಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತಾರೆ. ತಂದೆ ತಾಯಿಯರೊಂದಿಗೆ ರಂಜಿತ್ ಬಂದು ಬೇರೇನೂ ಬೇಕಾಗಿಲ್ಲ. ತಾನು ಅವಳೊಂದಿಗೆ ಮಾತಾಡೋದಕ್ಕೆ ಬಂದದ್ದು, ಮಾತಾಡಿ ಹೋಗುತ್ತೇನೆ, ನಂತರ ಹೇಳುತ್ತೇನೆ ಅಂತ ಸೀದಾ ಒಂದು ಕೋಣೆಯಲ್ಲಿ ಇಬ್ಬರು ಮಾತಿಗೆ ತೊಡಗುತ್ತಾರೆ. ಅವನು ತಾನೇನು ಹೇಳಬೇಕು ಎಲ್ಲ ಹೇಳುತ್ತಾನೆ. ಇವಳು ತನ್ನ ಅನೀಶ್ನ ಸಂಬಂಧವನ್ನು ಸ್ವಲ್ಪವೂ ಬಿಡದೆ ಹೇಳಿದ್ದಕ್ಕೆ, ನಿನ್ನದು ಏನೇ ರೀತಿ ಇದ್ರೂ ನನ್ನೊಂದಿಗೆ ನಿನ್ನ ಸಂಬಂಧಕ್ಕೆ ಅಡ್ಡಿ ಬರಲ್ಲ, ಅದನ್ನೇ ನಾನು ಹೇಳಬೇಕಿತ್ತು. ನನಗೆ ಹೇಗೆ ಬೇಕು ಹಾಗೆ ಆಗಬೇಕಂತ ನಾನು ಶತಾಯು ಪ್ರಯತ್ನ ಪಡುವವನು. ಅದರೆದುರು ಎಲ್ಲವೂ ವ್ಯರ್ಥ ಅನ್ನುತ್ತಾ ಅವನು ಹೊರಟು ನಿಲ್ಲುತ್ತಾನೆ. ಅಂದರೆ ನಾನು ಹೇಗೆ ಇದ್ರೂ ಅಡ್ಡಿ ಇಲ್ಲ, ಆಗಲೂ ನಿನ್ನದೇ ನಿರ್ಧಾರವೋ ಅನ್ನುತ್ತಾ ಸಾಕ್ಷಿ ಅವನ ಹಿಂದೆಯೇ ಬರುತ್ತಾಳೆ. ಹೌದು, ನನ್ನದೇ ನಿರ್ಧಾರ. ವಿಶ್ವನಾಥ್ ಅವರತ್ತ ತಿರುಗಿ, ನಮ್ಮ ತಂದೆ ನಿಮಗೆ ಫೋನ್ ಮಾಡಿ ಹೇಗೆ ಅಂತ ತಿಳಿಸುತ್ತಾರೆ ಎನ್ನುತ್ತಾ ಹೊರಗೆ ಹೋಗುತ್ತಾನೆ. ಶಾಸ್ತ್ರಕ್ಕಾದರೂ ಅವರ ಮನೆಯಲ್ಲಿ ಏನೂ ತಗೊಳ್ಳಲ್ಲ. ಅವನ ತಂದೆ ತಾಯಿ ಮಾತ್ರ ಅಲ್ಲಿನ ತಿಂಡಿ ಟೀ ಸ್ವೀಕರಿಸುತ್ತಾರೆ. ಆಯಿತು ವಿಶ್ವನಾಥ್, ಪೂರ್ಣ ಅವರೇ, ನಾವು ಬರುತ್ತೇವೆ ಅನ್ನುತ್ತಾ ಹೊರಟು ನಿಂತಾಗ ಪೂರ್ಣ ಪರಿಮಳಾಗೆ ಅರ್ಶಿನ ಕುಂಕುಮ ಕೊಡುತ್ತಾಳೆ. ಇಲ್ಲಿ ಏನಂತ ಹೇಳದೆ ಹೋಗಿದ್ದಕ್ಕೆ ಮಗಳನ್ನು ಕೇಳುತ್ತಾನೆ. ಅವನದೇ ಏನೆಲ್ಲ ಕತೆ ಹೇಳಿದ, ಅದೆಲ್ಲ ನನಗೇಕೆ ಬೇಕು? ನಾನು ಕೂಡ ನನ್ನ ಕತೆ ಹೇಳಿದೆ. ಅದಕ್ಕೆ ನಾನು ಏನು ಮಾಡಬೇಕೆಂದಿದ್ದೇನೋ ಅದನ್ನೇ ಮಾಡ್ತೇನೆ ಅನ್ನುತ್ತಾ ಹೊರಗೆ ಬಂದದ್ದು ನೀವೆಲ್ಲ ನೋಡಿದ್ದೀರಲ್ಲ, ಅಷ್ಟೇ. ನಿಮ್ಮ ಸ್ಟೇಟಸ್ ರಗಳೆಯಲ್ಲಿ ನಾನೇನು ಮಾಡುವುದು ಅನ್ನುತ್ತಾ ಅಮ್ಮನ ಹತ್ತಿರ ಹೋಗುತ್ತಾಳೆ. 2 ದಿನದ ನಂತರ ಪ್ರಸನ್ನರು, ವಿಶ್ವನಾಥ್, ನೀವು ಮದುವೆ ಮಾಡಿಕೊಡೋದಕ್ಕೆ ಯಾವಾಗ ತಯಾರಿದ್ದೀರಿ? ಒಟ್ಟಿನಲ್ಲಿ ಕೂಡಲೇ ಆಗಬೇಕಂತ ಹೇಳಿದ್ದಾನೆ. ಪ್ರಸನ್ನ ಅವರೇ, ಎಷ್ಟು ಬೇಗ ಅಂದರೂ 1 ತಿಂಗಳಾದರೂ ಆಗುತ್ತೆ. ಇಲ್ಲ, ಅವನು 1-2 ದಿನದ ಲೆಕ್ಕ ಹೇಳ್ತಾ ಇದ್ದಾನೆ. ಹಾಗೆ ಗಡಿಬಿಡಿಯಲ್ಲಿ ಹೀಗಾಗುತ್ತೆ ಪ್ರಸನ್ನವರೇ. ನೋಡಿ, ಅವನು ಹೇಳಿದ್ದನ್ನು ನಾನು ಹೇಳಿದೆ, ನೀವೇ ಅವನ ಹತ್ತಿರ ಮಾತಾಡಿ ಅನ್ನುತ್ತಾ ಅವನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಫೋನ್ ಇಡುತ್ತಾರೆ. ವಿಶ್ವನಾಥ್ ರಂಜಿತ್ಗೆ ಫೋನ್ ಮಾಡುತ್ತಾರೆ. ನೋಡಿ, ನಾನು ತಡೆದುಕೊಂಡು ಮುಂದೆ ಏನಾದರೂ ತೊಂದರೆ ಆದರೆ ನೀವೇ ನೋಡ್ಕೊಳ್ಬೇಕು. ಏನೂ ತೊಂದರೆ ಬರುವುದಿಲ್ಲ, ಅದನ್ನು ನಾನೇ ನೋಡಿಕೊಳ್ತೀನಿ. 2 ವಾರ ಅವಕಾಶ ಕೊಡು. ನೀವು 2 ವಾರ ಅಲ್ಲ, ಬೇಕಾದರೆ 2 ತಿಂಗಳು ತಗೊಳ್ಳಿ. ಮದುವೆ ದಿನದ ಖರ್ಚಿನಲ್ಲಿ ಇಬ್ಬರದು ಅರ್ಧ ಅರ್ಧ. ಬೇಡ, ಅದೇನೋ ಅಂತ. ಇಲ್ಲ, ನನಗೆ ಅದು ಮುಖ್ಯ, ಒಪ್ಪಿ ಅಷ್ಟೇ. ಓಕೆ, ನಾನು ತಾರೀಕು ಪುರೋಹಿತರ ಹತ್ತಿರ ಕೇಳಿ ಹೇಳ್ತೇನೆ.
ಸರಿ ಅಂತ ಫೋನ್ ಇಟ್ಟ ರಂಜಿತ್. ತೊಂದರೆ ಅಂದರೆ ಯಾವುದು? ತಮ್ಮ ಮನೆಯಿಂದ ಅಂಥ ತೊಂದರೆ ಯಾರಿಂದ ಆಗಬೇಕು? ಆದರೆ ಸಾಕ್ಷಿ ಏನಾದರೂ ತಂಟೆ ಮಾಡಬೇಕು. ಇಲ್ಲ, ಮದುವೆಗೆ ತಂಟೆ ಮಾಡಲಿಕ್ಕಿಲ್ಲ. ಆದರೂ ಅವನು ಒಪ್ಪಿರೋ ಮಾತು ಅವಳ ಎದುರೇ ಹೇಳಿದಾಗ ಗೊತ್ತಾಗುತ್ತೆ. ಕೂಡಲೇ ಮನೆಗೆ ಹೋಗಿಯೇ ಪೂರ್ಣ, ರಂಜಿತ್ ಮದುವೆಗೆ ತಯಾರಿ ಮಾಡಲಿಕ್ಕೆ ಹೇಳಿದ್ದಾನೆ, ಬೇಗ ಹಾಕಬೇಕಂತೆ. ರೂಮಿನಿಂದ ಬಂದ ಮಗಳಿಗೆ, ಸಾಕ್ಷಿ, ರಂಜಿತ್ ಮದುವೆಗೆ ಒಪ್ಪಿದ್ದಾನೆ. ಅಪ್ಪ ಸರಿ ಕೇಳಿದ್ದೀರಾ? ಅವನು ಒಪ್ಪುವ ಚಾನ್ಸ್ ಇಲ್ಲ. ಅವನದೇ ಏನೋ ತೊಂದರೆ ಇದೆ ಅಂತ ಹೇಳಿದ್ದ. ಆದರೆ ಅದನ್ನು ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಮದುವೆ 2 ದಿನದಲ್ಲಿ ಮಾಡಿ ಮತ್ತೇನೋ ತೊಂದರೆ ಆದರೆ ನೀವೇ ಅದನ್ನು ಸುಧಾರಿಸಬೇಕು ಅಂದಿದ್ದಾನೆ. ನೀನೇ ಏನಾದರೂ ತೊಂದರೆ ಮಾಡ್ತೀಯಾ ಅಂತ ಕೇಳ್ದ. ನಾನು ಅವನನ್ನು ಮದುವೆ ಆಗೋಕ್ಕೆ ಒಪ್ಪೋದಿಲ್ಲ. ಆದರೆ ಮದುವೆಗೆ ನಾನು ಯಾವ ತೊಂದರೆ ಮಾಡೋದಿಲ್ಲ. ತನ್ನ ಪ್ರೀತಿ ಅನೀಶ್ ಬಗ್ಗೆ ಮಾತ್ರ ಅನ್ನೋದನ್ನು ಪುನಃ ಹೇಳಿದಳು. ಹಾಗಾದರೆ ಅನೀಶ್ ತೊಂದರೆ ಮಾಡ್ತಾನೋ? ಅಪ್ಪ, ಯಾವುದೇ ವಿಷಯ ಅಷ್ಟು ತೊಂದರೆ ಮಾಡದೆ ಸುಮ್ಮನೆ ಏನು ಮಾಡೋಕೆ ವಿಚಾರ ಮಾಡದ ನಮ್ಮ ಮೇಲೆ ನಿಮ್ಮ ಸಂಶಯ ಏಕೆ? ಹಾಗೆ ತೊಂದರೆ ಮಾಡಬೇಕು ಅಂದರೆ ನಾವಿಬ್ರು ಮೇಜರ್ ಎಂದೋ ಬೇರೆ ಹೋಗಿ ಬಿಡ್ತಾ ಇರಲಿಲ್ವಾ? ತಮ್ಮಿಂದ ಯಾವುದು ಸಾಧ್ಯ ಇತ್ತು, ಇನ್ನೂ ಏನು ಸಾಧ್ಯ ಇದೆ ಅನ್ನೋದನ್ನು ತಂದೆಗೆ ಹೇಳಿದಳು. ಈಗ ನಿಜವಾಗಿಯೂ ದಂಗಾಗಿ ಹೋದರು ವಿಶ್ವನಾಥ್ ಅವರು. ಇಬ್ಬರು ಈಗೂ ವಿಚಾರ ಮಾಡಿದ್ರೆ ಮದುವೆ ಆದರೆ ತಾನೇನೂ ಮಾಡಲು ಸಾಧ್ಯವಿಲ್ಲ ಅನ್ನೋ ಗಂಭೀರ ವಿಚಾರ ಗೊತ್ತಿದ್ದು ಏನೂ ಮಾಡದ ಮಗಳು ಮತ್ತು ಅನೀಶ್ ತಮ್ಮ ಬಗ್ಗೆ ಇಟ್ಟಿರುವ ಗೌರವಕ್ಕೆ ಸಮಾಧಾನ ಪಟ್ಟರು. ಅಂದರೆ ಈಗ ಇಲ್ಲಿಂದಲೂ ತೊಂದರೆ ಇಲ್ಲ. ಏನಿದ್ರೂ ರಂಜಿತ್ ಕಡೆಯಿಂದ. ಈಗ ತಾನು ಜವಾಬ್ದಾರಿ ತಗೊಳ್ಳೋದು ಒಪ್ಪಿ ಆಗಿದೆ. ಅದು ಏನು ಹೇಗೆ ಅಂತ ಕೇಳಲಿಕ್ಕೆ ಬರುವುದೇ ಇಲ್ಲ. ಅಥವಾ ಸುಮ್ಮನೆ ಹೆದರಿಸಿದ್ದಾನ? ವಿಶ್ವನಾಥ್ರಿಗೆ ಎಲ್ಲ ಅಯೋಮಯ, ಏನೂ ಅರ್ಥವಾಗಲಿಲ್ಲ. ಇರಲಿ, ಸದ್ಯ ಹಾಲ್ ಬುಕ್ ಮಾಡಿ ಬೇರೆಲ್ಲ ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ, ಪೂರ್ಣಗೆ ಹೇಳಿದರು. ಪೂರ್ಣ ಏನೂ ಮಾತಾಡಲಿಲ್ಲ. ಅವರ ಮನಸ್ಸಿನಲ್ಲಿ ಇರೋ ಒಬ್ಬ ಮಗಳ ಆಸೆಯಂತೆ ಜೀವನ ಮಾಡಲಿಕ್ಕೆ ಕೊಡಕ್ಕಾಗದ ಈ ಅಂತಸ್ತು ಬೆಂಕಿ ಹಚ್ಚೋಕ ಅಂತ ಅನ್ನಿಸಿಬಿಟ್ಟಿತು. ವಿಶ್ವನಾಥ್ ಎಲ್ಲ ತಯಾರಿ ಮಾಡುವುದಕ್ಕೂ ಮೊದಲು ಪುರೋಹಿತರನ್ನು ಸಂಪರ್ಕಿಸಿ ದಿನ ನಿಶ್ಚಯ ಮಾಡಿ ರಂಜಿತ್ಗೆ ತಿಳಿಸಿದರು. ಹಾಲ್ ಬುಕ್ ಮಾಡಿದರು. ಉಳಿದ ವ್ಯವಸ್ಥೆಗಳನ್ನು 3 ದಿವಸದಲ್ಲಿ ಮುಗಿಸಿಬಿಟ್ಟರು. ಇನ್ನು ಮನೆಯಲ್ಲಿ ಕಾರ್ಯಕ್ಕೆ ಕೆಲವು ಸುತ್ತಲಿನ ಮನೆಯ ಗೊತ್ತಿರುವ ಹೆಣ್ಣು ಮಕ್ಕಳನ್ನು ಕೂಡಿಸಿದ ಪೂರ್ಣ ಅನಿವಾರ್ಯವೆಂಬಂತೆ ಎಲ್ಲ ಕೆಲಸ ಮಾಡತೊಡಗಿದರು. ಕೆಲವು ಹತ್ತಿರದ ಸಂಬಂಧಿಗಳನ್ನು ಕರೆಯಿಸಿ ಒಟ್ಟಾರೆ ಮನೆಯಿಂದ ಮಾಡಬೇಕಾದ ಕೆಲಸಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಪೂರ್ಣಾಳಿಗೆ 4 ದಿನ ಆಯಿತು. ಇನ್ನು ಹೋಗಲೇಬೇಕಾದಲ್ಲಿ ವಿಶ್ವನಾಥ್ ಪೂರ್ಣ ಸ್ವತಃ ಹೋಗಿ ಆಮಂತ್ರಣ ಕೊಟ್ಟು ಬಂದರು. ರಾಮಾರಾವ್ ಗಾಯತ್ರಿಗೆ ಕೂಡ ಇನ್ವೈಟ್ ಮಾಡಿದರು. 2 ದಿನ ಮುಂಚಿತವಾಗಿ ಬಂದು ಎಲ್ಲ ಕಾರ್ಯದಲ್ಲಿ ಸಹಾಯ ಮಾಡಿ ಎಂದದ್ದಕ್ಕೆ ಗಂಡ ಹೆಂಡತಿ ಇಬ್ಬರು ಮದುವೆ ದಿನ ಮಾತ್ರ ಬರುವುದಾಗಿ ತಿಳಿಸಿದರು. ಅನೀಶ್ನ ಸಂಬಂಧಕ್ಕೆ ಒಪ್ಪಲಿಲ್ಲ ಅನ್ನೋ ಬೇಸರವಿರಬಹುದೆಂದು ಸುಮ್ಮನಾದರು. ಈ ಮದುವೆ ಬಗ್ಗೆ ಅತೀವ ಆಸ್ಥೆ ವಹಿಸುವ ವಿಶ್ವನಾಥ್ ತಮ್ಮ ಮಗಳ ಪ್ರೀತಿಯ ಬಗ್ಗೆ ಒಮ್ಮೆ ವಿಚಾರ ಮಾಡಬೇಕಿತ್ತು. ಪ್ರೀತಿಸಿ ಮದುವೆಯಾದವರ ಜೀವನ ಚೆನ್ನಾಗಿರುತ್ತದೆ ಎಂದಲ್ಲ. ಅವರು ಮದುವೆಗೆ ಬರುವವರೆಗೆ ಪ್ರೀತಿಸಲು ಬಿಟ್ಟು ಏಕಾಏಕಿ ದಿಗ್ಬಂಧನ ಮಾಡಿ ಆ ಪ್ರೀತಿ ಮರೆತು ಬಿಡುವಂತೆ ತನ್ನದೇ ಮಗಳಿಗೆ ಹೇಳುವುದು ಎಷ್ಟು ಸರಿ? ಪೂರ್ಣ ಕೊನೆಯದಾಗಿ ಎಂಬಂತೆ ಮಗಳನ್ನು ಕೇಳಿದರು. ಅಲ್ಲ, ನಿನಗೆ 16 ವರ್ಷದಿಂದ ಪ್ರೇಮಿಸಿದ ಅನೀಶ್ನ ಬಗ್ಗೆ ಸ್ವಲ್ಪವೂ ಮನದಲ್ಲಿ ಭಾವನೆಯೇ ಇಲ್ವಾ? ಬಹಳಷ್ಟು ಇದೆ, ಆದರೇನು ಮಾಡುವುದು? ಇತ್ತ ಹುಟ್ಟಿದಾಗಿನಿಂದ ಎಲ್ಲವನ್ನೂ ಕೊಟ್ಟು ಜಾಗ್ರತೆ ಮಾಡಿ ಪೋಷಿಸಿದ್ದವರದ್ದು ಅಷ್ಟೇ ವಿಚಾರ ಮಾಡಬೇಕು. ಇದಕ್ಕೆ ಅಪ್ಪ ಒಪ್ಪಿದ್ದರೆ ಎಲ್ಲವೂ ಚೆನ್ನಾಗಿ ಆಗುತ್ತಿತ್ತು. ದೇವರು ಬರೆದದ್ದು ಅಂತ ಹೇಗೆ ಆಗುತ್ತದೆ, ಅದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಈಗ ಆಗೋದನ್ನು ನಾನು ಒಪ್ಪಿಕೊಂಡರೆ ಮುಂದೆ ಆಗುವುದನ್ನು ಅಪ್ಪ ಮತ್ತು ನೀನು ಒಪ್ಪಿಕೊಳ್ಳಬೇಕಾಗುತ್ತದೆ ಅನ್ನುವಾಗ ತಾನು ಅಲ್ಲಿ ಸರಿಯಾಗಿ ಇರುತ್ತೇನೆ ಅನ್ನೋ ಭರವಸೆಯನ್ನು ಗಾಳಿಗೆ ತೂರಿದಂತೆ ಹೇಳಿಬಿಡುತ್ತಾಳೆ ಸಾಕ್ಷಿಯೇ. ಪೂರ್ಣಗೆ ತನ್ನ ಮಗಳು ಏನು ಮಾಡಿಕೊಳ್ಳುತ್ತಾಳೋ ಎಂಬ ಆತಂಕ ಶುರುವಾಯಿತು. ಗಂಡನಿಗೆ ಹೇಳಿದಳು ಕೂಡ, ನೀ ಸುಮ್ಮನಿರೋ, ಎಲ್ಲ ಸರಿಯಾಗಿ ಆಗುತ್ತಿದೆ. ನೀನವಳಿಗೆ ಕೇಳಲಿಕ್ಕೆ ಹೋಗಿದ್ದು ಯಾಕೆ?
ನಿಮಗೆ ಮನುಷ್ಯರ ಭಾವನೆಗಳು ಅರ್ಥವಾಗೋದೇ ಇಲ್ಲ ಬಿಡಿ. ನಿಮಗೆ ದುಡ್ಡು ಅಂತಸ್ತು ಅನ್ನೋ ಹುಚ್ಚು ಹಿಡಿದಿದೆ. ನನ್ನ ಮಗಳಿಗೆ ಏನು ತೊಂದರೆ ಆದರೂ ನಾನು ಜೀವಂತ ಇರೋದಿಲ್ಲ ನೋಡಿ ಅನ್ನುತ್ತಾ ಅತ್ತು ಬಿಟ್ಟಳು. ಏನೂ ಆಗೋದಿಲ್ಲ, ಸುಮ್ಮನಿರು ಅಂತ ವಿಶ್ವನಾಥ್ ಹೊರಟು ಬಿಟ್ಟರು. ಅವರ ಜೀವನಾನುಭವ ಅಂದರೆ ಎಲ್ಲ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತದೆ. ನಾವು ನಮಗೆ ಸರಿ ಕಂಡದ್ದನ್ನು ಮಾಡುತ್ತಾ ಹೋಗಬೇಕೆನ್ನುವ ವ್ಯವಹಾರಕ್ಕಷ್ಟೇ ಸೀಮಿತವಾದ ಧೈರ್ಯವನ್ನು ಮನೆಗೂ ಅದನ್ನೇ ಅನ್ವಯಿಸಿದ್ದರು. ಈಗ ರಂಜಿತ್ ಮತ್ತು ಸಾಕ್ಷಿ ಮದುವೆಗೆ ಎಲ್ಲ ಸಿದ್ಧತೆ ಆಗಿದೆ. ಮದುವೆಗೆ ಮೊದಲಿನ ತಯಾರಿ ಆಗಿ ಹೆಣ್ಣಿನ ಮನೆಯಲ್ಲಿ ಮದರಂಗಿ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲ ಆಗಿದೆ. ಅಂದರೆ ಇನ್ನು ಈಗ ಬೆಳಗಾಗುತ್ತಲೇ ಮದುವೆ ಸಭಾಂಗಣಕ್ಕೆ ಹೋಗುವುದಷ್ಟೇ ಬಾಕಿ. ಬೆಳಗಿನಿಂದ ಮದುವೆ ಹಾಲ್ಗೆ ಹೋಗುವ ತಯಾರಿ ನಡೆಸುತ್ತಾರೆ. ಊರಿನವರಿಗೆ ಮತ್ತು ಸಂಬಂಧಿಕರಿಗೆಲ್ಲ ವಾಹನದ ವ್ಯವಸ್ಥೆ, ಹೊರಗಿನಿಂದ ಬಂದವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿರುವ ವಿಶ್ವನಾಥ್ ತಮ್ಮ ಅಂತಸ್ತಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಲು ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿರುತ್ತಾರೆ. ಅದು ಮಾಡಿಕೊಳ್ತಾ ಇರೋದು ಒಬ್ಬ ಗಣ್ಯ ವ್ಯಕ್ತಿಯೊಂದಿಗಿನ ಸಂಬಂಧ. ಇಲ್ಲೂ ಅವರು ವ್ಯವಹಾರಿಕವಾಗಿಯೇ ವಿಚಾರ. ಮಗಳಿಗೆ ಒಳ್ಳೆ ಗಂಡ ರಂಜಿತ್ ಆಗುತ್ತಾನೋ ಅನ್ನೋ ವಿಚಾರ ಅವರ ತಲೆಯಲ್ಲಿ ಸುಳಿಯೋದೇ ಇಲ್ಲ. ಇಂಥದ್ದಕ್ಕೆಲ್ಲ ತುಂಬ ವಿಚಾರ ಮಾಡುವ ವಿಶ್ವನಾಥ್ ತಮ್ಮ ಮಗಳ ಖುಷಿ ಎಲ್ಲಿದೆ ಅಂತ ಅರ್ಥ ಮಾಡಿಕೊಳ್ಳಲು ಸೋತಿದ್ದು ಅವರ ಜೀವನದ ವಿಪರ್ಯಾಸ. ಎಲ್ಲರೂ ಹಾಲಿಗೆ ಹೋಗಿದ್ದು ಆಯಿತು. ಇನ್ನು ಗಂಡನ್ನು ಎದುರುಗೊಂಬುವ ತಯಾರಿ. ಎದುರಿನ ಜಾಗೆಯಲ್ಲಿ ಏನೋ ಗಡಿಬಿಡಿ ಪ್ರಾರಂಭವಾಯಿತು. ಯಾಕೆ ಏನು ಅಂತ ನೋಡುವಷ್ಟರಲ್ಲಿ 3-4 ವಾಹನಗಳಲ್ಲಿ ಬಹಳಷ್ಟು ಜನ ಬಂದರು. ಎಲ್ಲ ಮದುವೆ ಹಾಲ್ ತುಂಬಿದರು. ಗಂಡಿನ ಕಡೆಯ ಜನರಿರಬೇಕು ಅಂದುಕೊಳ್ಳುವಷ್ಟರಲ್ಲಿ ಕಾರಿನಲ್ಲಿ ಸಿಂಗರಿಸಿದ ಹುಡುಗಿ ಮತ್ತು ಅವಳ ಕಡೆಯವರು ಬಂದರು. ಇದೇನು ಅಂತ ಅರ್ಥವಾಗದ ವಿಶ್ವನಾಥ್ ಮುಂದೆ ಬಂದರು. ವಿಷಯವಿಷ್ಟೇ, ಗಾನವಿ ಅನ್ನೋ ಹುಡುಗಿ ರಂಜಿತ್ನನ್ನು ಪ್ರೀತಿಸಿದ್ದಾಳಂತೆ. ಅವಳೇ ಈಗ ರಂಜಿತ್ನನ್ನು ಮದುವೆ ಆಗ್ತಾಳಂತೆ. ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ತಗೊಂಡು ಬಂದಿದ್ದಳು. ವಾಹನಗಳಲ್ಲಿ ಬಂದವರೆಲ್ಲರೂ ಅವಳ ಕಡೆಯವರೇ. 2 ಪೊಲೀಸ್ ವ್ಯಾನ್ ಕೂಡ ಬಂದು ನಿಂತಿತ್ತು. ವಿಶ್ವನಾಥ್ ತೀರಾ ನೋವಿನಿಂದ ಪ್ರಸನ್ನರಿಗೆ ಕೇಳಿದರೆ, ನೋಡು ವಿಶ್ವನಾಥ್, ನಾನವನ ಮದುವೆ ವಿಚಾರದಲ್ಲಿ ತಲೆ ಹಾಕುವುದಿಲ್ಲ ಅಂತ ಮೊದಲೇ ಹೇಳಿದ್ದೇನೆ. ರಂಜಿತ್ ಉಂಟು, ನೀವುಂಟು, ಹಾಗಂತ ನಮ್ಮ ಸ್ನೇಹಕ್ಕೇನೂ ಕೊರತೆ ಇಲ್ಲ. ಅದೇ ನನಗೆ ಹುಡುಗಿ ಇದ್ದರೆ ನಾನವಳ ವಿಚಾರಕ್ಕೆ ಬಿಡುತ್ತಿರಲಿಲ್ಲ. ಈಗ ನಾನು ಏನೂ ಮಾತಾಡಲು ಆಗುವುದಿಲ್ಲ ಅಂತ ತಮ್ಮ ಅಸಹಾಯಕತೆಯನ್ನು ಹೇಳಿಕೊಂಡರು. ವಿಶ್ವನಾಥ್ರಿಗೆ ತಾವು ರಾಮಾರಾವ್ಗೆ ಹೇಳಿದ ಮಾತಿನ ನೆನಪಾಯಿತು. ಇರಲಿ ಅಂತ ನೋವಿನಿಂದಲೇ ರಂಜಿತ್ ಹತ್ರ ಹೋಗಿ ಕೇಳಿದ್ರೆ, ನಿಮಗೆ ನಾನು ಮೊದಲೇ ಹೇಳಿದ್ದೆ, 2 ದಿನದ ನಂತರ ಏನು ತೊಂದರೆ ಇದ್ರೂ ನಿಮ್ಮದೇ ಜವಾಬ್ದಾರಿ ಅಂತ. ಈಗ ನಾನು ನಿಮ್ಮನ್ನೇ ಕೇಳೋದು, ಏನು ಮಾಡಲಿ ನಾನೀಗ ಅಂತ. ನಾನು ಹೇಳುವುದೆಂದರೆ ನೀನವರ ಮೇಲೆ ಕಂಪ್ಲೇಂಟ್ ಮಾಡು. ನೋಡಿ, ನಾನು ಮದುವೆ ಆಗೋದು ಖುಷಿಯಿಂದ ಜೀವನ ಕಳೆಯೋಕ್ಕೆ, ಇಲ್ಲದ ಜಂಜಾಟ ಮಾಡಿ ಮುಂದೆ ತೊಂದರೆ ಆದರೆ ನನ್ನ ಜೀವನವೇ ಹಾಳಾಗಿ ಹೋಗುತ್ತದೆ. ಆದರೆ ನೀ ಪ್ರೀತಿ ಮಾಡಿದ ವಿಷಯ ಹೇಳಿರಲೇ ಇಲ್ಲ. ತನ್ನ ಮಗಳು ಒಳ್ಳೆ ಮನೆ ಸೇರೋದು ಕೈತಪ್ಪುತ್ತಲ್ಲ ಅನ್ನೋ ಸಂಕಟಕ್ಕಿಂತ ಇಂಥ ದೊಡ್ಡ ವ್ಯಕ್ತಿಗಳ ಸಂಬಂಧ ತಪ್ಪುತ್ತಲ್ಲ ಅನ್ನೋ ಒಂದೇ ಚಿಂತೆ. ನಿಮ್ಮ ಹತ್ರ ಪ್ರೀತಿ ಅನ್ನೋ ಶಬ್ದಕ್ಕೆ ಅರ್ಥ ಇದ್ದರೆ ಪ್ರೀತಿ ವಿಷಯ ಹೇಳ್ಬೋದು. ನಿಮ್ಮ ಹತ್ರ ಇರೋದು ಅಂತಸ್ತು ಮಾತ್ರ. ಅದಕ್ಕೆ ನಾನು ನಿಮ್ಮ ಅಂತಸ್ತಿಗೆ ಅಡ್ಡಿ ಇಲ್ಲ ಅಂತ ನಾನು ವಿಚಾರ ಮಾಡಿದೆ. ಮತ್ತೀಗ ಏನು ಮಾಡಲು ತಯಾರಿಲ್ಲ ಯಾಕೆ? ನಾನೀಗ ಮದುವೆ ಆಗೋದು ಯಾವುದು ನನಗೆ ಅನುಕೂಲ ಇದೆಯೋ ಅದನ್ನು ನೋಡೋದು. ತಪ್ಪೇನಿದೆ? ನೀವು ನಿಮ್ಮದೇ ಅನುಕೂಲ ನೋಡಿದ್ದೀರಿ ಹೊರತು ನಿಮ್ಮ ಮಗಳ ಪ್ರೀತಿಯನ್ನಲ್ಲ. ಅದನ್ನೇ ನಾನು ಮಾಡಿದ್ರೆ ಏನು ತಪ್ಪು? ನಾನು ನನ್ನ ಪ್ರೀತಿಯನ್ನು ನೋಡಿ ಏನೂ ಗಲಾಟೆ ಇಲ್ಲದೆ ಗಾನವೀಲನ್ನು ಮದುವೆಯಾಗೋದೇ ಸೂಕ್ತ ಅನಿಸುತ್ತದೆ. ಕೂಡಲೇ ಅಲ್ಲಿಗೆ ಪೂರ್ಣ ಬಂದಳು. ಏನು ಅವಸ್ಥೆ ನಿಮ್ಮದು? ಇದೆಲ್ಲ ಏನು? ನಿಮ್ಮ ರೀತಿಗೆ ಒಂದಿಷ್ಟು ಬೆಂಕಿ ಹಾಕಿ ಅವರು ಪ್ರೀತಿಸಿದ್ದವರು ಮದುವೆ ಆಗ್ತಾರೆ. ನಮ್ಮ ಮಗಳು ಪ್ರೀತಿಸಿದ್ಲು. ಅನೀಶ್ಗೆ ಮದುವೆ ಮಾಡಿಕೊಟ್ಟರೆ ನಿಮ್ಮ ಗಂಟೆಯನ್ನು ಕರಗಿ ಹೋಗುತ್ತದೆ. ತಲೆಯೇ ಕೆಟ್ಟು ಹೋದಂತೆ ಆಗಿತ್ತು ಪೂರ್ಣಾಳಿಗೆ. ಅಲ್ಲೇ ಅವರ ಮನೆಯಲ್ಲಿ ಒಪ್ಪಿದ್ದಾರೆ ದೊಡ್ಡ ಪಾರ್ಟಿ ಒಳಗಾಕೊಳ್ಳುವ ಅಂತ. ನಿಮ್ಮ ತಲೆ ಪಾರ್ಟಿ. ಈಗ ನನ್ನ ಮಗಳಿಗೆ ಏನು ಮಾಡೋದು? ನಿಮ್ಮ ಪಾರ್ಟಿ ಬೀಟಿ ಅಲ್ಲೇ ಇಟ್ಕೊಳ್ಳಿ. ಮಗಳ ಭವಿಷ್ಯ ನಿರ್ಧಾರ ಮಾಡಿ
ಅನ್ನುವಂತೆ ಅತಿ ಸಂಕಟದಿಂದ ಹೇಳಿದಳು. ಏನಾದರೂ ಮಾಡೋಕ್ಕಾಗುತ್ತಾ ನೋಡುವ, ಸ್ವಲ್ಪ ಸಮಾಧಾನ ಮಾಡ್ಕೋ. ಏನು ಸಮಾಧಾನ? ಹುಡುಗನ್ನ ಎದುರುಗೊಂಡು ಅವರೇ ಕರೆದುಕೊಂಡು ಹೋಗಿ ಕೂರಿಸಿದ್ದಾರೆ. ಅವನು ಸುಮ್ಮನೆ ಇದ್ದಾನೆ, ಮಗಳು ಅಳುತ್ತಾ ಇದ್ದಾಳೆ ಅಂತ ತಾನು ಕಣ್ಣಲ್ಲಿ ನೀರು ತಂದುಕೊಂಡಳು. ಒಳಗಿನಿಂದ ಒಂದು ಕೋಣೆಯಲ್ಲಿ ಇದ್ದ ಸಾಕ್ಷಿ ಫೋನ್ ಮಾಡಿದಳು. ಹೇ ಹನಿ, ಫಸ್ಟ್ ಸ್ಟೇಜ್ ಸಕ್ಸಸ್. ಗೊತ್ತು, ನನ್ನ ಫ್ರೆಂಡ್ ಶರತ್ ಹೇಳಿದ್ದಾನೆ ಎಂದು ಹೇಳಿ ಒಂದು ಫೋನ್ ಕಿಸ್ಕೊಟ್ಟ. ಸಾಕ್ಷಿ ಅದನ್ನು ಸ್ವೀಕರಿಸಿದಂತೆ ಅವಳು ರೆಸ್ಪಾಂಡ್ ಮಾಡಿದಳು. ಈಗ ಏನು ಮಾಡಬೇಕೆಂದು ತೋಚದಾಯಿತು ಮಟ್ಟದ ಮಂಡೆಯಲ್ಲಿ ಮಾತನಾಡೋ ವಿಶ್ವನಾಥರಿಗೆ. ಈಗ ಮದುವೆ ಮಾಡದೇ ಇದ್ರೆ ನಿಮ್ಮ ಅಂತಸ್ತಿಗೆ ಅಡ್ಡಿ ಇಲ್ವಾ? ಏನು ಹಣೆ ಬರಹನಂತೂ. ಎಲ್ಲ ಇದ್ದು ಇರೋ ಒಬ್ಬಳೆ ಮಗಳಿಗೆ ಖುಷಿಯಿಂದ ಇರೋದು ನೋಡೋಕೆ ಆಗಲ್ವಲ್ಲ. ಕೈಯಿಂದ ತಲೆ ಪಡೆದುಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಳು ಪೂರ್ಣ. ದಾರಕ್ಕಿಂತ ಮುಂಚಿನ ಎಲ್ಲ ಶಾಸ್ತ್ರಗಳು ಒಂದೊಂದಾಗಿ ನಡೆಯುತ್ತಲೇ ಇವೆ. ರಂಜಿತ್ ಬೇಕಂತಲೇ ಏನೋ ಮಾಡಿದಂಗೆ ಕಾಣಿಸುತ್ತದೆ. ಕಾಲೇಜ್ ವಾರ್ಷಿಕೋತ್ಸವದಲ್ಲಿ ಸಾಕ್ಷಿಗೆ ಮಾತಾಡಿಸಿದ್ದರೆ ಇವಳು ಮಾತಾಡಿರಲಿಲ್ಲ ಅಂತ ಸಿಟ್ಟಿಗೆ ಈ ಆಟ ಆಡಿದ್ದಾನೋ ಏನೋ ಅಂತ ತಗ್ಗಿದ ಧ್ವನಿಯಲ್ಲಿ ಹೇಳಿದರೆ ಅದು ಪೂರ್ಣಗೆ ಕೇಳಿದ್ದು. ಅವರ ಮನಸ್ಸಿನಲ್ಲಿ ರಂಜಿತ್ ಹೇಳಿದ ತಾನು ಏನು ಮಾಡಬೇಕೆಂದು ಮಾಡುತ್ತೇನೆ, ಅದನ್ನು ಸಾಧಿಸಿಯೇ ತೀರುತ್ತೇನೆ ಎನ್ನುವುದಕ್ಕೆ ಈ ಅರ್ಥವು ಗೋಚರಿಸತೊಡಗಿತ್ತು. ರೀ, ಕಾರಣ ನಂತರ ಹುಡುಕಿ. ಈಗ ವಧು ಅಂತ ಮನೆಯಿಂದ ಹೊರಡಿಸಿದ ಮಗಳಿಗೆ ಯಾರಿಗೆ ಕಟ್ಟುತ್ತೀರಿ? ಅದು ವಿಚಾರ ಮಾಡಿ. ನಿಮ್ಮ ದುಡ್ಡು ಅಂತಸ್ತು ಯಾರೂ ಈಗ ನೋಡಲ್ಲ. ನಿಮ್ಮ ಅವಸ್ಥೆ ಊರು ತುಂಬ ತುಂಬಿಬಿಡ್ತಾರೆ. ತನಗೂ ಆಗುವ ಮಗಳಿಗೂ ಎಷ್ಟು ಅವಮಾನ ಆಗುತ್ತೆ ಅಂತ ಹೇಳಿಕೊಂಡಳು. ಅಷ್ಟರಲ್ಲಿ ಪ್ರಸನ್ನ ಕುಮಾರ್ ಮತ್ತು ಪರಿಮಳ ಬಂದು, ಹೀಗಾಗಿದ್ದು ನಮಗೂ ವ್ಯಥೆ ಇದೆ, ನಾವೇನೂ ಮಾಡಲು ಶಕ್ತರಲ್ಲ. ಆದರೆ ಇದ್ದುದರಲ್ಲಿಯೇ ಒಳ್ಳೆಯ ಉಪಾಯವೆಂದರೆ ರಾಮರಾವ್ ಮಗನಿಗೆ ಒಪ್ಪಿಸುವುದು. ಹೀಗೆ ಹೇಳಿದೆ ಅಂತ ತಪ್ಪು ತಿಳಿಯಬೇಡಿ ವಿಶ್ವನಾಥ್. ಇನ್ನು ನಿಮ್ಮಿಷ್ಟ. ಯಾಕಂದರೆ ಅವರಿಬ್ಬರ ನಡುವೆ ಈಗಾಗಲೇ ಒಳ್ಳೆ ಕೆಮಿಸ್ಟ್ರಿ ಇದೆ. ನನ್ನ ಮಗಳಾಗಿದ್ರೆ ಹೀಗೆಯೇ ಮಾಡುತ್ತಿದ್ದೆ. ಪ್ರಸನ್ನ ಹೇಳುವಾಗ ಪರಿಮಳ ಕೂಡ ಪೂರ್ಣ ಮುಖ ನೋಡುತ್ತಾ ಸರಿ ಅಲ್ವಾ ಎಂದರು. ಪೂರ್ಣ ಅಂತೂ ಹಾಗಾದ್ರೆ ಒಳ್ಳೆಯದೇ ಅಂತ ಸಾವಿರ ದೇವರನ್ನು ಮನದಲ್ಲಿ ನೆನೆದಳು. ಕುಳಿತುಕೊಂಡು ವಿಚಾರ ಮಾಡಿ ಅನ್ನುತ್ತಾ ಮದುವೆ ಮಂಟಪದತ್ತ ನಡೆದರು. ಹೌದು ರೀ, ಕೇಳಿ ನೋಡಿ, ಅವರು ಬಂದಾಗ ನಾವು ಅವಮಾನ ಮಾಡಿದಂತೆಯೇ ಮಾಡಿದ್ದೇವೆ. ಈಗ ಅವರು ಒಪ್ಪಿದರೆ ಅವರಿಗೆ ದೇವರೇ ಬುದ್ಧಿ ಕೊಟ್ಟಂತೆ, ನಮ್ಮೆಲ್ಲರ ಮರ್ಯಾದೆಯೂ ಉಳಿಯುತ್ತದೆ ಅನ್ನುತ್ತಾ ಪೂರ್ಣ ಗಂಡನ ಮುಖ ನೋಡಿದಳು. ಈಗ ಅಂತಸ್ತಿನ ಅಟ್ಟಹಾಸದಲ್ಲಿ ಮನೋರೋಗಿಯಾದ ವಿಶ್ವನಾಥರ ಮನಸ್ಸು ಮರುಗತೊಡಗಿತು. ತಾನೆಂಥ ಹುಚ್ಚಿಗೆ ಒಳಗಾಗಿದ್ದೆ. ಯಾರು ಏನೇ ಹೇಳಿದರೂ ಕೇಳಲು ತಯಾರಿರಲಿಲ್ಲ. ಈಗ ತಾನು ರಾಮರಾವಲ್ಲಿ ಕೇಳಿದರೆ ಅವರು ಒಪ್ಪಿಯಾರೆ ಅನ್ನುವ ದುಗುಡ ಶುರುವಾಯಿತು ಅವರಲ್ಲಿ. ತನ್ನ ಮಟ್ಟದ ಬಗ್ಗೆ ಹೇಳಿ ಅವರಿಗೆ ಅವಮಾನ ಮಾಡಿದ್ದೆ ಅನ್ನುವ ಮುಜುಗರ. ಪ್ರಸನ್ನ ಕುಮಾರ್ರು ತಾವು ಈ ವಿಷಯ ವಿಶ್ವನಾಥರಿಗೆ ಮುಟ್ಟಿಸಿದ್ದಾಗಿ ಅನೀಶ್ನ ಫ್ರೆಂಡ್ ಶರತ್ನಿಗೆ ಹೇಳುತ್ತಾರೆ. ಶರತ್ ಮತ್ಯಾರೂ ಅಲ್ಲ, ರಂಜಿತ್ ಮದುವೆ ಆಗೋ ಗಾನವೀಳ ಅಣ್ಣ. ಅವನು ಸೀದಾ ಆ ವಿಷಯವನ್ನು ಅನೀಶ್ಗೆ ತಿಳಿಸಿದನು. ಅನೀಶ್ ಸಾಕ್ಷಿಗೆ ಮೆಸೇಜ್ ಮಾಡಿದನು. ಸೆಕೆಂಡ್ ಸ್ಟೇಜ್ ಕಂಪ್ಲೀಟ್. ಈಗ ಗಾನವೀಳ ದಾರೆಯ ಸಮಯ ಹತ್ತಿರ ಆಗುತ್ತಿದೆ. ಈಗ ರಾಮರಾವ್ ಮತ್ತು ಗಾಯತ್ರಿ ಮದುವೆಗೆ ಹಾಜರಾದರು. ವಿಶ್ವನಾಥರು ಹೀಗೇನು ಮಾಡುವುದು ಅಂತ ಮನಸ್ಸಿನಲ್ಲಿಯೇ ವಿಚಾರ ಮಾಡ್ತಾ ಇದ್ದರು. ಅಲ್ಲ ರೀ, ಗಾಯತ್ರಿ ಅವರ ಗಂಡ ಬಂದಿದ್ದಾರೆ ನೋಡಿ. ನೋಡಿದೆ. ಮತ್ತೇನು ವಿಚಾರ ಮಾಡ್ತೀರಿ? ಹೋಗಿ ಹೀಗಾದರೂ ಒಪ್ಪಿಸಿ. ಸಾಕ್ಷಿ ಕೂಡ ಸುಖವಾಗಿ ಇರ್ತಾಳೆ. ಈ ಸಂಬಂಧ ದೇವರೇ ತಪ್ಪಿಸಿದ್ದು. ಸುಮ್ಮನೆ ಹೋಗಿ ಕೇಳಿ, ಬೇರೆ ದಾರಿಯೇ ಇಲ್ಲ. ಈಗ ವಿಶ್ವನಾಥ್ ಅಂದುಕೊಂಡರು, ಸುಮ್ಮನೆ ಮಗಳು ಹೇಳಿದಂತೆ ಒಪ್ಪಿದ್ರೆ ಎಲ್ಲ ಎಷ್ಟು ಖುಷಿಯಿಂದ ಆಗಿರೋದು. ಎಲ್ಲ ನನ್ನ ಮೂಗಿನ ನೇರಕ್ಕೆ ಇರಬೇಕೆಂದು ಹೀಗೆ ಮಾಡಿಕೊಂಡೆ. ತಮ್ಮ ತಪ್ಪಿನ ಪೂರ್ತಿ ಅರಿವಾಗಿತ್ತು. ನಮಸ್ಕಾರ ರಾಮರಾವ್ ಅವರೇ. ಓ ಬನ್ನಿ, ನಮಸ್ಕಾರ. ಈಗಷ್ಟೇ ಬಂದೆ, ಸ್ವಲ್ಪ ಕೆಲಸ ಇತ್ತು. ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು. ಹೇಗೆ ಕೇಳಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ತಮ್ಮ ಕತೆ ಹೇಳಿ
ಈಗ ನೀವು ನಮ್ಮ ಕೈ ಬಿಡಬಾರದು ಅಂದರು. ಓ ಹೀಗಾಯ್ತಾ? ಆದರೆ ಅನೀಶ್ ಯಾಕೋ ಒಂಥರ ಮಾಡ್ತಾ ಇದ್ದಾನೆ. ನಿಜ ಹೇಳಬೇಕು ಅಂದರೆ ಅವನ ಹತ್ರನೇ ಇದ್ದು ಬರೋದಕ್ಕೆ ತಡ ಆಯಿತು. ಹೀಗೆ ಮಾಡಿ, ನೀವು ಹೋಗಿ, ನಮ್ಮ ಮನೆ ಹೇಗೂ ಗೊತ್ತಿದೆ, ಅವನ ಹತ್ರನೇ ಕೇಳಿ. ಯಾಕಂದರೆ ಅವನ ಆರೋಗ್ಯವು ಸ್ವಲ್ಪ ಕೆಟ್ಟಿದೆಯೋ ಅಂತ ನನಗನ್ನಿಸಿತು. ಸರಿ, ನಾವು ಹೋಗಿ ಕೇಳ್ತೇವೆ ಅಕ್ಕ ಅಂತ ಗಾಯತ್ರಿಗೆ ಹೇಳಿದ್ದ ಪೂರ್ಣ ಅವಸರ ಮಾಡಿದಳು. ಸ್ವಲ್ಪ ತಡೆ, ಅಕ್ಷತೆ ಹಾಕಿಯೇ ಹೋಗುವ. ವಿಶ್ವನಾಥ್ ಮನಸ್ಸು ಸ್ವಲ್ಪ ಅಗುರಾಗಿತ್ತು. ಕುಳಿತಲ್ಲಿಂದಲೇ ರಾಮಾರಾವ್ ಕೈ ಎತ್ತಿ ರಂಜಿತ್ ಪಕ್ಕದಲ್ಲಿ ಇದ್ದ ಶರತ್ಗೆ ತಾನು ಬಂದಿದ್ದೇನೆ ಅಂತ ತಿಳಿಸಿ ಕೈ ಅಲ್ಲಾಡಿಸಿದರು. ಅದರರ್ಥ ವಿಶ್ವನಾಥ್ ತನ್ನನ್ನು ಅನೀಶ್ ಬಗ್ಗೆ ಸಾಕ್ಷಿ ಪ್ರಸ್ತಾಪ ಮಾಡಿದರು. ತಾನು ಅನೀಶ್ನನ್ನು ಕೇಳುವಂತೆ ಹೇಳಿದ್ದೇನೆ ಎಂದು ಅರ್ಥ. ವಿಷಯ ಅನೀಶ್ಗೆ ತಿಳಿದು ಸಾಕ್ಷಿಗೆ ಮೆಸೇಜ್ ಬಂತು. 3rd ಸ್ಟೇಜ್ ಕಂಪ್ಲೀಟ್. ದಾರಿ ಮುಗಿಯಿತು. ಹುಡುಗನ ಡ್ರೆಸ್ಸಿಂಗ್ ರೂಮಿನಲ್ಲಿ ಸಾಕ್ಷಿ ಕುಳಿತಿದ್ದಳು. ಯಾಕಂದರೆ ಹುಡುಗಿಯ ಡ್ರೆಸ್ಸಿಂಗ್ ರೂಮ್ ಗಾನವಿಗೆ ಬಿಟ್ಟುಕೊಡಲಾಗಿತ್ತು. ಈಗ ರಂಜಿತ್ ಡ್ರೆಸ್ ಬದಲಿಸಲು ಅಲ್ಲಿ ಬರುವ ಸಮಯ. ಅದಕ್ಕೆ ಹೊರಬಂದಳು. ಸೀದಾ ಅಪ್ಪ ಅಮ್ಮ ಇದ್ದಲ್ಲಿ ಬಂದಳು. ವಿಶ್ವನಾಥ್ ಪೂರ್ಣ ಅನೀಶ್ನ ಮಾತಾಡಿಸಲು ಹೊರಟು ನಿಂತಿದ್ದರು. ಪ್ರಸನ್ನರಿಗೆ ವಿಷಯ ತಿಳಿಸಿದರು. ಸರಿ, ಆದಷ್ಟು ಬೇಗ ಬನ್ನಿ. ಮದುವೆ ಊಟ ಮಾಡಿ ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ಹಾಗೆ ನಿಮ್ಮ ನಡುವೆ ವ್ಯತ್ಯಾಸ ಬಂದರೆ ಖಂಡಿತವಾಗಿಯೂ ಅದು ಸರಿ ಹೋಗುವಂತೆ ನೋಡಿಕೊಳ್ಳುವ ಭರವಸೆ ನಾನು ಕೊಡುತ್ತೇನೆ. ಪ್ರಸನ್ನ ಕುಮಾರರು ಪೂರ್ತಿ ಭರವಸೆ ಕೊಟ್ಟರು. ತಮ್ಮ ಮಗನ ವಿಷಯದಲ್ಲಿ ಏನೂ ಹೇಳಲಾರದವರು ರಾಮಾರಾವ್ ಮಗನ ವಿಷಯದಲ್ಲಿ ಅದು ಹೇಗೆ ಭರವಸೆ ಕೊಡುತ್ತಾರೆ ಎನ್ನುವುದು ಅವರಿಗೆ ತಲೆಬುಡ ಅರ್ಥವಾಗಲಿಲ್ಲ. ಈಗ ಸಾಕ್ಷಿಗಳನ್ನು ಕರೆದುಕೊಂಡೇ ಅನೀಶ್ನಲ್ಲಿ ಬಂದರು. ಯಾರು ನೀವು? ಕೇಳುತ್ತಾ ಪ್ರಶ್ನಾರ್ಥಕವಾಗಿ ನೋಡಿದ. ಒಮ್ಮೆ ಎಲ್ಲರೂ ತಬ್ಬಿಬ್ಬಾದರು. ಅನೀಶ್ಗೆ ಗುರುತು ಹಿಡಿಯುವುದು ಆಗುತ್ತಿರಲಿಲ್ಲ. ಪೂರ್ಣಗೆ ಅವನು ತಮಾಷೆ ಮಾಡುತ್ತಿದ್ದಾನೆನ್ನೋ ಎನ್ನಿಸಿ, ಯಾಕೆ ಅನೀಶ್, ನಮ್ಮ ಗುರುತು ನಿಜವಾಗಿಯೂ ಸಿಕ್ಕುತ್ತಿಲ್ಲವೋ? ಅದೇ ನಾನು ಕೇಳೋದು. ಅಪ್ಪ ಅಮ್ಮ ಎಲ್ಲೋ ಹೊರಗೆ ಹೋಗಿದ್ದಾರೆ. ಅವರು 4 ಗಂಟೆಗೆ ಬರುತ್ತಾರೆ, ಆಗ ಬನ್ನಿ ಎನ್ನುತ್ತಾ ನನ್ನ ಮುದ್ದು ಮದುವೆ ಆದ್ಲು. ನಾನು ಮಾತ್ರ ಒಬ್ಬನೇ. ಏನು ಮಾಡಲಿ, ನಾನು ಮಾತ್ರ ಒಬ್ಬನೇ ಅಂತ ಅಳಲು ಶುರುಬಿಟ್ಟ. ಪೂರ್ಣಕ್ಕೆ ಅನ್ನಿಸಿತು, ಇವನಿಗೆ ಪಾಪ ಮಗಳ ಹುಚ್ಚೆ ಹಿಡಿದಿದ್ಯಾ? ಅಯ್ಯೋ, ಹೀಗೇನು ಮಾಡೋದು? ಅವಳು ವಿಶ್ವನಾಥ್ ಮುಖ ನೋಡಿದಳು. ಅಷ್ಟರಲ್ಲಿ ಅಪ್ಪ ಅಮ್ಮನಿಗೆ ಕಾಣದಂತೆ ಥಮ್ಸಪ್ ಮಾಡಿದಳು. ಒಳ್ಳೆ ಆ್ಯಕ್ಟಿಂಗ್ ಮಾಡುತ್ತೀಯಾ ಅಂತ. ಅದನ್ನು ನೋಡಿದರೂ ಅವನು ರೆಸ್ಪಾಂಡ್ ಮಾಡಲಿಲ್ಲ. ವರೆವಾ, ನನಗೂ ಮಂಗ ಮಾಡ್ತಾ ಇದ್ದಾನೆ ಅಂತ ಸಾಕ್ಷಿಳಿಗೆ ಅನ್ನಿಸಿತು. ವಿಶ್ವನಾಥರೇ, ಅಲ್ಲ ಅನೀಶ್, ನಿಂಗೆ ಸಾಕ್ಷಿ ಗೊತ್ತಿಲ್ವಾ? ಯಾರು? ನನ್ನ ಮುದ್ದು ಬಗ್ಗೆನಾ? ಹಾಂ, ಅವಳೇ. ಅಯ್ಯೋ, ನೀವೇನು ಕೇಳ್ತೀರಿ? ಅವಳು ಯಾರದೋ ಕೂಡ ಮದುವೆ ಆಗಿ ಹೋದ್ಲು ಸರ್ ಅಂತ ಅಳಲು ಶುರು ಮಾಡಿದನು. ಸಾಕ್ಷಿ ಮುಂದೆ ಬಂದು, ನಾನು ಯಾರು ಗೊತ್ತಿಲ್ವಾ? ದೇವ್ರೆ, ಯಾರೋ ಬಂದು ನಿಂತು ನಾನು ಯಾರು ಅಂದರೆ ನಂಗೆ ಗೊತ್ತಾ? ಅನೀಶ್ ತೀರಾ ಸಹಜವಾಗಿ ಹೇಳಿದನು. ಅಪ್ಪ, ಇದು ನನ್ನ ಅನಿ ಅಲ್ಲ, ತಪ್ಪಿ ಬಂದಿದ್ದೇವೆ, ನಾವು ಹೋಗುವ. ಸಾಕ್ಷಿ ಅವನಿಗೆ ಕೆರಳಿಸಲು ನೋಡಿದಳು. ಅವನು ಸುಮ್ಮನೆ ಇದ್ದನು. ಹೋಗಿ ರಂಜಿತ್ ಅಣ್ಣಂಗೆ ಹೇಳ್ತೀನಿ ನೋಡು ಅನ್ನುತ್ತಲೇ, ಇಲ್ಲ ಇಲ್ಲ, ನನಗೆ ಗುರುತು ಸಿಕ್ಕಿತು, ನೀನು ಮುದ್ದು, ಇದು ನಿನ್ನ ಅಪ್ಪ ಅಮ್ಮ. ಇಲ್ಲಿ ರಂಜಿತ್ ಅಣ್ಣಂಗೆ ಅನ್ನೋಕ್ಲು ವಿಶ್ವನಾಥ್ ಕೂಡಲೇ ಗ್ರಹಿಸಿಬಿಟ್ಟರು. ನಿಂಗೆ ರಂಜಿತ್ ಅಣ್ಣ ಹೇಗೆ ಆಗ್ತಾನೆ? ಅಲ್ಲ ಅಪ್ಪ, ಈಗ ನಾನೇನು ಅವನನ್ನು ಮದುವೆ ಆಗಿಲ್ಲ ಅಲ್ವಾ? ಹೇ ಸಾಕ್ಷಿ, ನಾನು ನಿನ್ನಪ್ಪ, ತಿಳ್ಕೊ. ನಿನ್ನ ಪ್ರತಿ ಮಾತು ನನಗೆ ಅರ್ಥ ಆಗುತ್ತೆ. ರಂಜಿತ್ಗೆ ಹೇಳ್ತೇನೆ ಅಂದರೆ ಅನೀಶ್ಗೆ ಹೇಗ್ದಮ್ ಎಲ್ಲರ ಗುರುತು ಹೇಗೆ ಸಿಗುತ್ತದೆ? ಅಂದರೆ ಇಲ್ಲಿ ನೀವೆಲ್ಲ ಸೇರಿ ಏನೋ ಆಟ ಹೂಡಿದ್ದೀರಿ, ನಮಗೆ ದೊಡ್ಡವರಿಗೆ ಮಂಗ ಮಾಡ್ತಾ ಇದ್ದೀರಿ. ಇಲ್ಲ ಅಪ್ಪ, ಇದರಲ್ಲಿ ಎಲ್ಲ ದೊಡ್ಡವರು ಇದ್ದಾರೆ, 2 ಚಿಕ್ಕ ಮಕ್ಕಳು ಇಲ್ಲ. ಅವರು ನೀವೇಯಾ, ನನ್ನಪ್ಪ ನನ್ನಮ್ಮ ಅಂತ ಮನಸ ನಕ್ಕಳು ಸಾಕ್ಷಿ. ಈಗ ವಿಶ್ವನಾಥ್ ಸಡಿಲ ವ್ಯಕ್ತಿಯಾಗಿ ಈ ತಮಾಷೆಗೆ ಖುಷಿಪಟ್ಟರು. ಏಕೆಂದರೆ ಎಲ್ಲರೂ ಸೇರಿ ಮಾಡಿದ ಡ್ರಾಮಾ ತಮ್ಮನ್ನಷ್ಟೇ ಬಿಟ್ಟು, ಅದು ತನ್ನ ಮಗಳ ಪ್ರೀತಿಯನ್ನು ಕಾಯುವುದಕ್ಕೆ. ಅಲ್ಲ, ಮತ್ತೆ ರಂಜಿತ್ ಮದುವೆ ವ್ಯವಸ್ಥೆ ಬಗ್ಗೆ ಹಾಗೆ ಸುಳ್ಳಿಕೆ ಹೇಳಬೇಕಿತ್ತು. ಅವನೆಲ್ಲಿ ಸುಳ್ಳು ಹೇಳಿದ್ದಾನೆ ಅಪ್ಪ? ಅವನು ನನ್ನ ಮದುವೆ ಆಗ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಮತ್ತು ನಮ್ಮ ಮನೆಗೆ ಬಂದಾಗ ಕೇವಲ ನನ್ನ ಹತ್ರ ಮಾತಾಡಿ ಹೋಗಿದ್ದ. ಅವನು ಕಾಲೇಜ್ ಡೇ ಅಲ್ಲೂ ನನ್ನ ಹತ್ರ ಇದೆ,
ನನ್ನ ಅನೀಶ್ ಪ್ರೀತಿ ವಿಷಯ ಕೇಳೋಕೆ ಅಂದರೆ ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರೋದು ಅಂತ ಹೇಳಲಿಕ್ಕೆ ಬಂದಿದ್ದ. ಯಾಕಂದರೆ ಅನೀಶ್ನ ಫ್ರೆಂಡ್ ಶರತ್ ಗಾನವೀಳ ಅಣ್ಣ. ರಂಜಿತ್ ಮದುವೆ ಮೊದಲೇ ಗೊತ್ತಾಗಿತ್ತು. ಇದೊಂದು ಅದಕ್ಕೆ ಸೇರಿಸಿದ ನಾಟಕ ಅಷ್ಟೇ. ಅನಿಗೆ ಮೊದಲೇ ಗೊತ್ತಿತ್ತು. ನೀವು ಯಾರೇ ಕೂಡ ನನ್ನ ಮದುವೆ ಮಾಡದಂತೆ ತಡೆಯುವ ಕೆಲಸ ರಂಜಿತ್ತೇ ಆಗಿತ್ತು. ಅದನ್ನೇ ಅವನು ಹೇಳಿದ್ದು. ನನಗೆ ಒಮ್ಮೆ ಏನಾದರೂ ಮಾಡಬೇಕೆನಿಸಿದರೆ ಮಾಡಿಯೇ ಮಾಡುತ್ತೇನೆ ಅಂತ. ಪೂರ್ಣಗೆ ಹಾಗೂ ಹೀಗೂ ಮಗಳಿಗೆ ಅವಳ ಆಸೆಯಂತೆಯೇ ಎಲ್ಲ ಆಗಿದ್ದು ತುಂಬ ಖುಷಿ ತಂದಿತ್ತು. ಆದರೆ ಮದುವೆ ಮುಹೂರ್ತ ಆಗಿ ಹೋಗಿತ್ತು. ಸಾಕ್ಷಿಗಳನ್ನು ವಧು ಅಂತ ಮನೆಯಿಂದ ಹೊರಡಿಸಿ ಆಗಿದೆ. ಹೀಗೇನು ಮಾಡುವುದು ಅಂತ ಪೂರ್ಣ ಮನದಲ್ಲೇ ಯೋಚಿಸುತ್ತಿದ್ದದ್ದನ್ನು ಅಂದಾಜಿಸಿದ ಅನೀಶ್ ಹೇಳಿದ. ನಿಮ್ಮ ಪರವಾಗಿ ಮದುವೆಯ ಎಲ್ಲ ವ್ಯವಸ್ಥೆಯನ್ನು ಅಪ್ಪ ಆಗಲೇ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಮದುವೆಗೆ ಬರಲು ತಡ ಆಯಿತು. ಇವತ್ತು ಗೋಧೂಳಿ ಸಮಯದಲ್ಲಿ ಮದುವೆಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಯಾವ ಹಾಲಿನಲ್ಲಿ? ವಿಶ್ವನಾಥ್ ಕೇಳಿದರು. ನಮ್ಮ ಕೆರೆ ದಂಡೆ ಪಕ್ಕದಲ್ಲಿ ಭರ್ಜರಿಯಾಗಿ ವ್ಯವಸ್ಥೆ ಮಾಡಿಸಿದೆ, ಅನೀಶ್ ಹೇಳಿದನು. ಅನಿ, ವಾವ್, ನಿನ್ನ ಟೇಸ್ಟ್ ಬೆಸ್ಟ್ ಇದೆಯೋ? ಯಾಕೆ ಮುದ್ದು, ಅದು ನಿನ್ನ ಟೇಸ್ಟ್ ಕೂಡ ಅಲ್ವಾ? ಇಬ್ಬರೂ ನಕ್ಕರು. ಅನಿ, ನೀ ಹೇಳಿದ್ದು ನಿಜ. ಈ ಕೆರೆ ದಂಡೆ, ನೀನು, ನಿನ್ನ ನಡುವಿನ ಮಾತು ಮತ್ತು ಈ ತಂಗಾಳಿಗೆ ಸತ್ಯ. ಇದೇ ನಿಜವಾದ ಜೀವನ. ಈ ಮಾತು ನಾನು ಒಪ್ಪುತ್ತೇನೆ. ಅಂತೂ ನನ್ನ ಮಾತು ಒಮ್ಮೆ ಒಪ್ಪಿದೆ ಅಂತ ಆಯಿತು. ಒಪ್ಪಿದ್ದು ನಿನ್ನ ಖುಷಿ ಮಾಡೋಕ್ಕೆ ಅಷ್ಟೇ. ಮತ್ತೆ ಕಾಲೆಳೆದಳು. ಮತ್ತೆ ನಿಜವಾಗಿ ಅಂತೆ? ಒಟ್ಟಾರೆ ನೀ ಖುಷಿ ಇದ್ರೆ ಅದೇ ನನ್ನ ಖುಷಿ, ಅದಕ್ಕೆ ಅಂತ ನಕ್ಕಿದ್ದಕ್ಕೆ ಅನೀಶ್ನು ನಕ್ಕ. ವಿಶ್ವನಾಥರಿಗೆ ಇಷ್ಟು ಖುಷಿಯಾಗಿ ತನ್ನ ಮಗಳು ಇರೋದನ್ನು ತಪ್ಪಿಸಿ ಬಿಡುತ್ತಿದ್ದೇನಲ್ಲ. ಈ ನನ್ನ ಅಂತಸ್ತಿನ ಹೊಚ್ಚಿನ ಕಾರಣ. ಇನ್ನೆಂದೂ ಈ ಅಂತಸ್ತು ತಲೆಯಲ್ಲಿ ತಗಲೋದೇ ಇಲ್ಲ ಅಂತ ಮನಸ್ಸಿನಲ್ಲಿಯೇ ಶಪಥ ಮಾಡಿದರು. ಅನೀಶ್ ಮತ್ತು ಸಾಕ್ಷಿ ಶೇಕ್ ಹ್ಯಾಂಡ್ ಮಾಡಿದರು. ಆಲ್ ಸ್ಟೇಜಸ್ ಸಕ್ಸಸ್, ಮಿಷನ್ ಸಕ್ಸಸ್ ಅಂದರು ಕಣ್ಣು ಮಿಟುಕಿಸುತ್ತಾ. ಎಲ್ಲರೂ ರಂಜಿತ್ ಮದುವೆಗೆ ಹೋದರು, ಅನೀಶ್ ಸಹಿತ. ಮೊದಲು ಬೇಕಂತಲೇ ಅನೀಶ್ ಮನೆಯಲ್ಲೇ ಉಳಿದಿದ್ದ. ಸಂಜೆ ಗೋಧೂಳಿ ಸಮಯಕ್ಕೆ ಅನೀಶ್ ಸಾಕ್ಷಿ ಮದುವೆ ತುಂಬ ವಿಜೃಂಭಣೆಯಿಂದ ನೆರವೇರಿತು. ಅವರ ಪ್ರೀತಿಯ ಬೀಜದ ಚಿಕ್ಕ ಮಾವಿನ ಮರಕ್ಕೆ ಪೂರ್ತಿ ಲೈಟಿಂಗ್ ಮಾಡಲಾಗಿತ್ತು. ಅವರು ಹೋಗಿ ಮರಕ್ಕೆ ನಮಿಸಿದರು. ನಂತರ ಮರಕ್ಕೆ ಅಪ್ಪಿಕೊಂಡರು. ಅದಕ್ಕೆ ತಿಳಿಯಿತು ಎಂಬಂತೆ ಎಲೆಗಳನ್ನು ಅಲ್ಲಾಡಿಸಿ ಸಂತೋಷ ಸೂಚಿಸಿತು. ಪ್ರೀತಿಯ ಬೀಜ ಫಲ ಕೊಟ್ಟಿತು. ರಂಜಿತ್ ಮದುವೆ ಬೇಗ ಆದರೂ ಮೊದಲ ರಾತ್ರಿಗೆ ತುಂಬ ಹೊತ್ತು ಕಾಯಬೇಕಿತ್ತು. ಇವರದ್ದು ಮದುವೆ ಆದ ಕೂಡಲೇ ಮೊದಲ ರಾತ್ರಿ. ಅದಕ್ಕಂತಲೇ ಅನೀಶ್ ಗೋಧೂಳಿ ಮುಹೂರ್ತ ಆರಿಸಿದ್ದನೇನೋ. ಎಲ್ಲರ ಆಶೀರ್ವಾದದಿಂದ ಅನೀಶ್ ಮತ್ತು ಸಾಕ್ಷಿ ಮದುವೆ ಸಂತೋಷವಾಗಿ ನಡೆಯಿತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.